ಯಕ್ಷಗಾನದಲ್ಲಿ ಮಹಿಳೆ ನೆನ್ನೆ ಇಂದು ನಾಳೆ ಭಾಗವಹಿಸುತ್ತಿರುವ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಸಿಬಂತಿ ಪದ್ಮನಾಭ, ಮುಖ್ಯಸ್ಥರು ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗ, ತುಮಕೂರು ವಿಶ್ವವಿದ್ಯಾನಿಲಯ. ಹಾಗೂ ಎರಡನೆಯ ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ವಿದುಷಿ ಸುಮಂಗಲಾರಾವ್, ನಿರ್ದೇಶಕರು ಯಕ್ಷಾರಾಧನಾ ಕಲಾಕೇಂದ್ರ ರಿಜಿಸ್ಟರ್ಡ್ ಮಂಗಳೂರು. ಅದೇ ರೀತಿ ಶ್ರೀಮತಿ ನಾಗರತ್ನ ಹೇರಳೆ, ಶಿಕ್ಷಕರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲೂರು. ಸರ್, ಎಲ್ಲರನ್ನು ಈಗ ಪ್ರೀತಿಪೂರ್ವಕವಾಗಿ ಈ ಗೋಷ್ಠಿ ಒಂದಕ್ಕೋಸ್ಕರ ವೇದಿಕೆಗೆ ಆಹ್ವಾನ ಮಾಡುತ್ತಿದ್ದೇನೆ. ವಿದ್ವಾಂಸರುಗಳು, ಸಂಪನ್ಮೂಲ ವ್ಯಕ್ತಿಗಳ ಪರಿಚಯ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಅತ್ಯಂತ ಸೌಭಾಗ್ಯದಾಯಕ ಎಂದು ಭಾವಿಸಿಕೊಂಡು ಇದೀಗ ಇವರ ಕಿರುಪರಿಚಯ. ಇವರ ಸಾಧನೆ ಬಹಳಷ್ಟಿದ್ದರೂ ಸಮಯದ ಅಭಾವದಿಂದ ಆದಷ್ಟು ಕಿರುಪರಿಚಯ ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಮೊದಲಿಗೆ ಡಾಕ್ಟರ್ ಸಿಬಂತಿ ಪದ್ಮನಾಭ ಕೆಎ, ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಕೊಕ್ಕಡ ಗ್ರಾಮದವರು. ವೃತ್ತಿಯಿಂದ ಪತ್ರಿಕೋದ್ಯಮ, ಬೋಧಕರು, ಪ್ರವೃತ್ತಿಯಿಂದ ಲೇಖಕರು ಹಾಗೂ ಯಕ್ಷಗಾನ ಕಲಾವಿದರು. ಉಜಿರೆ STM ಕಾಲೇಜಿನಲ್ಲಿ ಪತ್ರಿಕೋದ್ಯಮ, ಇಂಗ್ಲಿಷ್ ಸಾಹಿತ್ಯ, ಮನಃಶಾಸ್ತ್ರದೊಂದಿಗೆ BA ವ್ಯಾಸಂಗ. ಮುಂದೆ ಮಂಗಳೂರು ವಿಶ್ವವಿದ್ಯಾನಿಲಯದ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮದಲ್ಲಿ ಚಿನ್ನದ ಪದಕದೊಂದಿಗೆ ಸ್ನಾತಕೋತ್ತರ ಪದವಿ. NET ಮತ್ತು JRF ತೇರ್ಗಡೆ. ವಿಜಯ್ ಟೈಮ್ಸ್ ಹಾಗೂ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಗಳಲ್ಲಿ 5 ವರ್ಷ ಪತ್ರಕರ್ತರಾಗಿ ಸೇವೆ. 2010ರಿಂದ ತುಮಕೂರು ವಿಶ್ವವಿದ್ಯಾನಿಲಯದ ಕಲಾ ಕಾಲೇಜು ಹಾಗೂ ಸ್ನಾತಕೋತ್ತರ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗಗಳಲ್ಲಿ ಅಧ್ಯಾಪನ. ಜಾನಪದ ರಂಗಭೂಮಿಯ ಮೂಲಕ ಅಭಿವೃದ್ಧಿ ಸಂವಹನ, ಯಕ್ಷಗಾನದ ಒಂದು ಅಧ್ಯಯನ ವಿಷಯದಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದಿಂದ PhD ಪದವಿ. ಪೊರೆ ಕಳಚಿದ ಮೇಲೆ ತುಮಕೂರು ಜಿಲ್ಲೆಯ ಪತ್ರಿಕೋದ್ಯಮ, ಮಾಧ್ಯಮ ಶೋಧ, ನುಡಿರಂಜನ, ಡಿಜಿಟಲ್ ಮಾಯೆಯೊಳಗೆ ಮಾಧ್ಯಮ ಲೋಕ, ಪತ್ರಿಕೋದ್ಯಮ ಪ್ರವೇಶ, ಮಾಧ್ಯಮ ತಂತ್ರಜ್ಞಾನ, ಇಂಟ್ರೊಡಕ್ಷನ್ ಟು ಮೀಡಿಯಾ ಟೆಕ್ನಾಲಜಿ, ನಮ್ಮೊಳಗಿದೆ ಗೆಲುವಿನ ಬೆಳಕು ಎಂಬ ಕೃತಿಗಳು ಈಗಾಗಲೇ ಬೆಳಕು ಕಂಡಿವೆ. ನಾಡಿನ ಹಲವು ಕನ್ನಡ ಹಾಗೂ ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಅವರ ನೂರಾರು ಲೇಖನಗಳು, ಅಂಕಣಗಳು, ಪ್ರತಿಷ್ಠಿತ ನಿಯತಕಾಲಿಕೆಗಳಲ್ಲಿ ಸಂಶೋಧನಾ ಪ್ರಬಂಧಗಳು ಪ್ರಕಟಗೊಂಡಿವೆ. ಪ್ರಸ್ತುತ ವಿಜಯ ಕರ್ನಾಟಕದ ಅಂಕಣಕಾರರಾಗಿದ್ದಾರೆ. ಇತ್ತೀಚೆಗೆ ಮಲೇಷ್ಯಾದ ಕೌಲಾಲಂಪುರದಲ್ಲಿ ನಡೆದಂತಹ ಆಗ್ನೇಯ ಏಷ್ಯಾ ಮಾಧ್ಯಮ ಅಧ್ಯಯನ ಸಮ್ಮೇಳನದಲ್ಲಿ ಭಾಗವಹಿಸಿ ಮಹಿಳಾ ಸಬಲೀಕರಣ ವೇದಿಕೆಯಲ್ಲಿ ಸಾಂಪ್ರದಾಯಿಕ ರಂಗಭೂಮಿ ಯಕ್ಷಗಾನ ಅಧ್ಯಯನ ಕುರಿತು ಪ್ರಬಂಧವನ್ನು ಮಂಡಿಸಿದ್ದಾರೆ. ಇವರ ಶ್ರೀಮತಿ ಆರತಿ ಪಟ್ರೆಮೆ ಅವರೊಂದಿಗೆ ಯಕ್ಷದೀವಿಕೆ ಎಂಬ ಯಕ್ಷಗಾನ ತರಬೇತಿ ಸಂಸ್ಥೆಯನ್ನು ನಡೆಸುತ್ತಿದ್ದಾರೆ. ಸರ್, ನಿಮಗೆ ಅಭೂತಪೂರ್ವ ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ರೀತಿ ಗುರು ವಿದುಷಿ ಶ್ರೀಮತಿ ಸುಮಂಗಲ ರತ್ನಾಕರ್ ರಾವ್, ಮಂಗಳೂರು. ಭರತನಾಟ್ಯ ಮತ್ತು ಯಕ್ಷಗಾನ ಕಲಾವಲಯದಲ್ಲಿ ಕಲಾವಿದೆಯಾಗಿ, ಗುರುವಾಗಿ ಹಾಗೂ ಮೊದಲ ಸಾಲಿನಲ್ಲಿ ಗುರುತಿಸಲ್ಪಡುವ ವಿದ್ವಾಂಸರಲ್ಲಿ ಕೇಳುಬರುವ ಮೊದಲ ಹೆಸರೇ ಗುರು ನೃತ್ಯ ವಿದುಷಿ ಶ್ರೀಮತಿ ಸುಮಂಗಲ ರತ್ನಾಕರ್ ರಾವ್, ಮಂಗಳೂರು ಇವರದ್ದು. BBM, ಡ್ಯಾನ್ಸ್, MA ಕನ್ನಡ ಡಿಸ್ಟಿಂಕ್ಷನ್ನೊಂದಿಗೆ ಉತ್ತೀರ್ಣರಾಗಿ ಬಾಲ್ಯದಿಂದಲೂ ಗುರುಮುಖೇನ ಭರತನಾಟ್ಯ ಶಿಕ್ಷಣವನ್ನು ಕಲಿಯಲು ಆರಂಭಿಸಿ ವಿದ್ವತ್ ಶಿಕ್ಷಣವನ್ನು ಪಡೆದವರು. ಭರತನಾಟ್ಯ ಕಲಾ ಪ್ರಸರಣದ ದೃಷ್ಟಿಯಿಂದ ನಾಟ್ಯಾರಾಧನಾ ಕಲಾ
ಕೇಂದ್ರ ರಿಜಿಸ್ಟರ್ಡ್ ಎಂಬ ಸಂಸ್ಥೆಯನ್ನು ಆರಂಭಿಸಿ ಇದೀಗ 30ನೇ ವರ್ಷದ ಸಂಭ್ರಮ ತ್ರಿಂಶತೋತ್ಸವ ಆಚರಣೆಯಲ್ಲಿದ್ದಾರೆ. ಭರತನಾಟ್ಯ ಶಿಕ್ಷಣವನ್ನು ಮಂಗಳೂರು, ಸುರತ್ಕಲ್ ಶಾಖೆಯಲ್ಲಿ ನೀಡುತ್ತಿದ್ದಾರೆ. ಅದು ಅಲ್ಲದೆ ಅಮೆರಿಕ, ಕುವೈತ್ ಮುಂತಾದ ದೇಶಗಳಲ್ಲಿನ ಆಸಕ್ತ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಭರತನಾಟ್ಯ ಶಿಕ್ಷಣವನ್ನು ಸಹ ನೀಡುತ್ತಿದ್ದಾರೆ. ಇವರು ತೆಂಕುತಿಟ್ಟು ಯಕ್ಷಗಾನವನ್ನು ಅಭ್ಯಸಿಸಿ ಸುಮಾರು 15 ವರ್ಷಗಳ ಅಭ್ಯಸಿಸಿದ್ದಾರೆ. ಅದೇ ರೀತಿ ಯಕ್ಷಗಾನ ಕಲಾ ಕೇಂದ್ರ ರಿಜಿಸ್ಟರ್ಡ್ ಸ್ಥಾಪಿಸಿ ಆಸಕ್ತ ವಿದ್ಯಾರ್ಥಿಗಳಿಗೆ ಸ್ವತಃ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ತಾಳಮದ್ದಲೆಯ ಅರ್ಥಧಾರಿಯಾಗಿ ಆಕಾಶವಾಣಿಯ ಶ್ರೇಣೀಕೃತ ನಾಯಕಿಯಾಗಿದ್ದಾರೆ. ಭರತನಾಟ್ಯ ಮಾರ್ಗಂನಲ್ಲಿ ಬರುವ ಅಲರಿಪೂವಿನಿಂದ ತಿಲ್ಲಾನದವರೆಗೆ ಬರುವ ಎಲ್ಲ ನೃತ್ಯ ಬಂಧಗಳನ್ನು ರಚಿಸಿ ನೃತ್ಯವನ್ನು ನಿರ್ದೇಶಿಸಿದ್ದಾರೆ. ನೃತ್ಯ ಕಾವ್ಯ ಭರತನಾಟ್ಯದ ಕನ್ನಡ ನೃತ್ಯ ಬಂಧಗಳು ಎಂಬ ಪುಸ್ತಕವನ್ನು ಲೋಕಾರ್ಪಣೆಗೈದಿದ್ದಾರೆ. ಇವರು ಚಂದನ ದೂರದರ್ಶನದ ಶ್ರೇಣೀಕೃತ ಭರತನಾಟ್ಯ ಕಲಾವಿದೆ. ಪ್ರಕಾಶ್ ಪಾವಗಡ ಅವರ ದೂರದರ್ಶನ ಚಂದನದಲ್ಲಿ ಪ್ರಸಾರವಾಗುತ್ತಿದ್ದ ಸತ್ಯದರ್ಶನ ಕಾರ್ಯಕ್ರಮದ 18 ಕಂತುಗಳಿಗೆ ನಿರೂಪಣೆಯನ್ನು ಸಹ ಮಾಡಿದ್ದಾರೆ. ಇವರ ಸಾಧನೆಗಾಗಿ ಅನೇಕ ದೇಶ ವಿದೇಶದ ಅನೇಕ ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವಿಸಿದ್ದಾರೆ. ಕುವೈಟ್ ದೇಶದಲ್ಲಿರುವ ತುಳುಕೂಟ ರಿಜಿಸ್ಟರ್ಡ್ ಕುವೈಟ್ ಗೌರವ ಅಭಿನಂದನೆ, ದುಬೈ ಬ್ರಾಹ್ಮಣ ಸಂಘದಿಂದ ವಿಂಶತಿ ಸಂಭ್ರಮ ಸನ್ಮಾನ, ಡಾಕ್ಟರ್ ರಾಜ್ಕುಮಾರ್ ರಾಜ್ಯೋತ್ಸವ ಪ್ರಶಸ್ತಿ ಬೆಂಗಳೂರು, ರೆಡ್ FM ಸೂಪರ್ ಸಾಧಕಿ ಪ್ರಶಸ್ತಿ. ಹೀಗೆ ಅವರ ಸಾಧನೆಯ ಪ್ರಶಸ್ತಿ ಪಟ್ಟಿಯನ್ನು ಹೇಳ್ತಾ ಹೋದರೆ ಬಹಳಷ್ಟು ಉದ್ದ ಇದೆ. ಆದರೆ ಸಮಯದ ಅಭಾವದಿಂದ ಅತ್ಯಂತ ಚೊಕ್ಕವಾಗಿ ಹೇಳ್ತಿದ್ದೆ. ನಿಮಗೂ ಮತ್ತೊಮ್ಮೆ ಸ್ವಾಗತ ಮೇಡಮ್. ಅದೇ ರೀತಿ ಇನ್ನೋರ್ವ ವಿದ್ವಾಂಸರಾದ ಶ್ರೀಮತಿ ನಾಗರತ್ನ ಹೇರಳೆಯವರು ಮೂಲತಃ ಗಿಳಿಯಾರು, ಉಡುಪಿ ಜಿಲ್ಲೆಯವರು. ಪ್ರಸ್ತುತ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲೂರು ಇಲ್ಲಿ ಪದವೀಧರ ಸಹಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ವೃತ್ತಿಯಲ್ಲಿ ಶಿಕ್ಷಕಿ, ಪ್ರವೃತ್ತಿಯಲ್ಲಿ ಹವ್ಯಾಸಿ ಯಕ್ಷಗಾನ ಕಲಾವಿದೆ, ತಾಳಮದ್ದಲೆ ಅರ್ಥಧಾರಿ, ನಾಟಕ ಕಲಾವಿದೆ, ಭಾಷಣಕಾರಿ, ಪ್ರಬಂಧ ಮಂಡನೆ ಮಾಡುವವರು, ಲೇಖಕಿ, ಸಂಘಟಕಿ, ನೃತ್ಯಗಾರ್ತಿ, ರಾಜ್ಯ ಸಂಪನ್ಮೂಲ ವ್ಯಕ್ತಿ. ಈ ಹವ್ಯಾಸಿ ಕಲಾವಿದೆಯ ವಿಶೇಷತೆಗಳಂದರೆ ಯಕ್ಷಗಾನದಲ್ಲಿ 30ಕ್ಕೂ ಹೆಚ್ಚು ಪ್ರಸಂಗಗಳಿಗೆ ವಿವಿಧ ರೀತಿಯ ವೇಷಗಳನ್ನು ಮಾಡಿದ್ದಾರೆ. ಅದೇ ರೀತಿ ಒಂದೇ ಪ್ರಸಂಗದಲ್ಲಿ ಅನೇಕ ಪಾತ್ರಗಳನ್ನು ಸವಾಲಾಗಿ ಸ್ವೀಕರಿಸಿದ್ದಾರೆ. ಸೊ ಇವರ ಈ ಸಾಧನೆಗೆ ಸಹ ಅನೇಕ ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವಿಸಿದ್ದಾರೆ. ಸರ್ವೆ ಕಲ್ಚರಲ್ ಅಕಾಡೆಮಿ ಇವರು ಕೊಡಮಾಡುವ ಕರ್ನಾಟಕ ವಿಕಾಸ ರತ್ನ ಪ್ರಶಸ್ತಿ ಹಾಗೂ ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ ರಿಜಿಸ್ಟರ್ಡ್ ಮೈಸೂರು ಇವರ ಕೊಡಮಾಡುವ ಗುರುಭೂಷಣ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ಕೋಟ ಗ್ರಾಮ ಪಂಚಾಯತ್ ವತಿಯಿಂದ ಸಮಗ್ರ ಸಾಧನಾ ಪುರಸ್ಕಾರ, ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ ಬಾಸಗೋಡ ಅಂಕೋಲ ಹಾಗೂ ಯಕ್ಷಗಾನ ಸಂಘ ಅಂಕೋಲ ಈ ಸಂಸ್ಥೆಗಳಿಂದ ಸನ್ಮಾನ, ಈ ಥರ ಹಲವಾರು ಬಹುಮಾನಗಳನ್ನು ಪಡೆದಿದ್ದಾರೆ. ಇಂತಹ ಗಣ್ಯ ವಿದ್ವಾಂಸರು, ಸಂಪನ್ಮೂಲ ವ್ಯಕ್ತಿಗಳು ನಮ್ಮೆಲ್ಲರ ಜೊತೆಗಳಿರೋದು ನಮ್ಮ ಒಂದು ಸುಕೃತ ಅಂತ ಹೇಳ್ತಾ ಇವರೆಲ್ಲರನ್ನ ಈ ಗೋಷ್ಠಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡುತ್ತಿದ್ದೇನೆ. ಧನ್ಯವಾದಗಳು. ವೇದಿಕೆಯಲ್ಲಿರುವಂತಹ ಸಂಪನ್ಮೂಲ ವ್ಯಕ್ತಿಗಳಿಗೆ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಶ್ರೀಲತಾ ನಾವಡ, ತಾಳಮದ್ದಳೆ ಅರ್ಥಧಾರಿಗಳಾದಂತಹ ಶ್ರೀಲತಾ ನಾವಡ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಶ್ರೀಲತಾ ನಾವಡ ಅವರಿಗೆ. ಸಭಾಂಗಣದಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಈಗಾಗಲೇ ಅತಿಥಿಗಳ ಪರಿಚಯ ನಡೆದಿದೆ. ಡಾಕ್ಟರ್ ಸಿಬಂದಿ ಪದ್ಮನಾಭ, ಶ್ರೀಮತಿ ವಿದುಷಿ ಸುಮಂಗಲ ರತ್ನಾಕರ್ ಹಾಗೂ ಶ್ರೀಮತಿ ನಾಗರತ್ನ ಹೇರ್ಲೆ ಇವರು ತಮ್ಮ ಅಪಾರವಾದ ಅನುಭವದ ಸಂಪತ್ತಿನಿಂದ ಈ ಒಂದು ಗೋಷ್ಠಿಯನ್ನು ಅವರ ಜ್ಞಾನದಿಂದ ಇನ್ನಷ್ಟು ವಿಚಾರಗಳನ್ನ ನಮ್ಮ ಜೊತೆ ಈ ಒಂದು ವೇದಿಕೆಯಲ್ಲಿ ಹಂಚಿಕೊಳ್ಳಲಿಕ್ಕಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯಕ್ಷಗಾನದಲ್ಲಿ ಮಹಿಳೆ ನಿನ್ನೆ ಇಂದು ನಾಳೆ ಅನ್ನೋಂಥ ಒಂದು ವಿಚಾರ ಸಾಕಷ್ಟು ಬೇರೆ ಬೇರೆ ವೇದಿಕೆಗಳಲ್ಲಿ ಯಕ್ಷಗಾನ ಅಕಾಡೆಮಿ ಇರ್ಬೋದು, ಯಕ್ಷಗಾನದ ಸಂಸ್ಥೆಗಳು ನಡೆಸುವಂಥ ಇದು ಗೋಷ್ಠಿಗಳಲ್ಲಿ ಚರ್ಚಿತ ಆಗುವಂಥ ವಿಚಾರ. ಇದನ್ನು ನಾವು ಮತ್ತೊಮ್ಮೆ ಅವಲೋಕನ ಮಾಡೋದಾದರೆ ಮೊದಲನೇದಾಗಿ ನಾನೇನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಈಗ ಪ್ರಸ್ತುತವಾಗಿ ನೋಡಬೇಕಂತ ಹೇಳಿದರೆ ಮಹಿಳೆ ಯಾವ ರೀತಿ ಯಕ್ಷಗಾನವನ್ನು ಆವರಿಸಿಕೊಂಡಿದ್ದಾಳೆ, ಅವಳ ಪ್ರೆಸೆನ್ಸ್ ಯಾವ ರೀತಿ ಕಾಣಿಸ್ಕೊಳ್ತಾ ಇದೆ, ಇದರ ಬಗ್ಗೆ ಸಿಬಂತಿ ಅವರಿಂದಲೇ ಪ್ರಾರಂಭ ಮಾಡೋಣ. ಸರ್, ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಇದ್ರ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಇದು ನನ್ನ ನಿಜವಾದ ಧ್ವನಿ ಅಲ್ಲ, ಹೋಗಿದೆ ಅಲ್ಲಿ. ಆಗಿಂದ ಎಲ್ಲರೂ ಪಿಂಕ್ ರೆವಲ್ಯೂಷನ್ ಬಗ್ಗೆ ಹೇಳ್ತಾ ಇದ್ರು.
ಗುಲಾಬಿ ಕ್ರಾಂತಿ ಅಂತ. ಈ ಗುಲಾಬಿಗಳ ಮಧ್ಯೆ ಇದೊಂದು ದೊಡ್ಡ ದಾಸವಾಳ ಎಲ್ಲಿಂದ ಬಂತು ಅಂತ. ಈ ವಿಷಯವಾಗಿ ವಿಶೇಷವಾದ ಕ್ಷೇತ್ರ ಕಾರ್ಯವನ್ನೇನು ಮಾಡಿದವನಲ್ಲ ನಾನು. ಇಲ್ಲಿ ಹಿರಿಯರಾದ ವಿಜಯನಳಿನಿ ಮೇಡಮ್ ಇದ್ದಾರೆ, ತುಂಬ ಕೆಲಸ ಮಾಡಿದ್ದಾರೆ. ನಾಗವೇಣಿ ಮಂಚಿಯವರು ತುಂಬ ಕೆಲಸ ಮಾಡಿದ್ದಾರೆ ಮಹಿಳೆಯರ ಯಕ್ಷಗಾನದಲ್ಲಿ ತೊಡಗಿಸಿಕೊಳ್ಳುವಿಕೆ ಬಗ್ಗೆ. ಹಾಗಾಗಿ ಯಕ್ಷಗಾನದ ವಿಷಯವಾಗಿ ಒಂದಷ್ಟು ಅಭ್ಯಾಸ ಮಾಡಿದ್ದೇನೆ ಹೊರತಾಗಿ ಮಹಿಳೆಯರು ಯಾವ ಥರ ತೊಡಗಿಸಿಕೊಂಡಿದ್ದಾರೆ, ಮಹಿಳೆಯರ ಜೊತೆ ಯಕ್ಷಗಾನ ಮಾಡುವ ಮಹಿಳೆಯರ ಜೊತೆ ಎಲ್ಲ ಮನೆಯಲ್ಲಿ ಇದ್ದು ಅನುಭವ ಇದೆ. ಆದರೂ ಕೂಡ ಕೆಲವು ವಿಚಾರಗಳನ್ನು ಹಂಚಿಕೊಳ್ತೇನೆ. ನಾನೊಂದು ಸಣ್ಣ ಸರ್ವೆಯನ್ನು ಮಾಡಿದೆ ಇತ್ತೀಚೆಗೆ ಒಂದು ಪ್ರಬಂಧಕ್ಕಾಗಿ. ಬಹುಶಃ ಕೆಲವರು ಅದನ್ನು ಆ ಲಿಂಕನ್ನು ಫಿಲ್ ಮಾಡಿದ್ರು ಇರ್ಬೋದು ನಿಮ್ಮಲ್ಲೇ. ಅಂದರೆ ಮಹಿಳೆಗೆ ಯಕ್ಷಗಾನ ಹೇಗೆ ಒಂದು ಮಹಿಳೆಯನ್ನು ಬೆಂಬಲಿಸುವ ಅಥವಾ ಮಹಿಳೆಯನ್ನು ಸಬಲಗೊಳಿಸುವ ಒಂದು ಕಲೆಯಾಗಿ, ವೇದಿಕೆಯಾಗಿ ಹೇಗೆ ಯಕ್ಷಗಾನ ಸಹಾಯ ಮಾಡಿದೆ ಅನ್ನೋದು ಉದ್ದೇಶ ಆಗಿತ್ತು ಆ ಸರ್ವೆದ್ದು. ಸುಮಾರು 100 ಮಂದಿ ಮಹಿಳಾ ಕಲಾವಿದರು ಆ ಪ್ರಶ್ನಾವಳಿಯನ್ನು ತುಂಬಿದ್ರು. ಬೇರೆ ಬೇರೆ ಆಯಾಮದಲ್ಲಿ ನಾನು ಅದನ್ನು ಅಂದರೆ 3 ಆಯಾಮದಲ್ಲಿ ನೋಡಿದೆ. ಒಂದು, ಮಹಿಳೆ ವೈಯಕ್ತಿಕವಾಗಿ ತನ್ನನ್ನು ತಾನು ಬೆಳೆಸಿಕೊಳ್ಳುವುದಕ್ಕೆ ಯಕ್ಷಗಾನ ಹೇಗೆ ಸಹಾಯ ಮಾಡಿತು. ಆಮೇಲೆ ಸಾಮಾಜಿಕವಾಗಿ, ಅದು ಸಾಮಾಜಿಕ ಸಂಪರ್ಕದ ದೃಷ್ಟಿಯಿಂದ ಆಗಿರ್ಬೋದು, ಸಂಘಟನೆಯ ಕೌಶಲ್ಯದಿಂದ ಆಗಿರ್ಬೋದು, ಅಥವಾ ಸಮಾಜದಲ್ಲಿ ತನ್ನನ್ನೊಂದು ಒಬ್ಬಳು ಗೌರವಾನ್ವಿತ ವ್ಯಕ್ತಿ ಅಂತ ಗುರುತಿಸಿಕೊಳ್ಳುವುದಕ್ಕೆ ಯಕ್ಷಗಾನ ಹೇಗೆ ಸಹಾಯ ಮಾಡಿದೆ ಅನ್ನೋದು 2ನೇ ಆಯಾಮ. ಇನ್ನೊಂದು ಅದರ ಆರ್ಥಿಕ ಆಯಾಮ, ಹಣಕಾಸಿನ ವಿಷಯ. ಈ 3 ಆಯಾಮಗಳಲ್ಲಿ ನಾನು ಒಂದು ಸಣ್ಣ ಸರ್ವೆಯನ್ನು ಮಾಡಿದೆ, ಸಮೀಕ್ಷೆಯನ್ನು ಮಾಡಿದೆ. ಅದರ ಬಗ್ಗೆ, ಅದರ ಆಧಾರದಲ್ಲಿ ನಾನು ಕೆಲವು ವಿಚಾರಗಳನ್ನು ಹಂಚಿಕೊಳ್ಬೋದು ಅಷ್ಟೇ. ಒಂದು 2-3 ನಿಮಿಷದಲ್ಲಿ ಹೇಳ್ತೆ, ಆಮೇಲೆ ಉಳಿದವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಅದನ್ನು ಮಾತಾಡ್ಬೋದು ಅನ್ನಿಸ್ತದೆ. ಒಂದು ಅಂದರೆ ಅದೊಂದು ರೆಪ್ರೆಸೆಂಟೇಟಿವ್ ಇದಷ್ಟೇ. ಅಂದರೆ ಎಲ್ಲ ಕಲಾವಿದರನ್ನು ಸಂಪರ್ಕಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಸುಮಾರು 100 ಮಂದಿ ಕಲಾವಿದರನ್ನು ಸಂಪರ್ಕಿಸೋದಕ್ಕೆ ಸಾಧ್ಯ ಆಯಿತು. ಅವರ ಅನುಭವದ ಪ್ರಕಾರ ಅದನ್ನೊಂದು ಏನು ಪ್ರಾತಿನಿಧ್ಯ ಅಂತ ಅಂದ್ಕೊಳ್ಳೋದಾದರೆ, ಈ ಸಮೀಕ್ಷೆಯಲ್ಲಿ ಭಾಗವಹಿಸಿದ ಕಲಾವಿದರು, ಮಹಿಳಾ ಕಲಾವಿದರಲ್ಲಿ ಹೆಚ್ಚಿನವರು ಕೂಡ 40ರಿಂದ 60 ವರ್ಷದ ಮಧ್ಯೆ ಇರುವವರು. ಅಂದರೆ ಯಕ್ಷಗಾನ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಮಹಿಳೆಯರು ಅಂತ ಅವರನ್ನು ನಾವು ಒಟ್ಟಾಗಿ ಸಮಗ್ರವಾಗಿ ಹೇಳೋದಾದರೆ, 2ನೇ ಸ್ಥಾನ 26ರಿಂದ 40 ವರ್ಷದವರು. 40 ವರ್ಷದ ಒಳಗಿನವರು ಕಡಿಮೆ. ಈ 18ರಿಂದ 25 ವರ್ಷದವರು ಇನ್ನೂ ಕಡಿಮೆ. ಅಂದರೆ ಹೆಚ್ಚು ತೊಡಗಿಸಿಕೊಂಡಿರುವವರು ಮಧ್ಯ ವಯಸ್ಸಿನವರೇ ಅನ್ನೋದು ಸುಮ್ಮನೆ ಒಂದು, ಇದನ್ನು ನಾವೇನೋ ಒಂದು ಫೈನಲ್ ಅಂತೇನು ಹೇಳಬೇಕಾಗಿಲ್ಲ, ಅದು ನಿಜವೋ ಅಲ್ಲೋ ಅಂತ ನೀವು ಹೇಳ್ಬೋದು. ಆಮೇಲೆ ಹೆಚ್ಚಿನವರು ವಿವಾಹಿತರಿದ್ದಾರೆ ಅಂತ. ಮಹಿಳೆಯರು ಯಕ್ಷಗಾನ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡ ಬಹುತೇಕರು 73% ಮಂದಿ ಕೂಡ ವಿವಾಹಿತರಿದ್ದಾರೆ. ಇನ್ನೊಂದೇನೆಂದರೆ, ಇದನ್ನು ನಾವು ಇತಿಹಾಸದ ಜೊತೆ ಬಹುಶಃ ಲಿಂಕ್ ಮಾಡಬಹುದು. ಹೆಚ್ಚಿನವರು ಕೂಡ ವಿದ್ಯಾಭ್ಯಾಸ ದೃಷ್ಟಿಯಿಂದ ನೋಡಿದರೆ, ಅಂದರೆ ಈ ಸರ್ವೆಯಲ್ಲಿ ಭಾಗವಹಿಸಿದವರು ಹೆಚ್ಚಿನವರು ಕೂಡ ಡಿಗ್ರಿ ಮತ್ತು ಅದಕ್ಕಿಂತ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿದವರು. ಅಂದರೆ ಈಗ ಬೆಳಗ್ಗಿನಿಂದ ಕೂಡ ಇದರ ಬಗ್ಗೆ ಚರ್ಚೆ ಆಯಿತು. ಒಂದು 100 ವರ್ಷದ ಹಿಂದೆ ಮಹಿಳೆಯರು ತೊಡಗಿಸಿಕೊಂಡ ರೀತಿಗೂ ಅಥವಾ ಇಲ್ಲವೇ ಇಲ್ಲ ಅಂತ ಹೇಳ್ಬಹುದೇನೋ. ಆಮೇಲೆ ಅದು ಈಗ ಇಷ್ಟು ವಿಸ್ತಾರ ಆಗಿದೆ, ಇಷ್ಟು ಮಂದಿ ಕಲಾವಿದರು ಯಕ್ಷಗಾನದಲ್ಲಿ ತೊಡಗಿಸಿಕೊಂಡವರಿದ್ದಾರೆ. ವಿದ್ಯಾಭ್ಯಾಸವೇ ಒಂದು ಪ್ರಮುಖವಾದ ಕಾರಣ ಇರಬಹುದೇನೋ ಅದಕ್ಕೆ ಅಂತ. ಹೆಚ್ಚಿನವರು ಕೂಡ ಡಿಗ್ರಿ ಮತ್ತು ಅದಕ್ಕಿಂತ ಹೆಚ್ಚಿನ ಓದಿದವರೇ ಇದ್ದಾರೆ. ಅಂದರೆ ಈ ಸಮೀಕ್ಷೆಯಲ್ಲಿ ಭಾಗವಹಿಸಿದವರಲ್ಲಿ ಅಂದರೆ ವಿದ್ಯಾಭ್ಯಾಸ ಬೆಳೆಯುತ್ತಾ, ಸಮಾಜ ಬದಲಾಗ್ತಾ, ಸಮಾಜದಲ್ಲೂ ಒಂದು ಶಿಕ್ಷಣ ಮತ್ತು ಒಂದು ಜನರ ಸಾಮಾನ್ಯ ತಿಳುವಳಿಕೆ ಜಾಸ್ತಿ ಆಗ್ತಾ ಮಹಿಳೆಯರು ಹೆಚ್ಚು ಹೆಚ್ಚು ಯಕ್ಷಗಾನದಲ್ಲಿ ತೊಡಗಿಸಿಕೊಳ್ಳುವ ರೀತಿ ಆಗಿರಬಹುದೇನೋ ಅನ್ನೋದು ಒಂದು ಇದು. ಅಂತೂ ಈ ಥರದ ಅನೇಕ ವಿಚಾರಗಳಿವೆ, ಅದನ್ನು ಬಹುಶಃ ಮುಂದೆ ಮಾತಾಡ್ಬೋದು ಅನ್ನಿಸ್ತದೆ. ಆಮೇಲೆ ಹೆಚ್ಚು ತೊಡಗಿಸಿಕೊಂಡಿರುವವರು ಯಕ್ಷಗಾನ ಅಂದರೆ ಬಯಲಾಟ ಪ್ರಕಾರದಲ್ಲಿ ತಾಳಮದ್ದಳೆಗಿಂತಲೂ ಹೆಚ್ಚು ಅಂತ. ಆಮೇಲೆ ಮುಮ್ಮೇಳದಲ್ಲಿ ತೊಡಗಿಸಿಕೊಂಡವರೇ ಜಾಸ್ತಿ. ಈಗಾಗಲೇ ಆ ವಿಷಯ ಒಂದು ಸಣ್ಣ ಪ್ರಸ್ತಾಪ ಆಯಿತು. ಪ್ರಸಂಗಕರ್ತರಾಗಲಿ ಅಥವಾ ಹಿಮ್ಮೇಳ ಕಲಾವಿದರಾಗಲಿ ಪ್ರಮಾಣ ಕಡಿಮೆ ಅಂತ ಯಕ್ಷಗಾನದಲ್ಲಿ. ಆಮೇಲೆ ಒಂದು ಪ್ರಶ್ನೆ ಕೇಳಿದೆ ನಾನು, ಇದಕ್ಕೆ ನಿಮಗೆ ಪ್ರೇರಣೆ ಏನು ಅಂತ. ಆ ಸಮೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆ, ಯಕ್ಷಗಾನ ಕ್ಷೇತ್ರದಲ್ಲಿ ನೀವು ತೊಡಗಿಸಿಕೊಳ್ಳುವುದಕ್ಕೆ ಏನು ಪ್ರೇರಣೆ ಅಂತ. ಅದರಲ್ಲಿ ಹೆಚ್ಚಿನವರು ಹೇಳಿದ್ದು ಕೂಡ ಯಕ್ಷಗಾನದ ಬಗ್ಗೆ ನಮಗಿರುವಂಥ ವಿಶೇಷವಾದ ಪ್ರೀತಿ ಮತ್ತು ಆಕರ್ಷಣೆ ಅಂತ. 2ನೇ ಕಾರಣ ಕೌಟುಂಬಿಕ ವಾತಾವರಣ ಅಂತ. ಕುಟುಂಬದಲ್ಲಿ ಯಕ್ಷಗಾನದ ವಾತಾವರಣ ಇದ್ದರೆ ನಾವು ಕೂಡ ತೊಡಗಿಸಿಕೊಳ್ಳುವುದಕ್ಕೆ ಸಾಧ್ಯ ಆಯಿತು ಅಂತ. ಮತ್ತು ಇನ್ನೊಂದು ಈ ಹಂತದಲ್ಲಿ ನಾನು ಕೊನೆಯದಾಗಿ ಹೇಳ್ಬಹುದಾದ ವಿಷಯ ಏನಂದರೆ, ನಿಮಗೆ ಬೆಂಬಲ ಏನು ಅಂತ ಕೇಳಿತ್ತು.
ಯಾರಿಂದ ಬೆಂಬಲ ಅಂತ. ಯಕ್ಷಗಾನ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಸಹಜವಾಗಿ ಯಾರಿಂದಲಾದರೂ ಒಂದು ಸಣ್ಣ ಸಪೋರ್ಟ್ ಅಂತ ಬೇಕಾಗ್ತದೆ. ಸೊ ಅದರಲ್ಲಿ 2 ವಿಷಯಗಳನ್ನು ಮುಖ್ಯವಾಗಿ ಹೇಳಿದರು. ಒಂದು ತಂದೆ ತಾಯಿ, ಎರಡನೇದು ಗಂಡ ಅಂತ. ಈ 2 ಪ್ರಮುಖ ಪ್ರೇರಣೆಗಳು, ಅಂದರೆ ಬೆಂಬಲ ಇದ್ದದ್ರಿಂದಲೇ ನಾವು ಹೆಚ್ಚಾಗಿ ತೊಡಗಿಸ್ಕೊಳ್ಳೋದು ಸಾಧ್ಯ ಆಗಿದೆ ಅಂತ. ಇದೇನು ಹೊಸ ವಿಷಯ ನಾನು ಹೇಳ್ತಿರೋದಲ್ಲ. ಅಂತೂ ಒಂದು 100 ಮಂದಿ ಮಹಿಳಾ ಕಲಾವಿದರನ್ನು ಮಾತಾಡಿಸಿದಾಗ ಇಂಥ ಅಭಿಪ್ರಾಯಗಳು, ವಿಷಯಗಳೆಲ್ಲ ಸಿಕ್ಕಿದ್ದು ಅಂತ. ಮುಂದೆ ಮಾತಾಡಿ. ಖಂಡಿತವಾಗಿ ಈ ಸಂವಾದದಲ್ಲಿ ಏನೆಲ್ಲ ಚರ್ಚೆ ಮಾಡ್ಬೋದು ಅದರ ಒಂದು ಬ್ರೀಫಾಗಿ ಒಂದು ಪಕ್ಷಿ ನೋಟವನ್ನೇ ನೀವು ಕೊಟ್ರಿ ಅಂತ ಹೇಳ್ಬೋದು. ನಾನು ಕೇಳುವಂಥ ಕೆಲವು ಪ್ರಶ್ನೆಗಳು ಅದರಲ್ಲೇ ಕವರ್ ಆಗೋಗಿತ್ತು. ನಾನೀಗ ಸುಮಂಗಲ ರತ್ನಾಕರ್ ಅವ್ರನ್ನ ಕೇಳೋದಾದರೆ, ಸೊ ಅವರ ಅಧ್ಯಯನದ ಆಧಾರದ ಮೇಲೆ ಕೆಲವೊಂದು ವಿಚಾರಗಳನ್ನ ಹಂಚ್ಕೊಂಡ್ರು. ನಿಮ್ಮ ಪ್ರಾಕ್ಟಿಕಲ್ ಅಥವಾ ನೀವು ನೋಡಿರೋವಂಥ ಅನುಭವದ ಮೇಲೆ ಹೇಳೋದಾದರೆ ಮಹಿಳೆಯರು ಯಕ್ಷಗಾನಕ್ಕೆ ಬರಲಿಕ್ಕೆ ಏನು ಕಾರಣ, ಏನು ಪ್ರೇರಣೆ, ಪ್ರಭಾವ ಇರ್ಬೋದು ಅಂತ. ಬಹುಶಃ ನಾವು ಹಿಂದೆ ನೋಡೋದಾದರೆ ಮಹಿಳೆ ಯಕ್ಷಗಾನದಲ್ಲಿ ಮಹಿಳೆ ನಿನ್ನೆ ಅಂತ ನೋಡೋದಾದರೆ ಏನು ಹೆರಿಡಿಟ್ರಿ ಅಥವಾ ತಂದೆ ತಾಯಿಯ ಯಕ್ಷಗಾನದ ಕಲೆಯಲ್ಲಿ ಇರ್ತಾರೆ, ಅವರ ಆಸಕ್ತಿಯಿಂದ ಬರುವಂಥದ್ದು. ಬಟ್ ಇವಾಗ ನಾನು ಗಮನಿಸಿದಾಗಿ ಸಾಮಾಜಿಕ ಜಾಲತಾಣಗಳು ಇರುತ್ತೆ. ಸೊ ಮತ್ತೊಬ್ಬರನ್ನ ನೋಡಿ ಪ್ರೇರಣೆ ಪಡೆದು ಬರುವಂಥದ್ದು. ಸೊ ಪ್ರಭಾವದ ಬಗ್ಗೆ ಹೇಳೋದಾದರೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಎಲ್ರಿಗೂ ನಮಸ್ಕಾರ. ಖಂಡಿತವಾಗಿಯೂ ನಿಮ್ಮ ಪ್ರಶ್ನೆಗೆ ನೇರವಾದ ಉತ್ತರ ಇವರು ಆಗಲೇ ಹೇಳಿದ್ದಾರೆ. ಆಕರ್ಷಣೆ ಅಂತ ಇದ್ದರೆ ನಮಗೆ ಅದರಲ್ಲಿ ಪ್ರೀತಿ ಹುಟ್ಟುತ್ತದೆ 10 ಸಲ ನೋಡಿದಾಗ. ಹೇಗೆ ಅಂತ ಕೇಳಿದರೆ, ಒಂದು ಮನೆ ಇರ್ತದೆ, ಪಕ್ಕದಲ್ಲಿ ಮುಂದೆ ಇನ್ನೊಂದು ಮನೆ ಇರ್ತದೆ, ಆ ಮನೆಗೆ ಹೊಸೊಬ್ಬ ಬಾಡಿಗೆಗೆ ಬರ್ತಾನೆ ಅಂತ ಆಲೋಚನೆ ಮಾಡಿ. ಆ ಪರಿಚಯ ಇರುವುದಿಲ್ಲ ನಮಗೆ. ಒಂದು ದಿನ ಅವನು ಹೊರಗೆ ಬರುವಾಗ ನಾವು ಹೀಗೆ ನೋಡ್ತೇವೆ, ನಮ್ಮಷ್ಟಕ್ಕೆ ತಿರುಗಿ ಹೋಗ್ತೇವೆ. 2ನೇ ದಿನ ಬರುವಾಗ, 3ನೇ ದಿನ ಬರುವಾಗ ಯಾರು ಇವನು ನಮ್ಮ ನೇಬರ್ ಅಲ್ವಾ, ಒಮ್ಮೆ ನೋಡುವ ಮಾತಾಡಿಸುವ ಅಂತ ಅನಿಸ್ತದೆ, ಅಥವಾ ನೋಡುವ ನಗುವಿಂದ ಆರಂಭ ಆಗ್ತದೆ. 4-5 ದಿನ ಹೋಗ್ತಾ 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 ಒಂದು ವಾರ, ಒಂದು 10 ದಿನ ಆದಾಗೆ ನಮಸ್ಕಾರ ಚೆನ್ನಾಗಿದ್ದೀರಾ ಅನ್ನೋ ಮಟ್ಟಕ್ಕೆ ಬರ್ತದೆ. ಮುಂದೆ ಹೋಗ್ತಾ ಹೋಗ್ತಾ ಆ ಮಾತಿನಲ್ಲಿ ಕ್ರಿಯೆ ಪ್ರತಿಕ್ರಿಯೆಗಳು ಆಪ್ತವಾಗ್ತಾ ಹೋದಾಗೆ ಆತ್ಮೀಯರಾಗ್ತಾ ಹೋಗ್ಬೋದು. ಹಾಗೆಯೇ ಯಕ್ಷಗಾನ ಅನ್ನುವಂಥ ಕಲೆಯನ್ನು ಮೊದಲಿಗೆ ನೋಡಲಿಕ್ಕೆ ಸಿಗ್ತಿದ್ದು ಅಪರೂಪ ಅಂತ ನನ್ನ ಹಿರಿಯರು ಹೇಳ್ತಾ ಇದ್ದರು. ಯಾಕಂದರೆ ಇದ್ದಂತಹ ಮೇಳಗಳ ಸಂಖ್ಯೆಯು ಕಡಿಮೆ. ಯಕ್ಷಗಾನವನ್ನು ನೋಡಿದರೆ ಅದು ಮಹಾಪಾಪ ಅನ್ನುವಂತಹ ಭಾವನೆ ಇತ್ತು. ಅದಕ್ಕೆ ಕಾರಣಗಳನ್ನು ಹುಡುಕ್ಲಿಕ್ಕೆ ಹೋದರೆ ಬೇಕಾದಷ್ಟು ಇದೆ. ಒಂದನೇದಾಗಿ ಅವರು ಅವಿದ್ಯಾವಂತರು ಇರ್ತಾರೆ. ಯಾವತ್ತು ನಿದ್ದೆ ಹೊತ್ತು ಬೇರೆ, ಎಚ್ಚರ ಇರುವ ಹೊತ್ತು ಬೇರೆ. ಅಂದರೆ ಲೋಕ ಎಲ್ಲ ಮಲಗಿರುವ ಹೊತ್ತು ಅವರು ಜಾಗೃತರಾಗಿರ್ತಾರೆ. ಹೆಣ್ಣು ಮಕ್ಕಳು ಅಲ್ಲಿಗೆ ಹೋದರೆ ಅವರಿಗೆ ಅಪಾಯ, ಯಾಕಂದರೆ ಭದ್ರತೆಯ ದೃಷ್ಟಿ. ಸೊ ಇಂಥದ್ದೆಲ್ಲ ಇತ್ತು. ಮಾತ್ರ ಅಲ್ಲದೆ ಒಂದು ಯಕ್ಷಗಾನವನ್ನು ನೋಡಿದರೆ 12 ರಂಗಪೂಜೆಯನ್ನು ನೋಡಬೇಕನ್ನುವಂಥದ್ದು ಮಡಿವಂತರ ಮನೆಯ ಒಂದು ನಿಯಮ ಕೂಡ ಆಗಿತ್ತು ಆ ಕಾಲದಲ್ಲಿ. ಯಾಕಂದರೆ ನನ್ನ ಅತ್ತೆ ಹೇಳ್ತಾ ಇದ್ದರು, ಸುರತ್ಕಲ್ ಮಾರಿಗುಡಿಯಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ನಡೀತಿದ್ದ ಆಟವನ್ನು ನೋಡಬೇಕು ಅಂತ ಹೇಳಿ ಅವರು ಬಹಳಷ್ಟು ಅಪೇಕ್ಷೆ ಪಡ್ತಿದ್ರಂತೆ. ಆದರೆ ಅವರಿಗೆ ಹೋಗಲಿಕ್ಕೆ ಬಿಡ್ತಿರಲಿಲ್ಲ ಆ ಕಾಲದಲ್ಲಿ, ಸಣ್ಣವರಿರುವಾಗ. ಸ್ವಲ್ಪ ದೊಡ್ಡವರಾಗ್ತಾ ಇದ್ದ ಹಾಗೆ ಮನೆಯ ಸೋದರರ ಒಂದು ಸಪೋರ್ಟಿಂದ, ಸಹಕಾರದಿಂದ ಅವರು ಆಟವನ್ನು ನೋಡಿ ಬರ್ತಿದ್ರು. ಆದರೂ ಅಪ್ಪ ಅಮ್ಮನಿಗೆ ಹೇಳಲಿಕ್ಕೆ ಹೆದರಿಕೆ. ಅಮ್ಮ ಆಯ್ತಮ್ಮ ಮಗು ನೀನು ಹೋಗು ಅಂತ ಹೇಳಿದರು. ಅಪ್ಪನ ಕಣ್ತಪ್ಪಿಸಿ ಹೋಗ್ತಿದ್ರು. ಅಪ್ಪ ಹೇಳೋ ಮುಂಚೆ ಮನೆಗೆ ಬರಬೇಕಿತ್ತು. ಇಂಥ ಪರಿಸ್ಥಿತಿ ಇದ್ದಂತಹ ಕಾಲ ಆಗಿತ್ತು. ಆದರೆ ಬದಲಾದ ಕಾಲಘಟ್ಟದಲ್ಲಿ ಇವರ ಸಮೀಕ್ಷೆಯಲ್ಲಿ ಏನು ಬಂದಿತ್ತು, ಮನೆಯವರ ಒಂದು ಸಹಕಾರ, ಕುಟುಂಬದವರ ಒಂದು ಸಹಕಾರ, ಮತ್ತು ಮುಖ್ಯವಾಗಿ ಮದುವೆ ಆದ ಬಳಿಕ ಪತಿ ಅಥವಾ ಪತಿ ಮನೆಯವರ ಸಹಕಾರ, ಅದರಿಂದ ಹೆಣ್ಣು ಮಕ್ಕಳು ಖಂಡಿತ ಬೆಳೀಲಿಕ್ಕೆ ಸಾಧ್ಯ ಉಂಟು. ಪ್ರಭಾವ ಅಂತ ಹೇಳಿದರೆ ಒಂದು ಪ್ರಸಂಗ, ಮುಖ್ಯವಾಗಿ ವೇಷವೇ ಆಕರ್ಷಣೆ. ನಮಗೆ ಅವರು ಆ ವೇಷವನ್ನು ಹೊತ್ತುಕೊಂಡು ದಿಗಿಣ ಹಾಕುವಂಥದ್ದು. ನಮ್ಮ ತೆಂಕುತಿಟ್ಟಿನಲ್ಲಿ ನೋಡಿದರೆ ದಿಗಿಣವೇ ನಮಗೆ ಪ್ರಭಾವ. ನಾನು ಹೀಗೆ ಹಾಕಬೇಕು ದಿಗಿಣ ಅನ್ನೋಂಥದ್ದು. ಹೆಣ್ಣು ಮಕ್ಕಳು, ನಾವು ಬಾಹ್ಯದಲ್ಲಿ ನೋಡುವಾಗ ಹೆಣ್ಣು ಮಕ್ಕಳು ಇರ್ಬೋದು, ಆತ್ಮಕ್ಕೆ ಹೆಣ್ಣು ಗಂಡಿಲ್ಲ ಅಂತ ಹೇಳ್ತಾರಲ್ವ, ನಾವು ಮನಸ್ಸಿನಲ್ಲಿ ಕುಣಿತಾ ಇರ್ತಿದ್ದೆವು. ಈ ಬಾಲ್ಯದಲ್ಲಿ ನನ್ನ ಉದಾಹರಣೆನೇ ತಗೊಳ್ಳೋದಾದರೆ, ನಮ್ಮ ಮನೆಯ ಮುಂದೆ ವರ್ಷಕ್ಕೆ 1 ದಿನ ಏಪ್ರಿಲ್ 2ನೇ ವಾರದ ಶನಿವಾರ ಕಟೀಲ್ ಮೇಳದ ಆಟ ಆಗ್ತಾಯಿತ್ತು. ಚಾತಕ ಪಕ್ಷಿ ಹಾಗೆ ಕಾಯ್ತಾ ಇದ್ದೆವು ಅದನ್ನು ನೋಡಲಿಕ್ಕೆ. ಆ ಒಂದು ದಿನಕ್ಕಾಗಿ ಒಂದು 15-20 ದಿನದ ಪೂರ್ವ ತಯಾರಿ ನಮ್ಮಲ್ಲಿ ಇರ್ತಿತ್ತು. ಬಣ್ಣ ಕಾಗದ ಹಚ್ಚಲಿಕ್ಕೂ ಹೋಗೋದು, ಸೆಗಣಿಯನ್ನು ಸಾರಿಸಲಿಕ್ಕೂ ಹೋಗೋದು. ವಿಷಯ ಇಷ್ಟೇ, ಆ ಕಲೆಯ ಮೇಲೆ ಆಕರ್ಷಣೆ ಅಷ್ಟೇ, ಮತ್ತಿನ್ನೇನೂ ಇಲ್ಲ. ಹೋಗ್ತಾ ಹೋಗ್ತಾ ನಮ್ಮೊಳಗೆ ನಾವು ಕಲಾವಿದರಾಗಬೇಕನ್ನುವಂತಹ ಒಂದು ಆಸೆ. ಮಾರನೇ ದಿನ ನಮ್ಮ ಮನೆಯಲ್ಲೇ ಒಂದು ರಂಗಸ್ಥಳ, ನಾವು ಅಕ್ಕ ತಂಗಿ ಅಂದರು, ನೆರೆಕರೆಯವರೆಲ್ಲ ಸೇರಿ ನಮ್ಮದೇ ಒಂದು ಆಟ. ಮನೆಯ ಡಬ್ಬಿ ಚಂಡೆ ಆಗ್ತದೆ, ಯಾವುದೋ ಒಂದು ಮಸಿ ಬಣ್ಣ ಆಗ್ತದೆ. ಆಮೇಲೆ ಸುಣ್ಣ ಅಥವಾ ಏನು ಪೌಡರ್, ಟಾಲ್ಕಮ್ ಪೌಡ್ರಿಗೆ ನೀರು ಮುಳುಗಿಸಿ ಈ ನಾಮಗಳನ್ನೆಲ್ಲ ಬಳ್ಕೊಳ್ತಿದ್ದೆವು. ಕುಂಕುಮ ನಮಗೆ ಲಿಪ್ಸ್ಟಿಕ್ಕೋ ಇನ್ಯಾವುದೋ ಕೆಂಪು ರಂಗ ಆಗ್ತಿತ್ತು.
ದಿಗಿಣಗಳನ್ನು ಹಾಕ್ತಿದ್ದೆವು. ಕತ್ತಿಗೆ ನಮಗೆ ಈ ಸೋಗೆ ಇರ್ತಿತ್ತಲ್ವ, ಅದು ಕತ್ತಿ ಆಗ್ತಿತ್ತು. ಸೊ ಇದೆಲ್ಲ ಒಂದು ಸ್ಮರಣೀಯ ನೆನಪುಗಳು. ಆದರೆ ಆಗ ಕಲೀಲಿಕ್ಕಾಗಲಿಲ್ಲ. ಹೋಗ್ತಾ ಹೋಗ್ತಾ ಅವಕಾಶ ಅನಿರೀಕ್ಷಿತವಾಗಿ ದೊರೆತು ಈಗ ಬೆಳೆದು ಅಧ್ಯಯನ ಮಾಡ್ತಾ ಇದ್ದೇನೆ. ನನ್ನ ಹಾಗೆ ಅನೇಕರ ಕಥೆ ಇರ್ಬೋದು ಅಂತ ನಾನು ಊಹಿಸ್ತೇನೆ. ಖಂಡಿತ ಯಾವುದಾದ್ರೂ ಒಬ್ಬರು ಕಲಾವಿದ ಅಥವಾ ಕಲಾವಿದೆ ಅವರ ಮೇಲೆ ಪ್ರಭಾವ ಬೀರಿರ್ತಾರೆ. ನನ್ನ ಮೇಲೆ ಗಾಢವಾಗಿ ಪ್ರಭಾವ ಬೀರಿದ್ದು ಆಗ ನಾನು ಕಟೀಲು ಮೇಳ ನೋಡ್ತಿದ್ದ ಕಾರಣ ಪಕ್ಕಡಿ ವೇಷ ಹಾಕಬೇಕು ಅಂತ ಸತ್ಯಾನಂದ ರಾವ್ ಪೇಜಾವರ್ ಅವರ ವಿಷ್ಣು ಪಾತ್ರ, ಕೃಷ್ಣ ಪಾತ್ರಗಳನ್ನು ನೋಡಿ ನಾನು ಆ ಕಾಲದಲ್ಲಿ ಪ್ರಭಾವಿತಳಾಗಿದ್ದೆ. ಮತ್ತು ಹೋಗ್ತಾ ಹೋಗ್ತಾ ದೀಪಕ್ ರಾವ್ ಪೇಜಾವರ್ ಅವರ ಚಿಕ್ಕಪ್ಪನ ಅವರ ಅಣ್ಣನ ಮಗ, ಹಾಗೆ ಗೋವಿಂದ ಭಟ್, ಸೂರಿಕುಮಾರ್ ಇಂಥವರ ವೇಷದಿಂದ ಪ್ರಭಾವಿತಳಾಗಿ ಕಲಿಕೆಯನ್ನು ಶಾಸ್ತ್ರೋಕ್ತವಾಗಿ ಮಾಡಬೇಕನ್ನೋ ಒಂದು ಹುಮ್ಮಸ್ಸಿನಲ್ಲೇ ಮುಂದುವರೆದದ್ದು. ಬಹುಶಃ ಮಹಿಳೆಯರು ಕೂಡ ಇದೇ ರೀತಿ ಯಾವುದಾದ್ರೂ ಒಮ್ಮೆ ಆದರೂ ನಾವು ವೇಷ ಕಟ್ಟಿ ರಂಗದಲ್ಲಿ ಕುಣಿಬೇಕು ಅನ್ನೋ ಹುಮ್ಮಸ್ಸಿನಿಂದಲೇ ಪ್ರೀತಿಯಿಂದಲೇ ವೇಷ ಮಾಡಿರ್ತಾರೆ ಅಂತ ನಾನು ಅಂದ್ಕೊಳ್ತೇನೆ. ಖಂಡಿತವಾಗಿ ನಿಮ್ಮ ರಸವತ್ತಾದ ಅನುಭವಗಳ ಮುಖಾಂತರ ನಿಮ್ಮ ಒಂದು ಒಳನೋಟವನ್ನು ನೀವು ಮುಂದಿಟ್ರಿ. ಧನ್ಯವಾದ. ಈಗ ನಾನು ನಾಗರತ್ನ ಹೇರ್ಲೆ ಅವರಿಗೆ, ನೀವು ಶಿಕ್ಷಕಿ ಆಗಿರೋದ್ರಿಂದ ಈ ಹಿಂದೆ ಕೂಡ ಮಹಿಳೆಯರು ಯಕ್ಷಗಾನ ತೊಡಗಿಸಿಕೊಂಡಿದ್ರು, ಬಟ್ ಮುನ್ನೆಲೆಗೆ ಬಂದಿರ್ತೀರಿ, ಅಂದರೆ ಅವರಿಗೆ ಹೆಸರು ಕೇಳಿಬರೋದು, ಪ್ರಚಾರದಲ್ಲಿರೋದು ಕಡಿಮೆ. ಬಟ್ ಇವಾಗ ಹೆಚ್ಚಿನ ಕಲಾವಿದರಿಗೆ ಅದೊಂದು ಸಿಗ್ತಾ ಇದೆ. ಸೊ ನಾವು ಹಿಂದೆ ಕೂಡ ಪ್ರೋತ್ಸಾಹದ ಬಗ್ಗೆ ನಾವು ಮಾತಾಡೋದಾದರೆ ನೀನು ಡಾಕ್ಟರ್ ಆಗು, ನೀನು ಟೀಚರ್ ಆಗು, ಈ ಥರ ಹೇಳ್ತಾರೆ. ಬಟ್ ಯಾವುದೇ ಮನೆಯಲ್ಲಿ ಕೂಡ ಈಗ ಗಂಡು ಮಕ್ಕಳಿಗೂ ಅಷ್ಟೇ ಅದು ನೀನು ಕಲಾವಿದ ಆಗು ಅಂತ ಹೇಳುವಂಥದ್ದಿಲ್ಲ. ಸೊ ಅದನ್ನು ನಾವು ಗಮನಿಸಿ ಹೇಳೋದು. ನೀವು ಕೂಡ ಶಿಕ್ಷಕಿ, ಅದರ ಜೊತೆಗೆ ನೀವು ಯಕ್ಷಗಾನದಲ್ಲಿ ಕೂಡ ತೊಡಗಿಸಿಕೊಂಡಿದ್ರಿ. ಸೊ ಮುಂದೊಂದು ದಿನ ಹೆಣ್ಮಕ್ಕಳಿಗೆ ಅನುಕೂಲವಾಗುವಂಥ ವಾತಾವರಣ, ಇದರಲ್ಲಿ ಒಂದು ಆರ್ಥಿಕವಾಗಿ ನಿಲ್ಲುವಂಥ ವಾತಾವರಣ ಸೃಷ್ಟಿ ಆಗ್ಬೋದಾ? ಇಂದು ನಿನ್ನೆ ನಾಳೆ ಬಗ್ಗೆ ವಿವೇಚನೆ ಇಟ್ಟು ಮಾತಾಡುವಾಗ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಜ, ಯಾವುದೇ ವಿದ್ಯಾರ್ಥಿಯನ್ನು ನಾವು ಶಾಲೆಗೆ ಕೇಳಿದಾಗಲೂ ಅವ್ರು ಹೇಳೋದು ಅದೇ ಪ್ರಶ್ನೆ, ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತಾನೆ. ಆದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿಯೂ ಕೂಡ ಒಬ್ಬ ಕಲಾವಿದ ಖಂಡಿತವಾಗಿಯೂ ಇದ್ದೇ ಇರ್ತಾನೆ. ಅದಕ್ಕಾಗಿಯೇ ಇವತ್ತಿನ ಶಾಲಾ ದಿನಗಳಲ್ಲಿ ಪ್ರತಿಭಾ ಕಾರಂಜಿಯೋ ಅಥವಾ ಇನ್ನೇನೋ ಹೊಸ ಹೊಸ ಸ್ಪರ್ಧೆಗಳು ನಡೀತಾ ಇರುವಂಥದ್ದು. ಅಲ್ಲಿ ಹಲವಾರು ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲೆಲ್ಲ ಗುರುತಿಸಿಕೊಂಡಿದ್ದಾರೆ. ಕೊನೆಗೆ ಏನಾಗುತ್ತೆ ಕೇಳಿದರೆ, ಯಾವುದೇ ಒಬ್ಬ ವಿದ್ಯಾರ್ಥಿ ಒಂದು ಕಲೆಯನ್ನು ತಾನು ಕಲಿತಾನೆ. ಯಾಕಂದರೆ ಬಹುಮುಖ ಪ್ರತಿಭಾನ್ವಿತರು ಇವತ್ತಿನ ಒಬ್ಬ ವ್ಯಕ್ತಿ ಯಾರನ್ನೇ ತಗೊಂಡ್ರೂ ಕೂಡ ಒಂದೇ ಒಂದು ಕಲೆ ಅವರ ಇದರಲ್ಲಿ ಇರಲ್ಲ. ನಾನೊಬ್ಬ ಹಾಡುಗಾರ ಅಥವಾ ನೃತ್ಯ ಮಾಡ್ತೇನೆ, ಯಕ್ಷಗಾನವನ್ನು ಮಾಡ್ತೇನೆ, ಭಾಷಣವನ್ನು ಮಾಡ್ತೇನೆ, ಹೀಗೆ ಲಿಸ್ಟು ಬೆಳೀತಾ ಹೋಗ್ತದೆ. ಅದು ಎಲ್ಲಿವರೆಗೆ ಕೇಳಿದರೆ ಒಂದು ಸೀಮಿತ ಹಂತದವರೆಗೆ ಅಂಥೇಳಿ ನನಗೆ ಅನ್ನಿಸ್ತದೆ. ಒಂದು PUCಯೋ ಇಲ್ಲ ಇಂಜಿನಿಯರೋ ಯಾವುದೋ ಆದಮೇಲೆ ಅವರೊಂದು ವೃತ್ತಿಗೆ ಹೋದಾಗ ಈ ಕಲೆ ಎನ್ನುವಂಥದ್ದು ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತದೇನೋ ಎನ್ನುವಂಥದ್ದು. ಯಾಕಂದರೆ ನಮ್ಮ ಒಂದು ಶಿಕ್ಷಣ ಎನ್ನುವಂಥದ್ದು ಹಿಂದೆ ಹಾಗಿತ್ತು, ಆದರೆ ಈಗ ಹಾಗಿಲ್ಲ. NEP ಎನ್ನುವಂತಹ ಒಂದು ಹೊಸ ಶಿಕ್ಷಣ ಪದ್ಧತಿಯನ್ನು ಸರ್ಕಾರ ಪರಿಚಯಿಸಿ, ಇದೂ ಕೂಡ ಯಾಕೆ ವಿದ್ಯಾರ್ಥಿಗಳಿಗೆ ಬದುಕನ್ನು ಕಟ್ಟಿಕೊಳ್ಳುವಂತಹ ಒಂದು ಮಾರ್ಗ ಆಗಬಾರ್ದು ಎನ್ನುವಂಥದ್ದು. ಸೊ ಹಾಗಾಗಿ ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಅವಕಾಶಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಇವತ್ತಿನ ಒಂದು ವಿದ್ಯಾಭ್ಯಾಸವೂ ಕೂಡ ಪೂರಕ ಆಗ್ತಾ ಇದೆ. ಹಾಗೆ ಹಲವಾರು ಕಲಾವಿದರು, ಮಹಿಳಾ ಕಲಾವಿದರು ಇರ್ಬೋದು, ಪುರುಷರಂತೆಯೇ ನಿಮಗೆ ಗೊತ್ತಿದೆ ಯಕ್ಷಗಾನದಲ್ಲಿ ಸ್ವಲ್ಪ ಕಡಿಮೆ ವೃತ್ತಿಯಾಗಿ ಅದನ್ನು ಸ್ವೀಕರಿಸಿ ಹಣ ಸಂಪಾದನೆಯ ಮಾರ್ಗವನ್ನಾಗಿ ಮಾಡಿಕೊಂಡವರು. ಆದರೆ ಬೇರೆ ಬೇರೆ ಸಂಗೀತವೋ ನೃತ್ಯವೋ ಅಂತೇಳಿ ತಗೊಂಡಾಗ ಖಂಡಿತವಾಗಿಯೂ ಅದನ್ನು ಆರ್ಥಿಕವಾದ ಪ್ರಮುಖ ಆದಾಯವನ್ನಾಗಿ ಮಾಡಿಕೊಂಡು ತೊಡಗಿಸಿಕೊಂಡವರಿದ್ದಾರೆ. ಇನ್ನು ಎಷ್ಟೋ ಜನ ವಿದ್ಯಾರ್ಥಿಗಳು ಡಾಕ್ಟ್ರು, ಇಂಜಿನಿಯರ್ ಆದರೂ ಕೂಡ ಆ ವೃತ್ತಿಯನ್ನು ಬಿಟ್ಟು ಕಲೆಯ ಮೇಲಿನ ಆಕರ್ಷಣೆಗೋಸ್ಕರ ಕಲೆಯಲ್ಲಿಯೇ ತೊಡಗಿಸಿಕೊಂಡವರು ಹಲವಾರು ಕಲಾವಿದರ ಉದಾಹರಣೆಯನ್ನು ನಾವು ಕಣ್ಮುಂದೆ ಕಾಣ್ತಾ ಇದ್ದೇವೆ. ಯಕ್ಷಗಾನಕ್ಕೆ ಅದಿನ್ನೂ ಬರಲಿಲ್ಲ, ನಾವೆಲ್ಲ ಹವ್ಯಾಸಿಗಳಾಗಿ ತೊಡಗಿಸಿಕೊಳ್ತಾ ಹೋಗ್ತಾ ಇದ್ದೇವೆ. ಮುಂದೊಂದು ದಿನ ಖಂಡಿತವಾಗಿಯೂ ಬರಬಹುದೇನೋ ಅಂಥೇಳಿ. ಯಾಕಂದರೆ ಇವತ್ತಿನ ಒಂದು ಇದನ್ನು ನೋಡಿದರೆ, ನಾರ್ಮನ್ನು ನೋಡಿದರೆ ಚಿಕ್ಕ ಮಗುವಿನಿಂದ ಹಿಡಿದು ದೊಡ್ಡವರು ಕೂಡ ಎಲ್ಲರೂ ಇದರಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ಆ ಮಗು ಅದನ್ನೇ ಯಾಕೆ ನಾನು ವೃತ್ತಿಯಾಗಿ ತಗೊಳ್ಬಾರ್ದು ಅಂಥೇಳಿ ಬಂದರೆ ಸ್ವಲ್ಪ ಮುಮ್ಮೇಳಕ್ಕೆ ಅಥವಾ ಯಕ್ಷಗಾನ ನೃತ್ಯ ನಾಟ್ಯ ವಿಭಾಗಕ್ಕೆ ಬಂದಾಗ ಕಷ್ಟ ಆಗ್ಬೋದು. ಯಾಕಂದರೆ ಒಂದು ಹಂತದವರೆಗೆ ಮಾತ್ರ ನಾವು ಸಮರ್ಥತೆಯನ್ನು ಪಡೆದುಕೊಳ್ತೇವೆ. ಕೊನೆಗೆ ಒಂದು ಏಜ್ ಆದಮೇಲೋ ಅಥವಾ ನಮಗೆ ದೈಹಿಕವಾಗಿ ಸಾಮರ್ಥ್ಯ ಕಡಿಮೆ ಆದಾಗ ಮುಂದೇನು ಎನ್ನುವಂತಹ ಒಂದು ಕ್ವಶನ್ ಮಾರ್ಕ್ ಇದ್ದೇ ಇರ್ತದೆ. ಸೊ ಹಾಗಾಗಿ ಅದನ್ನು ಸರ್ಕಾರವೇ ಪ್ರೋತ್ಸಾಹ ಕೊಟ್ಟು
ಒಂದು ಶಿಕ್ಷಣ ಅಂತೇಳಿ ತಂದಾಗ ಖಂಡಿತವಾಗಿಯೂ ಅದು ಸಾಧ್ಯ ಆಗ್ತದೆ ಎನ್ನುವಂಥದ್ದು ನನ್ನ ಭಾವನೆ. ಖಂಡಿತ ಮೇಡಮ್, ಬಹಳ ಚೆನ್ನಾಗಿ ಹೇಳಿದ್ರಿ, ಧನ್ಯವಾದ ನಿಮಗೆ. ಅದೇ ಪ್ರಶ್ನೆ ನಾನು ಮತ್ತೆ ಇವರಿಗೆ ಮೇಡಮ್ಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಏನಂತ ಹೇಳಿದ್ರೆ, ಈಗ ನೀವು ಭರತನಾಟ್ಯ ಕಲಾವಿದೆ ಕೂಡ ಹೌದು. ಭರತನಾಟ್ಯ ಮತ್ತು ಇತರ ಕಲೆಗಳಿಗೆ ಸಿಗುವಂಥ ಪ್ರೋತ್ಸಾಹ ಮಹಿಳೆಯರಿಗೆ ಸಾಕಷ್ಟು ವೇದಿಕೆಗಳು ಸಿಗೋ ಹಾಗೆ ಸೊ ಯಕ್ಷಗಾನದಲ್ಲಿ ಇಲ್ಲ. ಇವರು ಹೇಳಿದರು ಏನು ಯಾವ ರೀತಿ ಪ್ರೋತ್ಸಾಹ ಸಿಗುತ್ತೆ, ಅದರ ಬಗ್ಗೆ ನೀವು ಕಂಡ ಹಾಗೆ ನಿಮ್ಮ ಅನುಭವದ ಪ್ರಕಾರ ಹೇಗೆ? ಭರತನಾಟ್ಯ ಕಲೆಗೆ ಈಗ ಹೇಗೆ ಯಕ್ಷಗಾನವನ್ನು ಮೊದಲಿನ ಕಾಲದಲ್ಲಿ ಗಂಡು ಮಕ್ಕಳೇ ಪ್ರದರ್ಶನಕ್ಕೆ ಯೋಗ್ಯರು, ಹೆಣ್ಣು ಮಕ್ಕಳು ಅಲ್ಲ ಅನ್ನುವಂಥ ಒಂದು ಭಾವನೆ ಒಂದು ಕಾಲಘಟ್ಟದಲ್ಲಿ ಇತ್ತು. 1988 ಮೊದಲಿನ ಒಂದು ಅಂಕಿಅಂಶವನ್ನು ನೋಡಿದರೆ ಯಕ್ಷಗಾನದಲ್ಲಿ ಮಹಿಳೆಯರು ಪಾತ್ರ ವಹಿಸಿ ಅಂದರೆ ಸದಾ ಪಾತ್ರ ವಹಿಸ್ತಾ ಇದ್ದಂತಹ ಸಂಖ್ಯೆ ಬಹಳ ಕಡಿಮೆ ಸಿಗ್ತದೆ. 88 ನಂತರ ಸ್ವಲ್ಪ ಸಂಖ್ಯೆ ಹೆಚ್ಚಾಯಿತು. 2013 ನಂತರ ಅದು ಬಹಳ ಹೆಚ್ಚಾಯಿತು. ಬಹುಮಂದಿ ಮಹಿಳೆಯರು ಯಕ್ಷಗಾನದಲ್ಲಿ, ಅಂದರೆ ಮಹಿಳೆಯರಂದರೆ ಹೆಣ್ಣು ಮಕ್ಕಳನ್ನು ಯಕ್ಷಗಾನಕ್ಕೆ ನಾವು ಕಳಿಸ್ತೇವೆ, ನಾವು ಸಹ ನಮ್ಮ ಮಕ್ಕಳಿಗೂ ರಂಗದಲ್ಲಿ ಅವಕಾಶ ಸಿಗಬೇಕು ಅನ್ನುವಂಥ ಒಂದು ಆಸಕ್ತಿ ಜನರಲ್ಲಿ ಮೂಡಿತು. ಭರತನಾಟ್ಯಕ್ಕೆ ಮೊದಲಿನಿಂದಲೇ ಹೆಣ್ಣು ಮಕ್ಕಳಿಗೆ ಅವಕಾಶ ಇತ್ತು. ಯಾಕೆ ಹೇಳಿದರೆ, ಭರತನಾಟ್ಯವನ್ನು ಹೆಣ್ಣು ಮಕ್ಕಳೇ ಕಲಿತು ರಂಗದಲ್ಲಿ ಅದನ್ನು ರಂಗ ಪ್ರಸ್ತುತಿ ನೀಡಿದರೆ ಅದು ಚಂದ ನೋಡಲಿಕ್ಕೆ. ಹುಡುಗರು ಭರತನಾಟ್ಯವನ್ನು ಮಾಡಿದರೆ ಅವರಲ್ಲಿ ಮಾನಸಿಕವಾಗಿಯೂ ಸ್ತ್ರೀತ್ವ ಅವರೊಳಗೆ ಆವರಿಸಿಕೊಳ್ಳುತ್ತದೆ. ಅಂದರೆ ಆಗ ಹೆಸರು ಬಂತು ಒಬ್ಬರಿಬ್ಬರದು. ಅಂತಹ ಗುರುಗಳು ಸಾಮಾನ್ಯವಾಗಿ ಅವರನ್ನು ಹೀಗೆ ನೋಡಿದರೆ ಅವರು ಹೆಣ್ಮಕ್ಕಳಾಗಿ ಹೋಗ್ತಿರ್ತಾರೆ, ಹೆಣ್ಮಕ್ಕಳಾಗಿ ಮಾತಾಡ್ತಾರೆ. ನಮ್ಮ ಹುಡುಗರು ಹೆಣ್ಣಾಗುವುದು ಬೇಡ ಮಾನಸಿಕವಾಗಿ ಅನ್ನುವ ಭಾವನೆಯಿಂದ ಆ ಕಾಲದಲ್ಲಿ ಬಹುಶಃ ಗಂಡು ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಿರ್ಲಿಲ್ಲ. ಹಾಗೆಂತ ಇಲ್ಲವೇ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಅದರ ವಿಶೇಷ ಅಂತ ಹೇಳಿದರೆ, ಹೆಣ್ಣು ಮಕ್ಕಳು ರಂಗದಲ್ಲಿ ಕಾಣಿಸಿಕೊಳ್ತಾ ಇದ್ದರು ಭರತನಾಟ್ಯದಲ್ಲಿ, ಗುರುಗಳಾಗಿದ್ದವರೆಲ್ಲ ಗಂಡಸರೇ. ಅದೊಂದು ಪ್ರಧಾನ ಅಂಶ. ಭರತನಿಂದ ಹಿಡಿದು ಬಹುಮಂದಿ ನೃತ್ಯ ಶಿಕ್ಷಕರು, ಭರತನಾಟ್ಯ ಶಿಕ್ಷಕರು ಗಂಡಸರು. ಆದರೆ ಬದಲಾದ ಕಾಲಘಟ್ಟದಲ್ಲಿ ಹುಡುಗರು ಕೂಡ ಭರತನಾಟ್ಯವನ್ನು ಕಲಿತಾರೆ, ಅದರ ಸಂಖ್ಯೆ ಕಡಿಮೆ. ಹೆಣ್ಣು ಮಕ್ಕಳಿಗೆ ಖಂಡಿತ ಮನೆಯಲ್ಲಿ ಭರತನಾಟ್ಯಕ್ಕೆ ತುಂಬ ಪ್ರೋತ್ಸಾಹವನ್ನು ಕೊಡ್ತಾರೆ. ಕಾರಣ ಅದು ಅಂತರಂಗದಿಂದ, ಹೇಗೆ ಯಕ್ಷಗಾನ ಕೂಡ ಅದನ್ನೇ ಮಾಡ್ತಾ ಇದೆ, ಅಂತರಂಗದಿಂದ ನಮ್ಮನ್ನು ನಾವು ತೆರೆದುಕೊಳ್ಳಲಿಕ್ಕೆ ಸಹಾಯ ಮಾಡ್ತದೆ. ಮತ್ತು ಆಧ್ಯಾತ್ಮಿಕ ಭಕ್ತಿ ಅದರಲ್ಲಿ ಇದೆ. ಮಾತ್ರ ಅಲ್ಲ, ಶರೀರಕ್ಕೆ ಹೆಚ್ಚು ತ್ರಾಸ ಆಗುವುದಿಲ್ಲ. ಯಕ್ಷಗಾನದ ವೇಷದಷ್ಟು ಭಾರ ಅದಲ್ಲ. ಆದ್ದರಿಂದ ಖಂಡಿತ ಭರತನಾಟ್ಯಕ್ಕೆ ಹೆಚ್ಚು ಪ್ರೋತ್ಸಾಹ ಮಹಿಳೆಯರಿಗೆ ಕೊಡ್ತಾಯಿದ್ರು. ಆದರೆ ಈಗ ಎರಡು ಕಲೆಗಳಿಗೂ ಸಮಾನ ಪ್ರೋತ್ಸಾಹ ಇದೆ ಅಂತ ನನಗನ್ನಿಸ್ತದೆ. ವೇದಿಕೆಯ ವಿಷಯಕ್ಕೆ ಬಂದರೆ ಎಲ್ಲ ಕಡೆಯೂ ಭರತನಾಟ್ಯ ಕಲಾವಿದರಾಗಲಿ ಯಕ್ಷಗಾನ ಕಲಾವಿದರಿಗಾಗಲಿ ಸೇವೆ ಮಾಡಿ ಅನ್ನೋದೇ ಇರ್ತದೆ. ಇದು ಬಹುಶಃ ಎಲ್ಲರ ಅನುಭವ ಅಂತ ನಾನು ಭಾವಿಸ್ತೇನೆ. ಹವ್ಯಾಸಿಗಳಿಗೆ, ವೃತ್ತಿಪರರಿಗಲ್ಲ, ಹವ್ಯಾಸಿಗಳಿಗೆ ನೀವು ಕಾರ್ಯಕ್ರಮವನ್ನು ಕೊಡ್ತೀರಿ ಅಂತಾದರೆ ಮೇಡಮ್ ನಿಮ್ಮ ಲೆಕ್ಕದಲ್ಲೊಂದು ಸೇವೆ ಮಾಡಿ ಅಂತಲೇ. ನಮಗಿರುವಂತಹ ಅದಕ್ಕೆ ಬೇಕಾದಂತಹ ಬಂಡವಾಳ ಅಂದರೆ ಯಕ್ಷಗಾನದ ಕಾಸ್ಟ್ಯೂಮ್ಸಿಗಾಗಲಿ ಅಥವಾ ಮುಖವರ್ಣಿಕೆ ಮಾಡುವವರಿಗೆ ಕೊಡುವಂಥದ್ದಾಗಲಿ, ಹಿಮ್ಮೇಳದವರಿಗೆ ಕೊಡುವಂಥದ್ದಾಗಲಿ, ಹೋಗಿ ಬರುವಂತಹ ವಾಹನ ಸೌಕರ್ಯಕ್ಕೆ ಕೊಡಬೇಕಾದಂಥದ್ದಾಗಲಿ ಬಹಳಷ್ಟನ್ನು ನಾವು ಕೈಯಿಂದ ಹಾಕಿ ಮತ್ತು ಹೇಳ್ತೇವೆ. ಇದನ್ನು ಯಾಕೆ ಮಾಡ್ತೇವೆ ಅಂತ ಹೇಳಿದರೆ, ಯಕ್ಷಗಾನ ಕಲೆ ಮೀರಿರುವಂತಹ ಹುಚ್ಚು ಪ್ರೀತಿ ಮತ್ತೇನೂ ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ ಮೇಡಮ್. ನೀವು ಹೇಳಿದ ಹಾಗೆ ಮಹಿಳೆಯರ ಪ್ರವೇಶ ಮತ್ತು ಪ್ರಗತಿ ಯಕ್ಷಗಾನ ಕ್ಷೇತ್ರದಲ್ಲಿ ಸಾಕಷ್ಟು ಆಗಿದೆ ಅಂತೇಳಿ ಹೇಳ್ತಾ ಇದ್ದೀರಿ. ಹಾಗೆಯೇ ತುಮಕೂರಿನ ಯಕ್ಷದೀವಿಗೆ ಅನ್ನೋಂಥದ್ದು ಸಂಶೋಧನಾತ್ಮಕವಾಗಿ ಅಧ್ಯಯನಾತ್ಮಕವಾಗಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದೆ. ಸೊ ನಾವು ಯಕ್ಷಗಾನದಲ್ಲಿ ಎರಡು ವಿಭಾಗವಾಗಿ ಗಮನಿಸೋದಾದರೆ, ಒಂದೇನಂತ ಹೇಳಿದರೆ ಒಂದು ವಿದ್ಯಾವಂತರ ವರ್ಗ, ಮತ್ತೊಂದು ಕಡಿಮೆ ಅಂತ ಹೇಳ್ಬೋದು. ವಿದ್ಯಾವಂತರ ವರ್ಗದಲ್ಲಿ ಹೆಚ್ಚಾಗಿ ಪುರುಷರು ಮಹಿಳೆಯರು ಸಮಾನಾಂತರವಾಗಿ ತೊಡಗಿಸಿಕೊಳ್ಳೋದನ್ನು ನಾವು ಕಾಣ್ತೇವೆ. ಅದೇ ಬಯಲಾಟ ಅಥವಾ ಮೇಳಗಳಿಗೆ ಬಂದಾಗ ಮಹಿಳಾ ಸ್ನೇಹಿ ಆಗಿಲ್ಲ ವಾತಾವರಣ ಆಗಲಿ, ಚೌಕಿ ಆಗಲಿ. ಸೊ ಇದನ್ನು ತಾವು ಯಾವ ರೀತಿ ಗಮನಿಸಿದ್ದೀರಿ? ಮುಂದಿನ ದಿನಗಳಲ್ಲಿ ಏನು ಬದಲಾವಣೆಗಳನ್ನು ಆಗೋ ಸಾಧ್ಯತೆಗಳಿದೆ? ಬಗ್ಗೆ ಬಹುಶಃ ಮಹಿಳೆಯರೇ ಮಾತಾಡಿದರೆ ಒಳ್ಳೆಯದು. ಚೌಕಿ ಮಹಿಳಾ ಸ್ನೇಹಿ ಆಗಿದೆಯಾ ಅಂತ. ಅದಕ್ಕಿಂತ ಮೊದಲು ಇವರು ಮಾತಾಡಿದ ವಿಷಯದ ಬಗ್ಗೆ ಒಂದು ವಿಷಯ ಸೇರಿಸೋದಿದೆ. ವೃತ್ತಿಯಾಗಿ ಯಕ್ಷಗಾನವನ್ನು ಸ್ವೀಕರಿಸೋದಕ್ಕೆ ಮಹಿಳೆಯರಿಗೆ ಏನು ಸಾಧ್ಯತೆ ಇದೆ ಅನ್ನೋದು, ಅದನ್ನು ನನಗೆ ಕೂಡ ಗಮನಿಸಬೇಕು ಅನ್ನಿಸ್ತು. ಸದ್ಯದ ಪರಿಸ್ಥಿತಿಯಲ್ಲಿ ಸಾಧ್ಯ ಇಲ್ವೇನೋ ಅಂತ ಅನ್ನಿಸ್ತು. ಅಂದರೆ ಈಗಿನ ಇದನ್ನು ನೋಡುವಾಗ ಮಹಿಳೆಯರು ಯಕ್ಷಗಾನವನ್ನು ಒಂದು ವೃತ್ತಿಯಾಗಿ, ಅಂದರೆ ಅದರ 2-3 ಆಯಾಮವನ್ನು ನೋಡಿದರೆ, ಈಗ ಹಿಮ್ಮೇಳದಲ್ಲಿ ವೃತ್ತಿಯಾಗಿ ಸ್ವೀಕರಿಸಿರುವ ಅದು ಕೂಡ ಬೆರಳೆಣಿಕೆಯವರಷ್ಟೇ ಇದ್ದಾರೆ. ಈಗ ಬೇರೆ ಯಾವ ಕೆಲಸವನ್ನು ಮಾಡದೆ ಯಕ್ಷಗಾನವನ್ನೇ ಒಂದು ಉದ್ಯೋಗವನ್ನಾಗಿ ಮಾಡಿಕೊಂಡವರು ಎಷ್ಟು ಮಂದಿ ಇದ್ದಾರೆ?
ಬೆರಳೆಣಿಕೆಯವರು ಸಿಗ್ಬೋದು ಅಷ್ಟೇ. ಹಿಮ್ಮೇಳದಲ್ಲಿ ಭಾಗವತರಾಗಿರ್ಬೋದು ಅಥವಾ ಚೆಂಡೆಮದ್ದಳೆ ವಿಭಾಗದಲ್ಲಾಗಿರ್ಬೋದು. ಮುಮ್ಮೇಳದಲ್ಲಂತೂ ವೃತ್ತಿಯಾಗಿ ಅಂತ ಕಷ್ಟ ಈಗಿನ ಪರಿಸ್ಥಿತಿಯಲ್ಲಿ. ಅಂದರೆ ಮಹಿಳೆಯರು, ಈಗ ಮಹಿಳೆಯರದ್ದೇ ವೃತ್ತಿಪರ ತಂಡಗಳು ಇರೋದಕ್ಕೆ ಸಾಧ್ಯ ಇದ್ದರೆ ಅದನ್ನು ಯೋಚನೆ ಮಾಡಬಹುದು. ಶ್ರೀಮತಿ ಲೀಲಾವತಿ ಬೈಪಡಿತಾಯರು ವೃತ್ತಿಯಾಗಿ ಹಿಮ್ಮೇಳದಲ್ಲಿ ವೃತ್ತಿಯಾಗಿ ಅದನ್ನು ವೃತ್ತಿಯನ್ನಾಗಿ ಸ್ವೀಕರಿಸಿದ ಬಹುಶಃ ಮೊದಲಿಗರು. ಅಂದರೆ ಬಹಳ ದೀರ್ಘಕಾಲದವರೆಗೆ, ಬಹುಶಃ ಮಧ್ಯಾಹ್ನ ಮೇಲೆ ಬರ್ತಾರೆ ಅಂದ್ಕೊಂಡಿದ್ದೇನೆ ಅವರು. ಆಮೇಲೆ ಇವರ ಅಭಿಪ್ರಾಯದಲ್ಲೂ ಬಂತದು ಏನಂದರೆ ಆರ್ಥಿಕ ವಿಷಯ. ವೃತ್ತಿ ಅಂತ ಹೇಳಿದ ಕೂಡಲೇ ಅದರ ಹಿಂದೆ ಒಂದು ಆರ್ಥಿಕ ವಿಷಯ ಬರುತ್ತದೆ. ಈ ಸಮೀಕ್ಷೆಯನ್ನೇ ನಾನು ಮಾಡಿದ ಸಮೀಕ್ಷೆಯಲ್ಲಿ ಆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ, ಯಕ್ಷಗಾನ ಆರ್ಥಿಕವಾಗಿ ಏನನ್ನು ಕೊಟ್ಟಿದೆ ಅಂತ. ಬಹುತೇಕ ಮಂದಿಯ ಅಭಿಪ್ರಾಯ ಅದರಲ್ಲಿ 2 ವಿಷಯ ಇತ್ತು. ಒಂದು, ಆರ್ಥಿಕವಾಗಿ ಪುರುಷರಿಗೆ ಮತ್ತು ಮಹಿಳೆಯರ ಕಲಾವಿದರ ವಿಷಯದಲ್ಲಿ ತುಂಬ ಅಸಮಾನತೆ ಇದೆ ಅಂತ ಹೇಳುವಂಥದ್ದು. ಸಂಭಾವನೆ ಕೊಡುವಾಗಲಿ ಅಥವಾ ಒಂದು ಟೀಮಿಗೆ ಇಷ್ಟು ಅಂತ ಕೊಡುವಾಗಲಿ ಮಹಿಳೆಯರು ಮತ್ತು ಪುರುಷರ ಮಧ್ಯೆ ತುಂಬ ವ್ಯತ್ಯಾಸವನ್ನು ಮಾಡ್ತಾರೆ ಅಂತ ಹೇಳೋದು. ಇನ್ನೊಂದು, ನಮಗೆ ಯಾವುದೇ ಆರ್ಥಿಕ ನಿರೀಕ್ಷೆ ಇಲ್ಲ ಅಂತ ಹೇಳುವಂಥದ್ದು. ಅದನ್ನು ಹೇಳಿದ್ರಲ್ಲ, ಯಕ್ಷಗಾನದ ಮೇಲೆ ಇರುವ ಪ್ರೀತಿಯಿಂದ ಮಾಡುವುದನ್ನು ಅಂತ. ಅದನ್ನು ತುಂಬ ಮಂದಿ ಹೇಳಿದ್ದಾರೆ, ಇಲ್ಲ ಅಂತ. ನಾವು ನಿರೀಕ್ಷೆ ಇಟ್ಟುಕೊಂಡು, ಆರ್ಥಿಕ ನಿರೀಕ್ಷೆ ಇಟ್ಟುಕೊಂಡು ಮಾಡೋದಲ್ಲ ಅಂತ. ಇದು ಒಂದು ಮುಖ್ಯವಾದ ವಿಷಯ. ಇದೊಂದು. ಇನ್ನು ನೀವು ಕೇಳಿದ ಪ್ರಶ್ನೆ, ಚೌಕಿ, ನಾವು ಅಲ್ಲಿ ಗಮನದಲ್ಲಿ ಇಟ್ಕೊಂಡು ಮಾತಾಡ್ಬೋದು. ತುಮಕೂರಿನಲ್ಲಿ ಕಳೆದ ಒಂದು 14 ವರ್ಷದಿಂದ ಯಕ್ಷಗಾನದ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದೇವೆ. ನಮ್ಮದೇ ಒಂದು, ಆಮೇಲೆ ಆರತಿ ಮಾತಾಡ್ಬೋದು ಅದ್ರ ಬಗ್ಗೆ. ನಮ್ಮದೇ ಒಂದು, ಅಲ್ಲೇ ಒಂದಷ್ಟು ಮಂದಿಗೆ ಯಕ್ಷಗಾನವನ್ನು ಹೊಸದಾಗಿ ಕಲಿಸಿ ಅವರ ತಂಡ ಕಟ್ಟಿಕೊಂಡು, ಬಹುಶಃ ದಕ್ಷಿಣ ಕನ್ನಡ, ಉಡುಪಿ ಕಡೆಯಿಂದ ಹೋದವರು ಒಂದು 20% ಆ ತಂಡದಲ್ಲಿ. ಉಳಿದವರೆಲ್ಲ ಪಕ್ಕಾ ತುಮಕೂರಿನವರೇ. ಆಂಗಿಕ ಭಾಷೆಯಿಂದ ಶುರು ಮಾಡಿ ಭಾಷೆಯವರೆಗೆ ಎಲ್ಲವನ್ನೂ ಕೂಡ ಆರಂಭದಿಂದ ತಿದ್ದುವ ಕೆಲಸ. ಅದರ ಮಧ್ಯೆ ನೀವೆಲ್ಲೋ ಹೇಳಿದ್ದು, ಇವರು ಮೊನ್ನೆ ಒಂದು ಸಲ ಕುಣಿಗಲ್ ಕಡೆ ಬಂದರು ಯಕ್ಷಗಾನ ಮಾಡೋದಕ್ಕೆ. ಅವರಿಗೊಂಥರ ಆಘಾತ ಅದು, ಅಲ್ಲಿನ ಪರಿಸ್ಥಿತಿ ನೋಡಿ, ಅಲ್ಲಿನ ವ್ಯವಸ್ಥೆಗಳನ್ನೆಲ್ಲ ನೋಡಿ. ನಾನು ಹೇಳಿದೆ, ನೀವು ಮೊದಲ ಅನುಭವ, ನಾವು 14 ವರ್ಷದಿಂದ ಅದನ್ನೇ ಮಾಡ್ತಾ ಇದ್ದೇವೆ ಅಂತ. ಅಂದರೆ ಒಂದು ಕಡೆ ಹೋದಾಗ ಅಲ್ಲಿ ಏನು ವ್ಯವಸ್ಥೆ ಇರೋದಕ್ಕೆ ಸಾಧ್ಯ ಅಂದರೆ ಗೊತ್ತಿಲ್ಲ ಅವರಿಗೆ. ಈಗ ಒಂದು ಯಕ್ಷಗಾನ ಮಾಡಿಸೋದಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು, ಚೌಕಿ ಅಂದರೆ ಏನಿರಬೇಕು. ನಾವು ಇತ್ತೀಚೆಗಂತೂ 1 ತಿಂಗಳ ಹಿಂದೆ ಲೈಟೇ ಇಲ್ಲದ ಒಂದು ಚೌಕಿಯಲ್ಲಿ ವೇಷ ಮಾಡಿದ್ವಿ. ಲೈಟೇ ಇರಲಿಲ್ಲ. ಮೇಕಪ್ ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ಡ್ರೆಸ್ ಕಟ್ಕೊಳ್ಳೋದಕ್ಕಾಗಲಿ ಲೈಟ್, ಸಣ್ಣ ಲೈಟ್ ಕೂಡ ಇರಲಿಲ್ಲ. ಅದೇ ಊರೆಲ್ಲ ಲೈಟ್ ಇರ್ತದೆ. ಅಂದರೆ ಜಾತ್ರೆ, ಉತ್ಸವ ಅಂತ ಹೇಳಿದಾಗ ಸಹಜವಾಗಿ ದೊಡ್ಡ ಮಟ್ಟದ ತಯಾರಿ. ಹಾಗಂತ ಇದಕ್ಕೆ ಏನು ಬೇಕು ಅಂತ ಗೊತ್ತಿಲ್ಲ ಅವರಿಗೆ. ಇತ್ತೀಚೆಗೆ ಅವರಿಗೆ ನಾವು ಯಕ್ಷಗಾನ ಮಾಡಿಸಬೇಕು ಅಂತೆಲ್ಲ ಶುರುವಾಗಿದೆ. ನಮ್ಮಲ್ಲಿ ಒಂದು ಯಕ್ಷಗಾನ ಆಗಲಿ, ನಮ್ಮ ಜಾತ್ರೆಯಲ್ಲೂ ಒಂದು ಕಾರ್ಯಕ್ರಮ ಆಗಲಿ ಅಂತ. ಆದರೆ ಅದಕ್ಕೆ ಗೊತ್ತಿಲ್ಲ. ನಾವಾಗಿ ಸಾಕಷ್ಟು ಹೇಳ್ತೇವೆ, ಈ ಥರ ಬೇಕು, ಅಟ್ಲೀಸ್ಟ್ ಲೈಟ್ ಆದರೂ ಬೇಕು, ಒಂದಿಷ್ಟು ಜಾಗ ಆದರೂ ಬೇಕು ನಮಗೆ ಕೂತ್ಕೊಳ್ಳೋದಕ್ಕೆ ಅಂತ. ಮಹಿಳಾ ಸ್ನೇಹಿ ಆಗಿಲ್ಲ ಅಂತಲೇ ಅನ್ನಿಸ್ತದೆ ಅನೇಕ ಸಲ. ಅಂದರೆ ಅಲ್ಲಿದ್ದು, ನಾನು ಇಲ್ಲಿನ ವಿಷಯ ಮಾತಾಡ್ತಾ ಇಲ್ಲ. ಅಂದರೆ ನನಗೆ ಇಲ್ಲಿ ಸುತ್ತಾಡಿ ಆಗಲಿ ಅಥವಾ ಇಲ್ಲಿ ಇದ್ದು ಅಭ್ಯಾಸ ಇಲ್ಲ. ಇಲ್ಲಿನ ವ್ಯವಸ್ಥೆಯನ್ನು ನೋಡಿ ಇಲ್ಲಿ ಚೆನ್ನಾಗಿರ್ಬೋದು ಅಂತಲೇ ನಾನು ಭಾವಿಸ್ತೇನೆ. ಅಟ್ಲೀಸ್ಟ್ ಒಂದು ವಾಶ್ರೂಮ್, ಚೌಕಿಗೆ ಹೊಂದಿಕೊಂಡಂತೆ ಒಂದು ವಾಶ್ರೂಮ್, ಅಥವಾ ಒಂದು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರತ್ಯೇಕವಾದ ಜಾಗ. ಎಷ್ಟೇ ಮಹಿಳೆಯರ ತಂಡ ಅಂತ ಹೇಳಿದರೆ ಪುರುಷರು ಇರಲೇಬೇಕಾಗ್ತದೆ. ಅಟ್ಲೀಸ್ಟ್ ನೇಪಥ್ಯ ಕಲಾವಿದರಾಗಲಿ, ಪ್ರಸಾದನ ವ್ಯವಸ್ಥೆಗಾಗಲಿ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಪುರುಷರು ಇದ್ದೇ ಇರ್ತಾರೆ. ಅವರಿಗೆ ಸಾಕಷ್ಟು ಸೌಕರ್ಯಗಳು ಆ ನಿಟ್ಟಿನಲ್ಲಿ ಕಡಿಮೆ ಅಂತಲೇ ನಾನು ಭಾವಿಸ್ತೇನೆ. ಇನ್ನೂ ಕೂಡ ಹೆಚ್ಚು ಮಹಿಳಾ ಸ್ನೇಹಿ ಆಗಬೇಕದು ಅಂತ. ಇಷ್ಟು ಪ್ರಶ್ನೆಗಳಿದೆ. ನನ್ನದು ಅದಕ್ಕೂ ಮುಂಚೆ ಒಂದು ಸೂಚನೆ ಅಂತ ಹೇಳಿದ್ರೆ, ಸದ್ಯಕ್ಕೆ ಕೂಡ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಬರ್ದಿಟ್ಕೊಳ್ಬೋದು. ಅಂತಿಮ ಹಂತದಲ್ಲಿ 10 ನಿಮಿಷಗಳ ಕಾಲ ನೀವು ಕೂಡ ಪ್ರಶ್ನೆ ಕೇಳುವಂತಹ ಅವಕಾಶ ಕೂಡ ಇದೆ. ಹಾಗೆ ಯಕ್ಷಗಾನ ಗುರುಗಳಾಗಿರುವಂತಹ ಕಾಂತಾವರ ಮಹಾವೀರ ಪಾಂಡೆಯವರು ಆಗಮಿಸಿದ್ದಾರೆ ಸ್ಪರ್ಧೆಯ ತೀರ್ಪುಗಾರರಾಗಿ. ಅವರನ್ನು ಕೂಡ ಈಗ ನಾನು ಸ್ವಾಗತಿಸ್ತೇನೆ. ಅವರು ಸೇರಿಕೊಳ್ಬೋದು. ನಮ್ಮ ವಾಲಂಟಿಯರ್ಸ್ ಇದ್ದಾರೆ, ಅವ್ರು ನಿಮಗೆ ನಿರ್ದೇಶನ ಮಾಡ್ತಾರೆ. ಸೊ ಅಲ್ಲಿಗೆ ತಾವು ಹೋಗ್ಬೋದು. ಮತ್ತೊಮ್ಮೆ ಸ್ವಾಗತ ನಿಮಗೆ. ಸೊ ಮುಂದಿನ ಪ್ರಶ್ನೆ, ಅದು ನಾನು ಏನು ಕೇಳಬೇಕಂತ ಹೇಳಿದ್ದೇನೆ ಅಂತ ಹೇಳಿದರೆ, ಈಗ ಮಡಿವಂತಿಕೆ ಮತ್ತು ವೇತನ ತಾರತಮ್ಯ ಎಲ್ಲವೂ ಇದೆ ಅಂತೇಳಿ ಹೇಳ್ತೀರಿ. ಸೊ ಹಾಗಾದರೆ ಈಗ ಮುಂದೆ ಅಥವಾ ನಾಳಿನ ಬಗ್ಗೆ ನಾವು ಪ್ರಶ್ನೆ ಮಾಡೋದಾದರೆ, ಮಹಿಳೆಯರು ತೊಡಗಿಸಿಕೊಳ್ಳುವಂಥದ್ದು ಅಥವಾ ಇರಬೇಕಾದಂಥ ಅನಿವಾರ್ಯತೆ, ಅಗತ್ಯತೆ ಏನು? 3 ಜನರು ನಿಮ್ಮ ಅಭಿಪ್ರಾಯಗಳನ್ನ ಹೇಳಬೇಕು. ನೀವೇ ಹೇಳಿ ಮೇಡಮ್. ನೀವು ಈಗ ಯಕ್ಷಗಾನದಲ್ಲಿ ಮಹಿಳೆಯರು ನಾಳೆ ಕೂಡ ಇರಬೇಕಾದಂಥ ಅಥವಾ ತೊಡಗಿಸಿಕೊಳ್ಬೇಕಾದಂಥ ಅಗತ್ಯತೆ, ಅನಿವಾರ್ಯತೆ ಏನು? ಯಾಕಿರಬೇಕು ಮಹಿಳೆಯರು? ಖಂಡಿತವಾಗಿ ಇರಲೇಬೇಕು. ಯಕ್ಷಗಾನ ಎನ್ನುವ ಒಂದು ಕಲೆ ಹೆಣ್ಣು ಮಕ್ಕಳಿಗೆ ಮೊದಲಿನಿಂದಲೂ ಒಲಿದು ಬಂದಿರುವಂಥದ್ದು. ಅದು ಯಾವುದೇ ಇರ್ಬೋದು, ಹಾಡೋ, ರಂಗೋಲಿಯೋ, ನೃತ್ಯವೋ, ಇನ್ನೊಂದು. ಇದು ಒಂದು ಎಡಿಷ್ನಲ್ ಅಲ್ವಾ?
ಯಾಕೆ ಇರಬಾರ್ದು ಅನ್ನುವಂಥದ್ದು ನನ್ನ ಕ್ವೆಶ್ಚನ್. ಯಾಕಂದರೆ ಇವತ್ತಿನ ದಿನದಲ್ಲಿ ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಸೈನ್ಯದಂತಹ ಒಂದು ಸಂಕಷ್ಟವಾದಂತಹ ಸನ್ನಿವೇಶದಲ್ಲಿಯೂ ಕೂಡ ಆಕೆ ಸಮರ್ಥವಾಗಿ ಹೋರಾಡಬಲ್ಲಳು ಎನ್ನುವಂಥದ್ದನ್ನು ಸಾಧಿಸಿ ತೋರಿಸಿದ್ದಾಳೆ. ಡ್ರೈವಿಂಗು, ಕಂಡಕ್ಟರ್ ಕೆಲಸ ಮಾಡುವಂಥದ್ದು, ಅಥವಾ ಇನ್ಯಾವುದೋ ಪುರುಷರಿಗೆ ಅಂಥೇಳಿ ಸೀಮಿತವಾದಂತಹ ಕ್ಷೇತ್ರಗಳಲ್ಲಿ ಆಕೆ ಪುರುಷರಿಗಿಂತ ಹೆಚ್ಚು ದಕ್ಷತೆಯನ್ನು, ಸಾಮರ್ಥ್ಯವನ್ನು ಮೆರೆದಿದ್ದಂತ ಅಲ್ವಾ. ಹಾಗಾಗಿ ಯಕ್ಷಗಾನದಲ್ಲಿ ಯಾಕೆ ಇರಬಾರ್ದು ಅಂತ ಒಂದು ಇಂಟರಪ್ಟ್ ಮಾಡ್ತೇನಲ್ಲ, ಅದಕ್ಕೆ ಸೇರ್ಪಡೆಯಾಗಿ ಒಂದು ಪ್ರಶ್ನೆ. ಸೊ ಯಾಕೆ ಇರಬಾರ್ದು ಅಂತ ಹೇಳಿದ್ರೆ ವೇತನ ತಾರತಮ್ಯ ಇದೆ, ಆಮೇಲೆ ನಮಗೆ ಪ್ರೊಫೆಷನಲ್ ಆಗಿ ತಗೊಳ್ಳೋಕ್ಕಾಗೋದಿಲ್ಲ, ಅದನ್ನ ಆಮೇಲೆ ಮಹಿಳಾ ಸ್ನೇಹಿ ಆಗಿಲ್ಲ, ಇಷ್ಟೆಲ್ಲ ಸವಾಲುಗಳಿದ್ರೆ ಕೂಡ ಹೆಣ್ಮಕ್ಳು ಯಾಕೆ ಇರಬೇಕು ನಾಳಿನ ದಿನಗಳಲ್ಲಿ ಅನ್ನೋದು. ಎಲ್ಲ ಕ್ಷೇತ್ರಗಳಲ್ಲೂ ಸವಾಲಿದ್ದೇ ಇದೆ. ಮನೆ ಕೆಲಸ ಅಂತ ಹೇಳಿದ್ರು ಕೂಡ ಅಲ್ಲಿಯೂ ಸವಾಲಿದೆ. ಯಾಕಂತ ಹೇಳಿದ್ರೆ ಈಗಾದರೂ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇಲ್ಲ, ಪರವಾಗಿಲ್ಲ. ಹಿಂದೆಲ್ಲ ಒಂದು ಜಾಯಿಂಟ್ ಫ್ಯಾಮಿಲಿ ಇರುವಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಬಯಕೆಗಳಿರ್ತವೆ, ಅದನ್ನೆಲ್ಲ ಆಕೆ ಪೂರೈಸಿಕೊಂಡು ಹೋಗಿದ್ದಾಳೆ. ಹಾಗಾಗಿ ಮಹಿಳೆಯರಿಗೆ ಎಲ್ಲವನ್ನೂ ಕೂಡ ಸಮರ್ಥವಾಗಿ ನಿಭಾಯಿಸುವಂತಹ ಸಾಮರ್ಥ್ಯ ಇದೆ. ವೇತನ ತಾರತಮ್ಯ ಇದ್ದರೂ ಕೂಡ ನಮಗೆ ಇಲ್ಲಿ ಖಂಡಿತವಾಗಿಯೂ ಪುರುಷರು ಸಪೋರ್ಟ್ ಬೇಕೇ ಬೇಕು, ಮಾಡಿದ್ದಾರೆ ಕೂಡ. ಆಯಿತಾ, ಅವರ ಸಪೋರ್ಟ್ ಇಲ್ಲದೆ ನಾವು ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹಿನ್ನೆಲೆಯಲ್ಲಿ ನಮಗೆ ಪುರುಷರು ಗಟ್ಟಿಯಾಗಿ ನಿಂತಾಗ ಅಕ್ಕ ಹೇಳಿದಾಗೆ ನಮಗೆ ವೇತನ ಎನ್ನುವಂಥದ್ದು ದೊಡ್ಡ ಪ್ರಶ್ನೆಯೇ ಆಗೋದಿಲ್ಲ. ಯಾಕಂದರೆ ಎಷ್ಟೋ ಕಡೆ ನಾವು ಕೂಡ ಯಕ್ಷಗಾನವನ್ನು ಫ್ರೀಯಾಗಿ ಮಾಡಿ ಬರ್ತೇವೆ. ಯಾಕೆ ಕೇಳಿದರೆ ನಮಗೆ ಬೇರೆ ಒಂದು ಉದ್ಯೋಗ ಇದೆ, ಅಥವಾ ನನ್ನ ಗಂಡ ನನ್ನನ್ನು ನೋಡಿಕೊಳ್ತಾನೆ, ನನ್ನ ಸಂಪಾದನೆಯಿಂದ ನನ್ನ ಸಂಸಾರವನ್ನು ನಡೆಸಬೇಕಾದಂತಹ ಅನಿವಾರ್ಯತೆ ನನಗಿಲ್ಲ. ಹಾಗಾಗಿ ವೇತನ ತಾರತಮ್ಯ ಇರಲಿ ಅಥವಾ ಮಹಿಳಾ ಸ್ನೇಹಿ ಆಗದೇ ಇರಲಿ, ಏನೇ ಇರಲಿ, ನಮ್ಮಲ್ಲಿ ಇರುವಂತಹ ಒಂದು ಪ್ರತಿಭೆ ಬೆಳಗಬೇಕು ಅಂತಾದರೆ ಖಂಡಿತವಾಗಿಯೂ ಇರಬೇಕು. ಇವತ್ತಿನ ದಿನದಲ್ಲಿ ಎಷ್ಟೋ ಸುಧಾರಣೆಗಳಾಗಿದ್ದಾವೆ. ಮಹಿಳೆಯರ ಯಕ್ಷಗಾನ ಅಂತಾದಾಗ ಸಂಘಟಕರು ಕೂಡ ತುಂಬ ಅಲರ್ಟ್ ಆಗ್ತಾರೆ. ಹೇಗೆ ಮಾಡಬೇಕು ಮೇಡಮ್, ನಾವು ಹೇಗಿರಬೇಕು, ಗೊತ್ತಿಲ್ಲದಿದ್ದರೆ ಕೇಳಿ ಅವರು ಯಾವ ಸೌಲಭ್ಯವನ್ನು ಪಡ್ಕೊಳ್ಬೇಕು. ಸರ್ ಹೇಳಿದಾಗೆ ಕೆಲವೊಮ್ಮೆ ನಮಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳೇ ಇಲ್ಲದೆ ಇರ್ಬೋದು. ಆಗ ನಾವು ಅನುಭವಿಸಿದಂಥ ಕಷ್ಟವನ್ನು ಇನ್ನೊಮ್ಮೆ ಯಾರೋ ಸಂಘಟಕರು ಕೇಳಿದಾಗ ಹೇಳ್ತೇವೆ, ಓಯ್ ನಾವು ಅಲ್ಲಿ ಹೋದಾಗ ಆ ರೀತಿ ಸಮಸ್ಯೆ ಆಯಿತು, ನಿಮ್ಮಲ್ಲಿ ಈ ರೀತಿ ಇರೋದಿಲ್ಲ ಅಲ್ಲ ಅಂತೇಳಿ. ಆಗ ಅವರು ಖಂಡಿತವಾಗಿ ವ್ಯವಸ್ಥೆಯನ್ನು ನಮಗೆ ಮಾಡಿಕೊಡ್ತಾರೆ. ಮುಂದೆ ಸರ್ಕಾರವೂ ಕೂಡ ಇದಕ್ಕೊಂದಷ್ಟು ಪ್ರೋತ್ಸಾಹವನ್ನು ನೀಡಲೇಬೇಕು. ಯಾಕಂದರೆ ಸರ್ ಹೇಳ್ದಂಗೆ ಹಿಮ್ಮೇಳದಲ್ಲಿ ನಾವು ಖಂಡಿತವಾಗಿಯೂ ತೊಡಗಿಸಿಕೊಳ್ಬೋದು, ಮುಮ್ಮೇಳನದಲ್ಲಿ ಆದರೆ ಒಂದು ನಮ್ಮ ಸಾಮರ್ಥ್ಯ ಇರುವಲ್ಲಿವರೆಗೆ ಮಾತ್ರ. ಹಾಗೆ ನಾನು ಹೇಳ್ದಾಗೆ ಯಕ್ಷಗಾನ ಅಂತ ಹೇಳಿದರೆ ನಾವು ಕುಣಿಲೇಬೇಕು ಎನ್ನುವಂಥದ್ದಿಲ್ಲ. ಯಾವುದೋ ಒಂದು ಕಡೆಯಲ್ಲಿ ಶಿಕ್ಷಕಿಯಾಗಿ, ಈಗ ನೃತ್ಯ ಶಿಕ್ಷಕಿ ಇರುವ ಹಾಗೆ ಯಕ್ಷಗಾನ ಶಿಕ್ಷಕಿಯಾಗಿಯೂ ಕೂಡ ನಮ್ಮ ಆರ್ಥಿಕ ಸ್ವಾತಂತ್ರ್ಯವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಮಹಿಳೆಯರು ಅವಳ ಆಸಕ್ತಿ, ಯಾಕಂದರೆ ಎಲ್ಲರಿಗೂ ಇರುವಾಗೆ ನಮಗೆ ಇರುವಂಥದ್ದು ಒಂದೇ ಒಂದು ಜನ್ಮ. ಈ ಜನ್ಮದಲ್ಲೇ ನಾವು ನಮಗೆ ಇರುವಂತಹ ಆಸೆ ಆಕಾಂಕ್ಷೆಗಳನ್ನೆಲ್ಲ ಪೂರೈಸಿಕೊಳ್ಬೇಕು ಅಲ್ವಾ. ಮತ್ತು ಇನ್ನೊಂದು, ಮಹಿಳೆಗೆ ಯಾವತ್ತು ನಿನ್ನಿಂದ ಇದು ಆಗೋದಿಲ್ಲ ಅಂತ ಹೇಳಿದಾಗ ಯಾಕಾಗೋದಿಲ್ಲ ಎನ್ನುವಂಥ ಒಂದು ಪ್ರಶ್ನೆ ನಾನು ಮಾಡಿ ತೋರಿಸ್ತೇನೆ. ಹಲವಾರು ವಿದ್ವಾಂಸರ ಅಭಿಪ್ರಾಯವನ್ನು ನಾನು ಕೇಳಿದಾಗ ಅವ್ರು ಹೇಳೋದು, ನಿಮ್ಗೆ ಹೆಂಗಸ್ರಿಗೆ ಯಾಕೆ ಪುರುಷ ವೇಷವೇ ಬೇಕು, ನಿಮ್ಮ ಕೈಲಿದೆ ಸಾಧ್ಯ ಇಲ್ಲ. ಪುರುಷರ ಒಂದು ರೌದ್ರತೆಯೋ ಅಥವಾ ಅವರ ನಡೆನುಡಿಯೋ ಗಾಂಭೀರ್ಯವೋ ಅಥವಾ ನಿಮ್ಮ ಸ್ವರ, ಶಾರೀರಿಕವಾಗಿ ನೀವು ಸೋಲ್ತೀರಿ, ನೀವು ಯಾಕೆ ಯಕ್ಷಗಾನದಲ್ಲಿ ಮುಮ್ಮೇಳಕ್ಕೆ ಬರ್ತೀರಿ, ಹಿಮ್ಮೇಳಕ್ಕೆ ಬನ್ನಿ, ನಾವು ನಿಮ್ಮನ್ನು ಸ್ವಾಗತಿಸ್ತೇವೆ. ಇಲ್ಲ ಯಕ್ಷಗಾನದಲ್ಲಿ ಬರೀ ಸ್ತ್ರೀವೇಷವನ್ನು ಮಾಡಿಕೊಂಡು ಹೋಗಿ ಅಂತೇಳಿ. ಅವಾಗ ಅವಳಿಗೆ ಸವಾಲು, ಯಾಕೆ ನಾನು ಪುರುಷ ವೇಷವನ್ನು ಮಾಡಬಾರ್ದು ಅಂತೇಳಿ. ಹಾಗೆ ಅದೇ ವಿದ್ವಾಂಸರು ಹೇಳ್ತಾರೆ, ಹಲವಾರು ಮಹಿಳಾ ಕಲಾವಿದರನ್ನು ನಾನು ಕೇಳಿದಾಗ ನಿಮಗೆ ಯಾವ ವೇಷ ಮಾಡಬೇಕು ಅಂತ ಆಸೆ ಇದೆ ಕೇಳಿದಾಗ ನನಗೆ ಪುರುಷ ವೇಷ ಮಾಡಬೇಕು ಅಂತ ಆಸೆ ಇದೆ ಅಂತ ಹೇಳ್ತಾಳಂತೆ. ನಿಮ್ಮದೇನು ಅಭಿಪ್ರಾಯ ಕೇಳಿದರು. ನಂದು ಅದೇ ಅಂದೆ. ಯಾಕೆ ಮೇಡಮ್ ನೀವು ಸ್ತ್ರೀಯಾಗಿ ವೇಷ ಮಾಡಬಾರ್ದು? ಅಯ್ಯೋ, ನಾವು ಸ್ತ್ರೀಯಾಗಿ ನಮ್ಮ ಪಾತ್ರವನ್ನು ಯಾವಾಗಲೂ ನಾವು ನಿರ್ವಹಿಸ್ತೇವೆ ಅಲ್ವಾ. ನಾವು ರಂಗದಲ್ಲಿ ಅಲ್ಲದೆ ಮಾಮೂಲಾಗಿ ಮಾಡುವಂಥದ್ದು ಅದೇ ಕೆಲಸ, ಯಾಕೆ ಹೊಸತು ಪ್ರಯತ್ನ ಮಾಡಬಾರ್ದು ಅಂಥೇಳಿ. ಸೊ ಹಾಗಿರುವಾಗ ಎಷ್ಟೇ ಸವಾಲುಗಳಿರಲಿ, ಕಷ್ಟ ಇರಲಿ, ಅದನ್ನೆಲ್ಲ ಮೆಟ್ಟಿ ನಿಂತು ಒಂದು ಏನು ಗಮ್ಯ ಸ್ಥಾನವನ್ನು ತಲುಪುವಂತಹ ಸಾಮರ್ಥ್ಯ ಮಹಿಳೆಗೆ ಇದೆ. ಹಾಗಾಗಿ ಆಕೆ ಅದನ್ನು ತೊಡಗಿಸಿಕೊಳ್ಳೇಬೇಕು ಎನ್ನುವಂಥದ್ದು ನನ್ನ ಭಾವನೆ. ಅದಕ್ಕಾಗಿ ಪುರುಷರ ಸಪೋರ್ಟನ್ನು ಕೂಡ ನಾವು ಕೇಳ್ತಾ ಇದ್ದೇವೆ. ಅವರ ಸಪೋರ್ಟಿಂದವೇ ಅಲ್ವ ಇವತ್ತಿನ ಒಂದು ಸಮ್ಮೇಳನವನ್ನು ನಾವು ನಡೆಸ್ತಾ ಇರುವಂಥದ್ದು. ಇದೇ ರೀತಿ ಅವರಿಂದ ಸಹಕಾರಗಳು ಬಂದಾಗ ಖಂಡಿತ ಇನ್ನಷ್ಟು ನಾವು ಬೆಳೀಲಿಕ್ಕೆ ಸಾಧ್ಯ ಅಂತ ವಿನಮ್ರವಾಗಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬಹಳ ಅರ್ಥಪೂರ್ಣವಾಯಿತು ಈ ಗೋಷ್ಠಿ ತಮ್ಮ ಒಂದು ಆಶಯದಿಂದ. ಸೊ ಇದೇ ಪ್ರಶ್ನೆ ನಾನು ಇವಾಗ ಏನು ಕೇಳಿದ ಅದೇ ಪ್ರಶ್ನೆ ನಿಮಗೆ. ಅದಕ್ಕೊಂದು ಸೇರ್ಪಡೆ ಏನಂತ ಹೇಳಿದರೆ, ಇವಾಗ ಏನು ವೇತನದ ವಿಚಾರ ಮಾತ್ರ ಅಲ್ಲ, ಇವಾಗ ನಾವು ಬೇರೆ ವೃತ್ತಿಗಳಲ್ಲಿ ನೋಡಿದರೆ
ತುಂಬ ಸ್ಪರ್ಧೆ ಕೂಡ ಇದೆ. ಬೇರೆ ಪ್ರೊಫೆಷನ್ಗೆ ಹೋದಾಗ ಟೀಚರ್ ಇರ್ಬೋದು, ಪ್ರೊಫೆಸರ್, ಲೆಕ್ಚರ್ ಇರ್ಬೋದು, ಡಾಕ್ಟರ್, ಇಂಜಿನಿಯರು, ಒಂದು ಕಾಂಪ್ರಮೈಸ್ ಆಗೋದಿಲ್ಲ. ಸಂಬಳ ಕಡಿಮೆ ಇದ್ದರೆ ಇದು ನಮಗೆ ಬೇಡ, ನಾವು ಬೇರೆ ಇದಕ್ಕೆ ಹೋಗ್ತೇವೆ ಅಂತೇಳಿ ಆಪ್ಟ್ ಮಾಡ್ತಾರೆ ಅಥವಾ ಆಯ್ಕೆ ಮಾಡ್ತಾರೆ. ಬಟ್ ಯಕ್ಷಗಾನದಲ್ಲಿ ನಮಗೆ ಆ ಅವಕಾಶ ಇಲ್ಲ. ಸೊ ಹಾಗಿದ್ರೂ ಮುಂದುವರಿಬೇಕಾ? ಪ್ರಶ್ನೆ ಅದೇ, ಇದೊಂದು ಸೇರ್ಪಡೆ. ಯಕ್ಷಗಾನ ಕಲೆಯಲ್ಲಿ ಮುಂದುವರಿಬೇಕಾ ಅಂತ ಕೇಳಿದರೆ ಆಸಕ್ತಿ ಇದ್ದವರು ಮುಂದುವರಿಬೇಕು ಅಂತ ಅಷ್ಟೇ ನಾನು ಉತ್ತರ ಕೊಡ್ತೇನೆ. ನೀವು ನನಗೆ ಇಷ್ಟು ಸಂಬಳ ಬರಬೇಕು, ನನಗೆ ಇದೇ ವೇಷ ಸಿಗಬೇಕು, ನನಗೆ ಹೀಗೆ ಆಗಬೇಕು, ನನಗೆ ಹಾಗೇ ಆಗಬೇಕು, ಇಂಥದ್ದೆಲ್ಲ ಇಟ್ಟುಕೊಂಡ್ರೆ ಕಷ್ಟ. ಹಾಗೆ ಅಂತ ಹೇಳಿ ಮಹಿಳೆಯರಲ್ಲಿ ಮಾತ್ರ ಈ ಸಮಸ್ಯೆ ಇರೋದು. ಮಹಿಳಾ ವರ್ಗಕ್ಕೆ ಚೌಕಿಯ ಸಮಸ್ಯೆಯೋ, ವೇತನದ ಸಮಸ್ಯೆಯೋ, ಅಥವಾ ನೀವು ಹೇಳಿದಂತಹ ಭದ್ರತೆಯ ಸಮಸ್ಯೆಯೋ ಇರುವುದಾ ಕೇಳಿದರೆ, ನೀವು ಮೇಳದ ಕಲಾವಿದರ ಹತ್ರ ಕೇಳಿ, ಅವರು ನಮಗಿಂತ ಹೆಚ್ಚು ಸಮಸ್ಯೆಯನ್ನು ಅವರಲ್ಲಿ ತೋಡಿಕೊಳ್ತಾರೆ. ಇತ್ತೀಚೆಗಷ್ಟೇ ಒಂದು ಮೇಳದ ಒಬ್ಬ ಕಲಾವಿದರ ಹೀಗೆ ವಿಚಾರಿಸಿದೆ, ಇಂಥ ಕಡೆ ಹೋಗಿದ್ರೆ ಅಲ್ಲ, ಹೇಗಿತ್ತು? ಎಂತ ಹೇಳೋದು ಮೇಡಮ್ಮ, ನಮಗೆ ಯಾವ ವ್ಯವಸ್ಥೆಯೂ ಇಲ್ಲ. ಊರಿಗೆ ಹತ್ತಿರ ಇರುವಂತಹ ಊರೇ ಅಲ್ವಾ, ಯಕ್ಷಗಾನ ನಡೆಯುವ ಊರೇ. ಇಲ್ಲಿ ಒಂದು ಇಷ್ಟು ಸಣ್ಣ ಕೋಣೆ ಕೊಟ್ಟಿದ್ದಾರೆ, ಅಂದರೆ ಒಂದು 10x10 ಕೋಣೆ ಕೊಟ್ಟಿದ್ದಾರೆ. ನಾವು 25 ಜನ ಹೇಗೆ ಮಲಗುವುದು? ಯಕ್ಷಗಾನ ಕಲಾವಿದರಂದರೆ ಹೇಗೂ ಮಲಗ್ತಾರೆ, ಒಂದು ಚಾಪೆ ಕೊಟ್ಟರೆ ಆಯಿತು ಅನ್ನುವ ಭಾವನೆ. ಆದರೂ 10x10 ರೂಮಲ್ಲಿ ನಾವೊಂದು 20-25 ಜನ ಹೇಗೆ ಮಲಗುವುದು ಅನ್ನುವಂಥ ಸಮಸ್ಯೆಯನ್ನು ಮೇಳದ ಕಲಾವಿದರು ಕೂಡ ಹೇಳಿಕೊಳ್ತಾರೆ. ಹಾಗೆಂತ ಹೇಳಿ ನಮಗೂ ಮಹಿಳಾ ಕಲಾವಿದರು ನಾವು ವೃತ್ತಿಪರರೇನಲ್ಲ. ನನ್ನಲ್ಲಿ ನೇರವಾಗಿ ಕೇಳಿದರೆ ವೃತ್ತಿಪರ ಮೇಳದ ಬಗ್ಗೆ ನನಗಂತೂ ಒಲವೇ ಇಲ್ಲ. ನಾನು ಬೇಡ ಅಂತ ಹೇಳೋಳು. ಯಾಕೆ ನಾವು ಹಠಕಟ್ಟಿ ವೃತ್ತಿಪರ ಮೇಳ ಮಾಡಬೇಕು ಅಂತ ಹೇಳ್ತೀರಿ ನೀವು? ಯಾಕೆಂದರೆ ನಾವು ಪ್ರಕೃತಿಗೆ ಸಂಪೂರ್ಣ ಒಂದು ದಿನ ವರ್ಷದಲ್ಲಿ 2 ದಿನ ಪರವಾಗಿಲ್ಲ, ಹಾಗೆಂತೇಳಿ ವರ್ಷ ಪೂರ್ತಿ ನಾವು ಪ್ರಕೃತಿಗೆ ವಿರುದ್ಧವಾಗಿ ಹೋದರೆ ಮನೆ ನಡೆಯೋದು ಹೇಗೆ? ಹೆಣ್ಣು ಅನ್ನೋದು ಸಂಸಾರದ ಕಣ್ಣು, ಹೌದಲ್ವಾ? ಈಗಿನ ಕಾಲದಲ್ಲಿ ನಾವು ಇಷ್ಟು ಹೊರಗೆ ಬರಬೇಕಾದ್ರೆ ನಮ್ಮ ಯಜಮಾನರು ಕೂಡ ನಮಗೆ ಸಹಕಾರ ಕೊಡ್ತಾರೆ, ಮನೆಯವರು ಕೂಡ ಸಹಕಾರ ಕೊಡ್ತಾರೆ. ಹಾಗೆಂತ ವರ್ಷ ಪೂರ್ತಿ ನಾವು ನೈಟ್ ಡ್ಯೂಟಿ ಮಾಡ್ತಾ ಇದ್ದರೆ, ಈಗ ನೈಟ್ ಡ್ಯೂಟಿ ಇಲ್ಲ ಬಿಡಿ, ಅಪ್ ಟು 12 ಅಂತ ಆದರೂ ಮನೆಗೆ ಬರುವಾಗ 2 ಗಂಟೆ 3 ಗಂಟೆ ರಾತ್ರಿ, ಇದು ಆರೋಗ್ಯದಲ್ಲಿ ಖಂಡಿತ ಏರುಪೇರನ್ನು ಮಾಡ್ತದೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಹಠ ಬೇಡ ಅಂತ ನನಗನ್ನಿಸ್ತದೆ. ನಾವು ಹವ್ಯಾಸಿಗಳಾಗಿಯೇ ಮುಂದುವರಿಯುವ. ಹವ್ಯಾಸಿಗಳಲ್ಲಿ ಕೇಳಿ, ನೀವು ಯಾರಿಗಾರು ಕೊರತೆ ಉಂಟಾ ನಮಗೆ ಕಾರ್ಯಕ್ರಮಕ್ಕೆ? ಖಂಡಿತ ಇಲ್ಲ. ಒಂದೊಂದು ತಂಡದವರಿಗೂ ವರ್ಷದಲ್ಲಿ 10-15 ಕಾರ್ಯಕ್ರಮ. ಹೆಣ್ಣು ಮಕ್ಕಳ ಒಂದು ಆಸೆ ಆಕಾಂಕ್ಷೆಯನ್ನು ಪೂರೈಸಲಿಕ್ಕೆ ಸಾಕಲ್ವಾ ಅದು? ಇನ್ನು ಹೆಣ್ಣು ಮಕ್ಕಳು ಯಕ್ಷಗಾನದಲ್ಲಿ ವೇಷವೇ ಹಾಕಿ ವೃತ್ತಿಪರರಾಗಬೇಕು ಅಂತ ಹೇಳೋದಿಲ್ಲ. ಅವರು ಹಿಮ್ಮೇಳದಲ್ಲಿ ಭಾಗವಹಿಸ್ಬೋದು, ಅಥವಾ ಚೌಕಿ ಕೆಲಸವನ್ನು ಮಾಡಲಿಕ್ಕೆ ಜನನೇ ಸಿಗೋದಿಲ್ಲ ನಮಗೆ ಈಗಿನ ಕಾಲದಲ್ಲಿ. ಹೆಣ್ಣು ಮಕ್ಕಳೇ ಚೌಕಿಯ ಕೆಲಸವನ್ನು, ಅಂದರೆ ಈ ಡ್ರೆಸ್ ಕಟ್ಟೋದು, ಬಹುಶಃ ಕೆರೆಕಾಡು ಮೇಳದಲ್ಲಿ ಹೆಣ್ಣು ಮಕ್ಕಳೇ, ಅಂದರೆ ತಾಯಂದಿರೇ ಮಕ್ಕಳಿಗೆ ಡ್ರೆಸ್ ಕಟ್ಟುವಂಥ ಕರ್ತವ್ಯವನ್ನು ಮಾಡ್ತಾರೆ. ಆವಾಗ ಹೆಣ್ಣು ಮಕ್ಕಳಾದವರಿಗೆ ಮುಜುಗರ ಆಗೋದಿಲ್ಲ ಅವರ ವೇಷವನ್ನು ತೊಡಿಸ್ಕೊಳ್ಳಿಕ್ಕೆ. ಪುರುಷರು ಎಷ್ಟು ನಮಗೆ ವೇಷ ಕಟ್ಟಿದರೆ ಸಹ, ಈಗ ನಮಗೆ ಪುಣ್ಯಕ್ಕೆ ಒಳ್ಳೆ ತಂಡ ನಮಗೆ ದೇವಕಾನದವರೇ ಬರೋದು, ಆದ ಕಾರಣ ನಮಗೆ ಯಾವತ್ತೂ ಸಮಸ್ಯೆ ಆಗಲಿಲ್ಲ ಅದು. ಹಾಗೆ ಅಂತ ನನ್ನ ಬೇರೆ ವಿದ್ಯಾರ್ಥಿಗಳು ಹೇಳ್ತಾರೆ, ಅಂದರೆ ಬೇರೆ ಕಡೆ ಕಾರ್ಯಕ್ರಮ ಹೋದವರು ಹೇಳ್ತಾರೆ, ಚೌಕಿಯಲ್ಲಿ ಒಬ್ಬರು ಕುಡಿದು ಬಂದವರಿದ್ದರು, ಸ್ಮೋಕ್ ಮಾಡೋರು ಇದ್ದರು, ಅಥವಾ ಡ್ರೆಸ್ ಕಟ್ಟುವಾಗ ನಮಗೇನೋ ಒಂದು ಅನ್ಕಂಫರ್ಟೇಬಲ್ ಫೀಲಿಂಗ್ ಆಯಿತು, ಇಂಥದ್ದನ್ನು ಹೇಳಿಕೊಳ್ತಾರೆ. ಹಾಗೆಂತ ನಾವು ಬಡಗಿನಲ್ಲಿ ಹೆಣ್ಣುಮಕ್ಕಳು ಅವರವರೇ ವೇಷ ಕಟ್ಟಿಕೊಳ್ತಾರಂತೆ. ಹಾಗೆಂತ ನಮಗೆ ಹಾಗೆ ಕಟ್ಟಲಿಕ್ಕೆ ಭಾಳ ಕಷ್ಟ. ತೆಂಕಿನ ವೇಷವನ್ನು ಕಟ್ಟಲಿಕ್ಕೆ ಮತ್ತೊಬ್ಬರ ಸಹಾಯ ಬೇಕೇ ಬೇಕಲ್ವಾ MK ಸರ್? ಪುರುಷ ವೇಷವನ್ನು ಕಟ್ಟಿಕೊಳ್ಳಲಿಕ್ಕೆ ನಾವೇ 100% ಕಟ್ಟಿಕೊಳ್ತೇವೆ ಅಂತ ಆಗೋದಿಲ್ಲ. ಈಗ ಯಾವುದೆಲ್ಲರೂ ಜಟ್ಟಿಯನ್ನು ಕಟ್ಕೊಳ್ಲಿಕ್ಕಾದರೂ ಇನ್ನೊಬ್ಬರು ಬೇಕು ನಮಗೆ ಅಲ್ಲಿ ಹಿಡಿಲಿಕ್ಕೆ. ಅಂದರೆ ಆ ರೀತಿಯಾದಂತಹ ಒಂದು ಕಷ್ಟ ಇದೆ ಹೆಣ್ಣು ಮಕ್ಕಳಿಗೆ. ಹಾಗಾಗಿ ಅಂಥ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಮತ್ತೊಂದು ನಾನು ಹೇಳಿದರೆ, ಈಗಿನ ಪ್ರವೃತ್ತಿ ಏನಾಗಿದೆ ಅಂತ ಹೇಳಿದರೆ, ಯಕ್ಷಗಾನ ಒಂದು ವೇಷ ಹಾಕಿದರೆ ಅವನು ವೇಷಧಾರಿ. ಒಂದು ಕಡೆ ವೇಷ ಹಾಕಿದ್ರು, ಒಂದು ಫೋಟೋ ತೆಗೆದ್ರು, ಫೇಸ್ಬುಕ್ಕು ಇದ್ದಂತಹ ಎಲ್ಲ ಮೀಡಿಯಾಗಳಲ್ಲಿ ಹಾಕಿದ್ರು. ಇನ್ನೊಮ್ಮೆ ಯಾರಾದರೂ ಸಿಕ್ಕಿದರೆ, ಹಲವು ಬಾರಿ ವೇಷ ಮಾಡಿದಂತಹ ಕಲಾವಿದ ಸಿಕ್ಕಿದರೆ, ಇವಳು ಒಳ್ಳೆ ವೇಷ ಮಾಡ್ತಾಳೆ, ಹೌದಾ, ತುಂಬ ಸಂತೋಷ, ಯಾರಲ್ಲಿ ಕಲಿತಾ ಇಲ್ಲ ನಾನು, ಮೊನ್ನೆ ಒಂದು ಇಂಥ ಪ್ರಸಂಗದಲ್ಲಿ ಇಂಥ ಪಾತ್ರವನ್ನು ಮಾಡಿದೆ, ಒಂದು ದೇವತಾ ಬಲ, ಒಂದು ಸಣ್ಣ ಯಾವುದೋ ಬಲವೋ, ಒಂದು ದೂತನೋ ಇಂಥ ಪಾತ್ರವನ್ನು ಮಾಡಿದೆ ಅಂತ ಹೇಳ್ತಾರೆ. ಅಂದರೆ ಯಕ್ಷಗಾನ ಅನ್ನುವುದು ಎಷ್ಟು ಒಂದು ಅಗ್ಗದ ಒಂದು ಕಲೆ ಆಗ್ತಾ ಉಂಟು. ಈ ದೃಷ್ಟಿಯಲ್ಲಿ ನಾನು ಹೇಳೋದು, ಅಂದರೆ ನಾನೊಬ್ಬ ಯಕ್ಷಗಾನ ಕಲಾವಿದ ಅಂತ ಹೇಳ್ಕೊಳ್ಳಿಕ್ಕೆ ಪರಿಪೂರ್ಣವಾದ ಅಧ್ಯಯನ ಬೇಕಿಲ್ಲ. ಆದರೆ ಅದೇ ನಮ್ಮ ಭರತನಾಟ್ಯಕ್ಕೆ ಬಂದರೆ, ನೀವು ಸರಿಯಾಗಿ ಅಧ್ಯಯನ ಮಾಡಿದರೆ ನೀವು ಕಲಾವಿದೆ ಅಂತ ಕರ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಕೇಳ್ತಾರೆ, ನಿಮ್ಮದು ಜೂನಿಯರ್ ಆಗಿದೆಯಾ, ಸೀನಿಯರ್ ಆಗಿದೆಯಾ? ವಿದ್ವತ್ತಾದರೆ ಮಾತ್ರ ಮಾನ್ಯತೆ.
ಅಷ್ಟರವರೆಗೆ ನಮ್ಮಲ್ಲಿ ಮಾನ್ಯತೆ ಇಲ್ಲ. ನೀವು ಇನ್ನೂ ಅಧ್ಯಯನಶೀಲರು ಅಂತ ಅರ್ಥ. ಹಾಗೆಂತ ವಿದ್ವತ್ ಆದಮೇಲೆ ಕಲಿತು ಮುಗೀತಾ ಕೇಳಿದರೆ ಖಂಡಿತ ಇಲ್ಲ. ನಿಜವಾದ ಅಧ್ಯಯನ ಆರಂಭ ಹೋಗುವುದು ವಿದ್ವತ್ ಆದ ಮೇಲೆ. ಅದರಲ್ಲೂ ಇನ್ನಷ್ಟು ನಾವು ಆಳವಾಗಿ ಹೋಗಬೇಕು. ಇನ್ನು ನಾನು ಹೇಳೋದು ಮಹಿಳೆಯರು ಸಂಶೋಧನಾತ್ಮಕವಾಗಿ ಮುಂದೆ ಹೋಗಬೇಕು ಅಂತ. ಸಂಶೋಧನಾತ್ಮಕವಾಗಿ ಹೋಗ್ತಾ ಇರೋರು ಬೆರಳೆಣಿಕೆಯವರು. ನಾಗವೇಣಿ ಮಂಚಿಯವರಿದ್ದಾರೆ, ಆರತಿ ಭಟ್ರಮೆಯವರಿದ್ದಾರೆ. ಸರಿ 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 ಆದೀತು. ಅಂತೂ ಈ ರೀತಿಯಾಗಿ ಹೋಗಬೇಕು ಅಂತ ನನಗನ್ನಿಸ್ತದೆ. ಒಟ್ಟಿನಲ್ಲಿ ನೀವು ಆಸಕ್ತಿ ಪ್ರೀತಿ ಇಟ್ಟುಕೊಂಡು ಹೋಗಿ. ತುಂಬ ದೊಡ್ಡ ಬಯಕೆ, ಕೀರ್ತಿಯ ಬಯಕೆ, ಹೆಬ್ಬಯಕೆ ಬಿಟ್ಕೊಂಡು ಅದೆಲ್ಲ ಇಟ್ಕೊಂಡು ಹೋಗಬೇಡಿ. ಓಕೆ, ಥ್ಯಾಂಕ್ ಯು ಮೇಡಮ್, ಬಹಳ ಸೊಗಸಾಗಿ ಹೇಳಿದರೆ. ಹಾಗೆಯೇ ಪ್ರಶ್ನೆ ಅದೇ ಸರ್, ಅದಕ್ಕೆ ಒಂದು ಸೇರ್ಪಡೆ ಏನಂತ ಹೇಳಿದರೆ, ಯಕ್ಷಗಾನ ಕಲೆಯನ್ನು ನೋಡಿದಾಗ ಸಾಹಿತ್ಯಾತ್ಮಕವಾಗಿ ಮೇಡಮ್ ಹೇಳಿದಾಗೆ ಬರೆಯುವಂಥ ವಿಚಾರದಲ್ಲಿ ಹೆಣ್ಮಕ್ಳು ಇವಾಗ ತುಂಬ ದೊಡ್ಡ PhD ಪ್ರಬಂಧಗಳು ಅದು ಇದು ಸಾಕಷ್ಟು ಮಾಡಿದ್ದಾರೆ. ಗಂಡಸರು ಪ್ರದರ್ಶನಾತ್ಮಕ ಕಲೆಗಳಲ್ಲಿದ್ದಾರೆ. ಸೊ ಇದನ್ನು ಗಮನಿಸಿದ್ರೆ ಹೆಣ್ಮಕ್ಳು ಮುಂದುವರಿಯುವ ಅವಶ್ಯಕತೆ ಎಷ್ಟಿದೆ ನಾಳಿನ ದಿನಕ್ಕೆ? ಅವಶ್ಯಕತೆ ಇದೆ ಅಂತಲೇ ಉತ್ತರ. ಅದಕ್ಕೆ ಇಲ್ಲ ಅನ್ನೋ ಇನ್ನೊಂದು ಉತ್ತರ ಇಲ್ಲ. ಅಂದರೆ ಎಲ್ಲ ವಿಷಯದಲ್ಲೂ, ಸಾಹಿತ್ಯಿಕವಾಗಿಯೋ ಯಕ್ಷಗಾನದ ವಿಷಯದಲ್ಲೋ ಅಥವಾ ಸಂಶೋಧನೆ ವಿಷಯದಲ್ಲೋ ಅವರು ಇರಲೇಬೇಕು ಅಂತ. ಯಾಕೆ ಇರಬೇಕು ಅಂತ ಹೇಳಿದರೆ, ಆಕೆ ತಾಯಿ ನೆಲ, ಅದಿಲ್ಲದೆ ಯಾವ ಫಲವಂತಿಕೆಯೂ ಇಲ್ಲ, ಯಾವ ಬೆಳೆಯೂ ಇಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಸಹಜವಾಗಿ ಮಹಿಳೆಯು ತೊಡಗಿಸಿಕೊಂಡಾಗಲೇ ಇದರ ಫಸಲು ಇನ್ನಷ್ಟು ಜಾಸ್ತಿ ಆಗಬಹುದು ಅನ್ನೋದು ಒಂದು ವಿಷಯ. ಇಬ್ಬರು ಇದ್ದಾಗಲೇ, ಯಾವ ಕ್ಷೇತ್ರ ಆದರೂ ಅಷ್ಟೇ, ಅದು ಚೆನ್ನಾಗಿ ಬೆಳೆಯೋದು ಇಬ್ಬರು ಇದ್ದಾಗ, ಹೆಣ್ಣು ಗಂಡು ಇಬ್ಬರು ಇದ್ದಾಗಲೇ ಬೆಳೆಯೋದು. ಮತ್ತು ಈ ಯಕ್ಷಗಾನಕ್ಕಿರುವಂಥ ಒಂದು ಮಿತಿ ಏನು ಅಂದರೆ, ಯಾಕೆ ಬೇರೆ ಕಲೆಗಳಷ್ಟು ಮಹಿಳೆಯರು ಈಗ ಭರತನಾಟ್ಯವೋ ಸಂಗೀತವೋ ಯಾಕೆ ಬೆಳೆದಿಲ್ಲ ಅಷ್ಟು ಅಂತ ಕೇಳಿದರೆ, ಅದಕ್ಕಿರೋ ಇತಿಹಾಸ ಅಷ್ಟು ಅಂತ. ಮಹಿಳೆಯರು ತೊಡಗಿಸಿಕೊಂಡ ಇತಿಹಾಸ ಅಷ್ಟು ದೊಡ್ಡದು. ಸಂಗೀತದಲ್ಲಾಗಲಿ ನಾಟ್ಯದಲ್ಲಾಗಲಿ ಅವರಿಂದಲೇ ಆರಂಭ ಆಯಿತು. ನೂರಾರು, ಯಾಕೆ 1000 ವರ್ಷ ಅಂತ ಬೇಕಾದರೂ ಹೇಳಬಹುದು, ಅಲ್ಲಿಂದ ತೊಡಗಿಸಿಕೊಂಡು ಬಂದಿದ್ದಾರೆ. ಯಕ್ಷಗಾನದಲ್ಲಿ ಮಹಿಳೆಯರ ಇತಿಹಾಸವನ್ನು ನೋಡಿದರೆ 100-150 ವರ್ಷ ಹೇಳ್ಬೋದು, ಹೆಚ್ಚು ಅಂತ ಹೇಳಿದರೆ ಅವರು ತೊಡಗಿಸಿಕೊಂಡಾಯಿತು. ಹಾಗಾಗಿ ಸಹಜವಾಗಿಯೇ ಅಷ್ಟು ಗಟ್ಟಿಯಾಗಿ ಯಾಕೆ ಆಗಿಲ್ಲ ಅಂದರೆ ಅದೊಂದೇ ಕಾರಣ. ಮತ್ತು ಇನ್ನೊಂದು, ತೊಡಗಿಸಿಕೊಂಡಿರಬಹುದು, ದಾಖಲಾತಿಯ ಸಮಸ್ಯೆ ಇದೆ ಅಂತಲೂ ಅನ್ನಿಸ್ತದೆ. ಸಾಮಾನ್ಯ ಒಂದು ಅಭಿಪ್ರಾಯ ನೋಡಿದಾಗ, ಅಂದರೆ ಅವರು ತೊಡಗಿಸಿಕೊಂಡ ಬಗ್ಗೆ ಸ್ಪಷ್ಟವಾದ ದಾಖಲೆಗಳಿಲ್ಲ ಅಂತ. ಭಾಗವತಿಕೆ ಆಗಿರಬಹುದು ಅಥವಾ ಬೇರೆ ಕುರಿಯ ಶಾಸ್ತ್ರಿಗಳೇ ಅವರ ಜೀವನ ಚರಿತ್ರೆ ಬಣ್ಣದ ಬದುಕಿನಲ್ಲಿ ನನ್ನ ತಂಗಿಯನ್ನು ಹಾಡೋದಕ್ಕೆ ನಾನು ಒತ್ತಾಯ ಮಾಡಿ ಕೆಲವು ಪದ್ಯಗಳನ್ನು ಒಳ್ಳೆ ಕಂಠ ಇತ್ತು, ಭಾಗವತಿಕೆ ಮಾಡು ಅಂತ ಹೇಳಿ ಒತ್ತಾಯ ಮಾಡಿ 1-2-3 ಸಲ ಮಾಡಿಸಿದ್ದೆ. ಆಮೇಲೆ ನನಗೆ ಅನ್ನಿಸ್ತು, ಊರಲ್ಲೂ ಇಲ್ಲದ ಒಂದು ವಿಷಯ ತರ್ತಾ ಇದ್ದಾನೆ ಅಂತ, ಸಮಾಜ ಎಲ್ಲಿ ತಪ್ಪು ತಿಳಿದಿತ್ತು ಅಂತ ನಾನು ಆಮೇಲೆ ಅದನ್ನು ಕೈಬಿಟ್ಟೆ ಅಂತ ಕುರಿಯ ಶಾಸ್ತ್ರಿಗಳು ಬರೆದಿದ್ದಾರೆ ಅವರ ಕಥೆಯಲ್ಲಿ, ಅನುಭವ ಕಥನದಲ್ಲಿ, ಆತ್ಮಕಥೆಯಲ್ಲಿ ಬರೆದಿದ್ದಾರೆ. ಅಂದರೆ ಸಮಾಜಕ್ಕೆ ಒಂದು ಸಣ್ಣದ ಹಿಂಜರಿಕೆ ಇತ್ತು ಆ ವಿಷಯದಲ್ಲಿ, ಆ ಇತಿಮಿತಿಗಳೆಲ್ಲವೂ ಇದ್ದು, ಹಾಗಾಗಿ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದು ಮತ್ತೆ ಮುಂದೆ ಬೇಕು, ಅದರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಆಮೇಲೆ ಅದೇ ಪುರುಷ ವೇಷಗಳು ಇತ್ಯಾದಿಗಳ ವಿಷಯವಾಗಿ ತುಂಬ ವಿದ್ವಾಂಸರು ಹೇಳೋದನ್ನು ಕೇಳಿದ್ದೇನೆ ನಾನು. ಡಾಕ್ಟರ್ ನಂಬಿಯಾರ್ರೇ ಹೇಳ್ತಾರೆ, ಸ್ತ್ರೀ ವೇಷ ಬೇಕಾದರೆ ಮಾಡಲಿ, ಪುರುಷ ವೇಷ ಕಿರೀಟ ವೇಷ ಎಲ್ಲ ಮಾಡಬೇಕು ಅನ್ನೋವಂಥ ಆಸೆ ಯಾಕೆ? ನನಗದು ಸಮರ್ಥನೀಯ ಅಂತ ಅನ್ನಿಸಲೇ ಇಲ್ಲ. ಅಂದರೆ ತುಂಬ ಚಿಕ್ಕವನ್ನ ಆದರೂ ಕೂಡ ಅವರು ಹೇಳುವಾಗ ನಾನೇನು ಹೇಳಲಿಲ್ಲ ಅದಕ್ಕೆ. ಆದರೆ ಅವರು ಹೇಳಿದರು, ಸ್ತ್ರೀ ವೇಷ ಬೇಕಾದರೆ ಮಾಡಲಿ, ಕಿರೀಟ ವೇಷ ಮಾಡಬೇಕು ಅಂತ ಹೇಳೋ ಯಾಕೆ? ಅವರ ಶಾರೀರ ಆಗಲಿ ಅಥವಾ ಶರೀರ ಆಗಲಿ ಇದೆಲ್ಲ ಒಪ್ಪುವುದಿಲ್ಲ ಅಂತ. ಹಾಗೆ ನನಗೇನು ಅನ್ನಿಸ್ತಿಲ್ಲ. ಅಂದರೆ ನೀವು ಅದನ್ನು ಹೇಳ್ಬೋದು. ಅಂದರೆ ಸ್ವರದ ವಿಷಯದಲ್ಲಿ ಇರಬಹುದು, ಗಂಡಸರಿಗೂ ಮಹಿಳೆಯರಿಗೂ ವ್ಯತ್ಯಾಸ ಇರಬಹುದು. ಆದರೆ ಬೇರೆ ವಿಷಯದಲ್ಲಿ ಸಾಕಷ್ಟು ಮಂದಿ ಒಳ್ಳೆ ಕಿರೀಟ ವೇಷ ಮಾಡುವ ಮಹಿಳೆಯರು ನೋಡಿದ್ದೇನೆ, ಒಳ್ಳೆ ಪುಂಡು ವೇಷ ಮಾಡುವ ಹುಡುಗಿಯರನ್ನು ನೋಡಿದ್ದೇನೆ. ಏನು ವ್ಯತ್ಯಾಸ! ಹುಡುಗರಿಗೆ ಸರಿಸಮಾನವಾಗಿ ಅದಕ್ಕಿಂತ ಚೆನ್ನಾಗಿ ಪುಂಡು ವೇಷ ಮಾಡುವ ಹುಡುಗಿಯರನ್ನು ನೋಡ್ತೇವೆ ನಾವು. ಅಂದರೆ ಅಂತಹ ಪೂರ್ವಗ್ರಹಗಳೆಲ್ಲ ಬೇಡವೇನೋ ಅಂತ ಅನ್ನಿಸ್ತದೆ ನನಗೆ. ಆಮೇಲೆ ಅವರಿಗಿರುವಂಥ ಸಂಘಟನಾ ಕೌಶಲ, ಆಗ ಖಾದರ್ ಅವರು ಹೇಳಿದಾಗ ನನಗೆ ಅವರ ಒಬ್ಸರ್ವೇಷನ್ ಭಾಳ ಇಷ್ಟ ಆಯಿತು. ಸಭಾಪತಿಗಳು ಅವರಿಗಿರುವಂಥ ಸಂಘಟನಾ ಕೌಶಲ, ಕಲಿಸುವಂತಹ ನ್ಯಾಕು, ಹೇಳ್ಕೊಡುವಂಥ ನ್ಯಾಕ್ ಆಗಿರ್ಬೋದು. ಆಮೇಲೆ ಇವರನ್ನೆಲ್ಲ ಕಪ್ಪೆಗಳನ್ನೆಲ್ಲ ಒಟ್ಟು ಹಾಕಿ ನಾವು ಅದನ್ನು ನೋಡ್ತೇವೆ ಅಲ್ಲಿ, ಅವರನ್ನು ಹಿಡಿದಿಟ್ಟುಕೊಂಡು ಅವರಿಗೆ ಹೇಳಿಕೊಡುವಂಥ ಕಷ್ಟ, ಅದನ್ನೆಲ್ಲ ಮಹಿಳೆಯರು ಚೆನ್ನಾಗಿ ನಿಭಾಯಿಸ್ಯಾರು ಅಂತ ಅನ್ನಿಸ್ತದೆ. ಆ ಸಂಘಟನಾ ಕೌಶಲ ವಿದ್ಯಾಕೊಳ್ಳಿಯವರು ಅಲ್ಲಿದ್ದಾರೆ, ನಾವು ಯಾವಾಗಲೂ ನಿಮ್ಮ ನೆನಪಿಸ್ಕೊಳ್ತಾ ಇರ್ತೇವೆ. ಇದೆಲ್ಲ ದೇಶ ಬಿಟ್ಟು ಆಚೆ ಎಲ್ಲ ಹೋಗಿ ಎಷ್ಟು ವರ್ಷಗಳಿಂದ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು. ವಿದೇಶಕ್ಕೆ ಯಕ್ಷಗಾನ ಬಹುಶಃ ನಿಮ್ಮ ಮಹಿಳೆಯಾಗಿ ನೀವು ತಗೊಂಡು ಹೋದಷ್ಟು ಪುರುಷರು ತಗೊಂಡು ಹೋಗಲಿಲ್ಲ ಆ ಕಾಲಕ್ಕೆ. ಆಮೇಲೆಲ್ಲ ಹೋದರು. ಅಂದರೆ ನನ್ನ ತಿಳುವಳಿಕೆಯ ಮಿತಿಗಳು ಇರಬಹುದು, ಆಮೇಲೆ ಕೂಡ ಪುರುಷರೆಲ್ಲ ಹೋಗಿದ್ದಾರೆ. ಆದರೆ ಎಷ್ಟು ವರ್ಷದ ಹಿಂದೆ ಅವರು ಆ ಕೆಲಸ ಎಲ್ಲ ಮಾಡಿದ್ದು, ಬೇರೆ ರಾಜ್ಯಗಳಲ್ಲಿ ಬೇರೆ ದೇಶಗಳಲ್ಲಿ
ಇದೆಲ್ಲ ಸಾಮಾನ್ಯ ಕೆಲಸ ಅಲ್ಲ ಅಂತ. ಈ ಕೆಲಸ ಇನ್ನಷ್ಟು ನಡಿಬೇಕು, ಅವರ ಅಗತ್ಯ ತುಂಬ ಇದೆ. ತುಂಬ ಚೆನ್ನಾಗಿ ಹೇಳಿದ್ರಿ. ಜೊತೆಗೆ ಇನ್ನೂ 10-15 ನಿಮಿಷದಲ್ಲಿ ಗೋಷ್ಠಿ ಮುಗಿಸುವಂಥ ಪ್ರಯತ್ನ ಮಾಡೋಣ. ನಾವು ಸುಮಾರು ವಿಚಾರಗಳಿದೆ, ಬಟ್ ಕೆಲವು ವಿಚಾರಗಳನ್ನ ಮಾತ್ರ ಚರ್ಚೆ ಮಾಡುವಂಥ ಅವಕಾಶ ಇದೆ. ಸೊ ಅದರಲ್ಲಿ ಮುಖ್ಯವಾಗಿ ಇವಾಗ ಯಕ್ಷ ಶಿಕ್ಷಣ ಅನ್ನುವಂಥದ್ದು ಸ್ಪರ್ಧಾತ್ಮಕವಾಗಿ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಸಂಘ ಸಂಸ್ಥೆಗಳು ಎಷ್ಟೆಲ್ಲ ಯಕ್ಷಗಾನ ಕಲಿಸುವ ಕೇಂದ್ರಗಳಿವೆ ಅಂತೇಳಿದರೆ ಉತ್ತರ ಈ ಕಡೆ ಎಲ್ಲ ಪ್ರತಿಯೊಂದು ಕೂಡ ಗುರುಕುಲಗಳಿವೆ, ಗುರುಕುಲ ಶಿಕ್ಷಣಗಳಿವೆ. ಸೊ ಇದ್ರ ಬಗ್ಗೆ ಹೇಳೋದಾದರೆ ಇದು ಯಾವ ರೀತಿ ಪೂರಕ ಆಗುತ್ತೆ, ಶಾಲೆಯಲ್ಲಿ ಕಲಿಸುವಂಥ ಅಗತ್ಯ ಏನು? ಯಾಕಂತ ಹೇಳಿದರೆ ಅದರಿಂದ ಏನಾದರೂ ಉದ್ದೇಶ ಇದೆಯಾ ಅದರ ಹಿಂದೆ ಅನ್ನುವಂಥದ್ದು, ಇದಕ್ಕೆ ತಾವೇನು ಹೇಳ್ತೀರಿ? ಖಂಡಿತವಾಗಿಯೂ ಕೂಡ. ಯಾಕಂತ ಹೇಳಿದರೆ ಹೆಣ್ಣು ಸಂಸಾರದ ಕಣ್ಣು ಅಂಥೇಳಿ ಆಗಲೇ ಅಕ್ಕ ಹೇಳಿದರು. ಹಾಗೆ ಹೆಣ್ಣೊಂದರು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತೇಳಿದೆ. ಒಂದು ಹೆಣ್ಣು ಯಾವುದೇ ಒಂದು ವಿಚಾರವನ್ನು ತನ್ನಲ್ಲಿ ಅಳವಡಿಸಿಕೊಂಡಾಗ ಅದನ್ನು ತನ್ನ ಮುಂದಿನ ತಲೆಮಾರಿಗೆ ವರ್ಗಾಯಿಸುವಂತಹ ಕೆಲಸವನ್ನು ಮಾಡ್ತಾಳೆ. ಹಾಗೆ ಯಾವುದೂ ಕೂಡ ಒಂದು ಔಪಚಾರಿಕವಾಗಿ ಬರಬೇಕು. ಯಾಕಂದರೆ ಅನೌಪಚಾರಿಕವಾಗಿ ಬಂದಾಗ ಅವರವರ ಸೀಮಿತತೆಗೆ ತಕ್ಕಂತೆ ಅವರು ಆಲೋಚನೆಯನ್ನು ಮಾಡ್ತಾರೆ. ಅದಕ್ಕೊಂದು ನಿರ್ದಿಷ್ಟ ಚೌಕಟ್ಟನ್ನು ಹಾಕಿಕೊಟ್ಟು ಕಲಿಸಿದಾಗ ಅದು ಒಂದು ಸಮರ್ಥವಾಗಿ ನಾವು ಮುಂದೆ ದಾಟಿಸಲಿಕ್ಕೆ ಸಾಧ್ಯವಾಗತ್ತೆ ಎನ್ನುವಂಥದ್ದು. ಮತ್ತು ಶಾಲೆಗಳಲ್ಲಿ ಯಾಕೆ ಅದನ್ನು ಕಲಿಸ್ತಾರೆ ಕೇಳಿದರೆ, ಒಂದು ಮಗುವಿಗೆ ಸ್ಟೇಜ್ ಫಿಯರ್ ಹೋಗಬೇಕು ಎನ್ನುವಂಥದ್ದು, ಇನ್ನೊಂದು ಸ್ಪಷ್ಟ ಓದು, ಸ್ಪಷ್ಟ ಬರಹ ಮತ್ತು ಸ್ಪಷ್ಟವಾಗಿ ಮಾತನಾಡುವಂತಹ ಕೌಶಲ ಮಗುವಿನಲ್ಲಿ ಬೆಳೀತದೆ ಅಂತ. ಯಾಕಂದರೆ ಕೆಲವೊಮ್ಮೆ ಎಷ್ಟೋ ಕಡೆ ನಾವು ಕೇಳಿದ್ದೇವೆ, ಒಂದು ಮಗು SLCಯಲ್ಲಿ ಫೇಲ್ ಆಗಿತ್ತಂತೆ, ಆದರೆ ಆ ಮಗು ಒಂದೇ ವರ್ಷಕ್ಕೆ ಭಾಗವತಿಕೆಯನ್ನು ಕಲಿತು ರಂಗದಲ್ಲಿ ಪದ್ಯವನ್ನು ಹೇಳುವಷ್ಟರ ಮಟ್ಟಿಗೆ ಸಮರ್ಥತೆಯನ್ನು ಪಡೆದುಕೊಂಡಿದೆ ಅಂಥೇಳಿ. ಸೊ ಇಂತಹ ಯಕ್ಷಗಾನದಂತಹ ಕಲೆಗಳು ಸಣ್ಣದರಿಂದ ಮಗುವಿಗೆ ಕಲಿಸಲ್ಪಟ್ಟಾಗ ಆ ಮಗು ತನ್ನನ್ನು ನಿರರ್ಗಳವಾಗಿ ಒಂದು ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಎನ್ನುವಂಥದ್ದು. ಹಾಗಾಗಿ ಇವತ್ತಿನ ದಿನದಲ್ಲಿ ಶಾಲೆಗಳಲ್ಲಿಯೂ ಕೂಡ ಇಂತಹ ಶಿಕ್ಷಣವನ್ನು ಕೊಡ್ತಾರೆ. ಅಂದರೆ ಅದು ಶಿಕ್ಷಣಕ್ಕೆ ಪೂರಕವಾಗಿ ಇರ್ತದೆ. ಮತ್ತು ಆ ಮಗುವಿನ ಪ್ರತಿಭೆಯನ್ನು ಬೆಳಗಲಿಕ್ಕೆ ಈಗಂತೂ ಬೇಕಾದಷ್ಟು ಅವಕಾಶಗಳಿದ್ದಾವೆ. ಆದರೆ ಆದರೂ ಕೂಡ ಕೆಲವೊಂದು ಗ್ರಾಮಾಂತರ ಪ್ರದೇಶಗಳಲ್ಲಿ ಪಾಪ ಆ ಮಗುವಿಗೆ ತನ್ನ ಆಸೆಗಳನ್ನು ಯಾವ ರೀತಿಯಲ್ಲಿ ವ್ಯಕ್ತಪಡಿಸ್ಕೊಳ್ಬೇಕು, ಯಾರಲ್ಲಿ ಹೇಳಿಕೊಂಡ್ರೆ ಪೂರೈಸ್ತದೆ ಅಂಥೇಳಿ ಗೊತ್ತಾಗೋದಿಲ್ಲ. ಒಮ್ಮೆ ನಾನೊಂದು ಕಾಂಪಿಟೇಷನಿಗೆ ಜಡ್ಜಾಗಿ ಹೋದಾಗ ಒಂದು ಮಗು ಬಂದಿತ್ತು. ಅದು ಏಕಪಾತ್ರಾಭಿನಯ ಸ್ಪರ್ಧೆ, ಫಸ್ಟ್ ಪ್ರೈಸ್ ತಗೊಳ್ತು. ಭಾಳ ಖುಷಿಯಾಯಿತು. ಎಷ್ಟು ಚಂದ ಮಾಡಿತ್ತು ಅಂತೇಳಿದ್ರೆ ನನ್ನ ಮೈ ಮನ ಎಲ್ಲ ರೋಮಾಂಚನ ಆಗಿ ಹೋಯಿತು. ಸ್ಪರ್ಧೆ ಆದ ಮೇಲೆ ಆ ಮಗುವನ್ನು ಕರೆದು ಹೇಳಿದೆ, ಮಗ ಎಷ್ಟು ಚಂದ ಮಾಡಿದ್ದಿ, ಬಹಳ ಖುಷಿಯಾಯಿತು ನನಗೆ ಅಂತೇಳಿ. ಆಗ ಆ ಮಗು ಕಣ್ಣೀರು ಹಾಕಿಬಿಡ್ತು. ಮ್ಯಾಮ್, ನಮ್ಮ ಮನೆಯಲ್ಲಿ ಪ್ರೋತ್ಸಾಹ ಇಲ್ಲ, ಅಮ್ಮ ಬೈತಾರೆ, ಅಪ್ಪ ಅದ್ರ ಬಗ್ಗೆ ಯಾವುದೇ ಆಸಕ್ತಿಯನ್ನು ತೋರಿಸೋದಿಲ್ಲ. ಆದರೆ ಶಾಲೆಯಲ್ಲಿ ಒತ್ತಾಯ ಮಾಡಿ ಕರ್ಕೊಂಡು ಬಂದಿದ್ದಕ್ಕೆ ನಾನು ಬಂದೆ, ನನಗೆ ಇದನ್ನು ಮುಂದುವರಿಸ್ಲಿಕ್ಕೆ ಅವಕಾಶ ಆಗೋದಿಲ್ಲ ಅಂತೇಳಿ ಹೇಳುವಾಗ ಎಷ್ಟು ಸಂಕಟ ಆಯಿತು ಅಂದರೆ ಮನೆಯಲ್ಲಿಯೂ ಕೂಡ ಪ್ರೋತ್ಸಾಹ ಇರೋದಿಲ್ಲ. ಆಗ ಶಾಲೆಯಲ್ಲಿ ಅನಿವಾರ್ಯ, ಅಪ್ಪ ಅಮ್ಮನಿಗೂ ಏನೂ ಹೇಳಲಿಕ್ಕಾಗೋದಿಲ್ಲ ಅಲ್ವಾ, ಆ ಮಗುವಿನ ಪ್ರತಿಭೆ ಬೆಳಕಿಗೆ ಬರಲಿಕ್ಕೆ ಅದು ಸಾಧ್ಯ ಆಗತ್ತೆ ಎನ್ನುವಂಥದ್ದು. ಇಂತಹ ಹಲವಾರು ಕಾರಣಗಳು ಕೊಡ್ಬೋದು ನಾವು. ಯಾಕಂತ ಹೇಳಿದ್ರೆ ಶಾಲೆ ಔಪಚಾರಿಕವಾದಂತಹ ಶಿಕ್ಷಣ ಕೇಂದ್ರ, ಇಲ್ಲಿ ನಮ್ಮ ಪ್ರತಿಭೆಯನ್ನು ಬೆಳಗಲಿಕ್ಕೆ ಅವಕಾಶ ಇದ್ದೇ ಇದೆ ಅಂತ ನನ್ನ ಮಾತು. ಥ್ಯಾಂಕ್ ಯು. ಧನ್ಯವಾದ ಮೇಡಮ್. ಅದೇ ರೀತಿ ಸುಮಂಗಲ ಮೇಡಮ್, ನಾನು ಕೇಳುವಂಥದ್ದು ಇವಾಗ ಬೆಳವಣಿಗೆ ಸಾಕಷ್ಟು ಮಹಿಳೆಯರ ಪ್ರವೇಶ ಆಗಿದೆ. ಸೊ ಮಹಿಳೆಯರು ಒಂದು ಕಮರ್ಷಿಯಲ್ ಕಂಟೆಂಟ್ ಆಗಿ ನೋಡ್ತಾರೆ ಯಕ್ಷಗಾನದಲ್ಲಿ. ಇದು ಒಳ್ಳೆಯದಾ ಹಾಳ ಅನ್ನುವಂಥದ್ದು? ಯಾಕಂದರೆ ಕೆಲವೊಂದು ವಿಶೇಷ ಕಮರ್ಷಿಯಲ್ ಕಂಟೆಂಟ್ ಅಂದರೆ ವಿಶೇಷ ಆಕರ್ಷಣೆಯಾಗಿ ಮಹಿಳೆಯರನ್ನು ಇಟ್ಟುಕೊಂಡು ಪ್ರದರ್ಶನ ಕೊಡುವಂಥದ್ದು, ಇದು ಏನು ಪಾಸಿಟಿವ್ ಆಗಿ ಬೆಳವಣಿಗೆ ಕಂಡು ಬರ್ತಾ ಇದೆಯಾ, ನೆಗೆಟಿವ್ ಆಗಿ ಕಂಡು ಬರ್ತಿದೆಯಾ? ನಿಮ್ಮ ಅಭಿಪ್ರಾಯ ಏನು? ಬಹಳ ಇದು ಈಗ ಅಲ್ಲ, ಬಹಳ ಹಿಂದೆ ಗೋವಿಂದ ಭಟ್ರು ಹೇಳಿದರು, ಇರಾ ಕುಂಡವ ಮೇಳದಲ್ಲಿ ಜಯಲಕ್ಷ್ಮಿ ಹೇಳುವಂಥ ಒಬ್ಬ ಕಲಾವಿದೆಯನ್ನು ನಾಟ್ಯಕ್ಕಾಗಿ ಕರಿತಿದ್ರಂತೆ. ವಿಶೇಷ ಆಕರ್ಷಣೆಗೆ ಆಗಿ ಜಯಲಕ್ಷ್ಮಿ ಅವರು ಇಂದಿನ ಕಾರ್ಯಕ್ರಮದಲ್ಲಿ, ಭರತನಾಟ್ಯ ಪ್ರವೀಣೆ ಜಯಲಕ್ಷ್ಮಿ ಅವರು ಇಂದಿನ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅಂದರೆ ಆವಾಗ ಮೊದಲು ಭರತನಾಟ್ಯ ಆಗ್ತಿತ್ತಂತೆ, ಆ ಬಳಿಕ ಅವರಿಗೆ ಯಕ್ಷಗಾನದಲ್ಲಿ ಅವರು ಸ್ತ್ರೀ ಪಾತ್ರವನ್ನು ಮಾಡ್ತಿದ್ರು ಕಾಣ್ತದೆ. ಬಹುಶಃ ಅವರಿಗೆ ರಾಮದಾಸ್ ಸಾಮಗರು ಅರ್ಥಗಾರಿಕೆ, ಈ ಪದ್ಯ ಬರುತ್ತೆ, ಇದಕ್ಕೆ ಹೀಗೀಗ ಅರ್ಥ ಹೇಳಬೇಕು ಅನ್ನೋದನ್ನು ಹೇಳಿಕೊಡ್ತಾ ಇದ್ರು ಅಂತ ಹೇಳ್ತಾರೆ. ಹಾಗಾಗಿ ಸ್ತ್ರೀ ಅನ್ನೋದು ಆಕರ್ಷಣೆಯ ಕೇಂದ್ರವೇ, ಸ್ತ್ರೀ ಅನ್ನೋಳೇ ಆಕರ್ಷಣೆ ಸಾಮಾನ್ಯವಾಗಿ. ಹಾಗಾಗಿ ಮಹಿಳೆಯರು ಅದೇ ನೀವು ಭರತನಾಟ್ಯ ಕ್ಷೇತ್ರದಲ್ಲಿ ನೋಡಿ ಅಂತೆ, ಬಹುಮಂದಿ ಮಹಿಳೆಯರು, ಒಬ್ಬ ಹುಡುಗ ಮಾಡಿದರು, ಇಂದಿನ ವಿಶೇಷ ಆಕರ್ಷಣೆ ಇಂಥವರು ಅಂತ ನಾವು ಹಾಕೋದೇ ಇಲ್ಲ. ಅದು ಯಾಕೆ ಯಕ್ಷಗಾನದಲ್ಲಿ ಹಾಗೆ ಬಂತೋ ಗೊತ್ತಿಲ್ಲ.
ತೆಂಕಿನಲ್ಲಿ ಬಹುಶಃ ಅಂಥ ಒಂದು ಬ್ಯಾನರ್ ಇತ್ತೀಚೆಗಂತೂ ನಾನು ನೋಡಿಲ್ಲ, ಬಡಗಿನಲ್ಲಿ ನೋಡಿದ್ದೇವೆ. ವಿಶೇಷ ಆಕರ್ಷಣೆಯಾಗಿ ಇಂಥ ಕಲಾವಿದರು ಇದ್ದಾರೆ ಅಂತ. ಇದನ್ನು ಒಳ್ಳೆಯದು ಅಂತ ಹೇಳೋದಾ ಕೆಟ್ಟದ್ದು ಅಂತ ಹೇಳೋದಾ ಗೊತ್ತಿಲ್ಲ. ಪುರುಷರ ಹತ್ರ ಕೇಳಿದರೆ ನನಗಿಂತ ಚೆನ್ನಾಗಿ ಉತ್ತರ ಕೊಟ್ಟಾರ ಅವರು ಈ ಬಗ್ಗೆ. ಆಮೇಲೆ ಕಮರ್ಷಿಯಲ್ ದೃಷ್ಟಿಯಿಂದ ನೋಡಿದರೆ ನಿತ್ಯವೂ ಕಷ್ಟಪಡುವವನಿಗಿಂತ ಒಂದು ದಿನ ಬಂದು ಕಷ್ಟಪಡುವವರಿಗೆ ಅಧಿಕ ಆದಂತಹ ಒಂದು ಗೌರವ, ಸನ್ಮಾನ ಅಥವಾ ಕವರ್ ಕೊಟ್ಟರೆ ನಿತ್ಯ ಒದ್ದಾಡುವವನಿಗೆ ಬೇಸರ ಆಗ್ತದಾ ಇಲ್ವಾ? ಅದೊಂದು ಸತ್ಯವಾದಂತಹ ಮಾತೇ ಹೌದು. ಆದರೆ ಆ ಮಟ್ಟಕ್ಕೆ ಕಲಾವಿದ ಬೆಳೆದಿದ್ದರೆ ಅದು ಅವಳ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಓಕೆ, ಧನ್ಯವಾದ. ಬಹುಶಃ ನಾವು ಗೋಷ್ಠಿ ಮುಗಿಸ್ತಾ ಇದ್ದೇವೆ. ಕೊನೆ ಪ್ರಶ್ನೆ ಇದೆ, ಅದಕ್ಕಿಂತ ಮುಂಚೆ ಆಡಿಯನ್ಸ್ ನಿಮ್ಮ ಪ್ರಶ್ನೆಗಳನ್ನ ಕೇಳ್ಬೋದು. ಕೇಳಲಿಕ್ಕಿದೆಯಾ? ಭಾಸ್ಕರ್ ರೈ ಕುಕ್ಕುವಳ್ಳಿ ಅವರಿದ್ದಾರೆ, ನಿಮಗೆ ಕೂಡ ಸ್ವಾಗತ. ಈಗ ಮಹಿಳೆ ಭಾಗವಹಿಸುವಿಕೆಯ ಬಗ್ಗೆ ಭಾಳ ಸವಿವರವಾಗಿ ಹೇಳಿದ್ದಾರೆ, ಸಾಧಕ ಬಾಧಕಗಳು ಎಲ್ಲ. ಮತ್ತು ನೀವು ಕೇಳಿದ್ರಿ ಮುಂದೆ ಅವಳು ಭಾಗವಹಿಸಬೇಕಾ ಅಂತ. ಅವರು ಭಾಗವಹಿಸಬೇಕು ಅನ್ನೋದಕ್ಕೂ ಕಾರಣಗಳನ್ನು ಕೊಟ್ಟರು. ಇದೆಲ್ಲಕ್ಕೂ ಜೊತೆಗೆ ನನಗೆ ಇರುವಂತಹ ಒಂದು ನನ್ನ ಅಭಿಪ್ರಾಯ, ಇವೆಲ್ಲಕ್ಕೂ ಮಿಗಿಲಾದ ಮತ್ತು ಭವಿಷ್ಯದ ದೃಷ್ಟಿಯಿಂದ ಭಾಳ ಮಹತ್ವದ್ದಾದಂತಹ ಪ್ರಯೋಜನವನ್ನು ನಾನಿದರಲ್ಲಿ ಕಂಡುಕೊಂಡಿದ್ದೇನೆ ಯಕ್ಷಗಾನದಲ್ಲಿ. ಒಂದು, ನಾವು ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಾಣದೇ ಇರುವಂತಹ ಹಲವಾರು ವಿಚಾರಗಳು. ಒಂದು, ಭಾಷೆಯ ಕುರಿತಾದದ್ದು. ಕನ್ನಡ ಮಾಯವಾಗ್ತಾ ಇದ್ದಾಗ ಎಲ್ಲಾದರೂ ಬದುಕಿದೆ ಅಂದರೆ ಯಕ್ಷಗಾನದಲ್ಲಿ ಅಂತ ಹೇಳ್ತಾರೆ. ಯಕ್ಷಗಾನದ ಮೂಲಕವಾಗಿ ಅದು ಮುಂದುವರಿಯೋಕ್ಕೆ ಸಾಧ್ಯ. ಇಲ್ಲಿ ನಮ್ಗೆ ಗೊತ್ತಾಗಿಲ್ಲ, ಮಂಗಳೂರಲ್ಲಿ ಗೊತ್ತಾಗೋದಿಲ್ಲ, ನಮ್ಮ ಕಾರವಾರದಲ್ಲೂ ಗೊತ್ತಾಗೋದಿಲ್ಲ, ಬೆಂಗಳೂರಲ್ಲಿ ಗೊತ್ತಾಗ್ತದೆ. ಆದ್ದರಿಂದ ಆ ಕನ್ನಡದ ಉಳಿಯುವಿಕೆಯ ದೃಷ್ಟಿಯಿಂದ ಬೇಕು ಒಂದು. ಎರಡನೇದು, ಉಚಿತಾನುಚಿತ ಪ್ರಜ್ಞೆ, ಉಚಿತಾನುಚಿತ ವಿವೇಕ, ನ್ಯಾಯ ಅನ್ಯಾಯದ ಪ್ರಶ್ನೆ ಮುಂತಾದವುಗಳು ಇದರಲ್ಲಿ ಹೆಚ್ಚು ನಮ್ಮನ್ನು ಸಶಕ್ತ ಮಾಡ್ತದೆ ಅಂತ ನಾನು ಅನುಭವದಿಂದ ಕಂಡುಕೊಂಡಿದ್ದು. ಹೇಗೆ ಅಂದರೆ, ನಾನು ಧಾರವಾಡದಲ್ಲಿ ಕೆಲವು ವರ್ಷ ಇದ್ದೆ. ನನ್ನ ವಿದ್ಯಾಭ್ಯಾಸ, ನನ್ನ ರಿಸರ್ಚ್ ಮೊದಲಾದ ದೃಷ್ಟಿ ಹೋಗಲಿ. ಆಗೆಲ್ಲ ಮಾತಾಡ್ತಾ ಇದ್ದಾಗ ಭಾಳಷ್ಟು ಸರ್ತಿ ಅವ್ರು ಹೇಳಿದ್ರು, ಏನು ರೀ ನೀವು ಕಾರವಾರ ಮಂದಿ ಭಾಳ ಕಾನೂನು ಮಾತಾಡ್ತೀರಿ ಅಂದರೆ, ನಾವು ಹೇಳುವ ನ್ಯಾಯ ಅನ್ಯಾಯದ ವಿಚಾರಗಳು ಅವರಿಗೆ ಕಾನೂನಾಗಿ ಕಾಣ್ತದೆ. ಅಂದರೆ ನಾವು ಭಾಳಷ್ಟು ಕಡೆ ನಾನು ನೋಡಿದ ಹಾಗೆ ನಮ್ಮ ಕೆಲಸ ಆಗೋದು ಮುಖ್ಯ, ನಾವು ಹೇಗೆ ಮಾಡ್ಕೋತೇವೆ ಅನ್ನೋದು ಮುಖ್ಯ ಅಲ್ಲ ಎನ್ನುವ ಪ್ರವೃತ್ತಿ ಅಲ್ಲಿ ಬೇರೆ ಕಡೆ ಹೆಚ್ಚಿದ್ದಾಗ, ಈ ಯಕ್ಷಗಾನ ಇರುವಂತಹ ಪ್ರದೇಶಗಳಲ್ಲಿ ಆ ಒಂದು ಪ್ರವೃತ್ತಿ, ನಾನೇನಾದ್ರು ತಪ್ಪು ಮಾಡಿದರೆ ತಪ್ಪು ಮಾಡ್ತಾ ಇದ್ದೇನೆ ಅನ್ನೋ ಗಿಲ್ಟ್ ನನಗಿರ್ತದೆ ಇಲ್ಲಿ ನಾವು ಮಾಡಿದರೆ. ಅವ್ರಿಗೆ ಅಲ್ಲಿ ಇರೋದಿಲ್ಲ. ಅರೆ ನಮ್ಮ ಕೆಲಸ ನಾವು ಮಾಡ್ಕೋಬೇಕು, ಹೇಗೆ ಮಾಡ್ಕೋತೇನೋ ಗೊತ್ತಿಲ್ಲ. ಆದ್ದರಿಂದ ನಮ್ಮ ಸಮಾಜವು ಮುಂದುವರಿಯೋ ದೃಷ್ಟಿಯಿಂದ, ಸಮಾಜ ಸ್ವಲ್ಪ ಆರೋಗ್ಯಪೂರ್ಣವಾಗಿ ಮುಂದುವರಿಯೋ ದೃಷ್ಟಿಯಿಂದಲೂ ಕೂಡ ಯಕ್ಷಗಾನ, ಇವ್ರು ಹೇಳಿದಾಗೆ ತಾಯಿ ಮನೆಯಲ್ಲಿ ಆ ವಾತಾವರಣವನ್ನು ಇಡೋವಷ್ಟು, ಮಕ್ಕಳಿಗೆ ಅದನ್ನು ಮುಂದಕ್ಕೆ ಕೊಡೋವಷ್ಟು ತಂದೆ ಕೊಡಲಾರ. ನಾವು ನೋಡಿದ್ದೇವೆ, ಗಂಡಸರು ಏನು ಮಾಡ್ತಾರೆ ಹೊರಗಡೆ ಮಾಡ್ತಾರೆ, ಭಾಳಷ್ಟು ಸರ್ತಿ ಮನೇಲೇ ಗೊತ್ತಿರೋದಿಲ್ಲ ಅವ್ರು ಮಾಡೋ ಕೆಲಸಗಳು. ಹಾಗಿದ್ದಾಗ ಅದು ಮಕ್ಕಳಿಗೆ ಅದರಿಂದ ಪರಿಣಾಮ ಹೆಚ್ಚಾಗ್ತದೆ ಅಂತ ಹೇಳೋಕ್ಕಾಗಲ್ಲ. ಆದರೆ ತಾಯಿ ಮಾಡಿದ್ದು ಇವತ್ತೇನೋ ಮಾಡ್ತಾಳೆ, ಅವಳು ಸುಮ್ಮನೆ ಕೂತ್ಕೊಂಡಾರು ಹೇಳ್ತಿರ್ತಾಳೆ, ಅದಾಯಿತು ಇದಾಯಿತು, ಅದು ಮಾಡಿದ್ವಿ ಅಂತ ಆ ಹಾಡುಗಳನ್ನು ಹೇಳ್ತಾ ಇರ್ತಾಳೆ, ಅಭ್ಯಾಸ ಮಾಡ್ತಾಳೆ. ಒಟ್ಟಿನಲ್ಲಿ ಒಂದು ಒಳ್ಳೆಯದು ಇದು ಅನ್ನುವಂತಹ ಒಂದು ಎಚ್ಚರ ಮಗುವಿನಲ್ಲಿ ಬರ್ತದೆ. ತಾಯಿ ಮಾಡುವ ಕೆಲಸಗಳನ್ನು ಅದು ಭಾಳ ಎಚ್ಚರದಿಂದ ಗಮನಿಸ್ತದೆ ಮತ್ತು ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತದೆ ಮತ್ತು ಅದು ಗೊತ್ತಿಲ್ಲದೇ ಇದ್ದ ಹಾಗೆ ಅವರಲ್ಲಿ ಅದರ ಕುರಿತಾಗಿ ಪ್ರೀತಿ ದೊರಕ್ಬೋದು. ಆ ದೃಷ್ಟಿಯಿಂದ ಒಟ್ಟಿನಲ್ಲಿ ನಮ್ಮ ಮುಂದಿನ ಪೀಳಿಗೆಯ ದೃಷ್ಟಿಯಿಂದ, ಅದರ ಒಂದು ಸ್ವಾಸ್ಥ್ಯದ ದೃಷ್ಟಿಯಿಂದ, ನಮ್ಮ ಭಾಷೆಯ ದೃಷ್ಟಿಯಿಂದ ಅದು ಯಕ್ಷಗಾನವನ್ನು ಮುಂದುವರಿಸೋದಕ್ಕೆ ತಾಯಂದಿರು ಮುಂದೆ ಬರಬೇಕು. ತಾಯಂದಿರು ತಮ್ಮಲ್ಲಿರುವಂಥ ಆಸಕ್ತಿಯನ್ನು ಕಷ್ಟಪಟ್ಟಾದರೂ ಬೆಳೆಸ್ಕೋಬೇಕು ಮತ್ತು ಅದು ಮುಂದುವರಿಯುವ ಮೂಲಕ ಕನ್ನಡ ನಾಡು ಗಟ್ಟಿಯಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಧನ್ಯವಾದ ಮೇಡಮ್, ನಿಮ್ಮ ಒಂದು ಅನಿಸಿಕೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದ. ಬಹಳ ಸೊಗಸಾಗಿ ಹೇಳಿದ್ರಿ. ನೀವು ಬೇರೆ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಹೇಳೋದು ಈಗ ಅವ್ರು ಹೇಳಿದಾಗೇ ಪೌರಾಣಿಕವಾದಂಥ ಪ್ರಜ್ಞೆಯನ್ನು ನಮ್ಮ ಜನತೆಗೆ ದಾಟಿಸಬೇಕು ಅಂತೇಳಿದರೆ ಮಹಿಳೆಯರು ಯಕ್ಷಗಾನದಲ್ಲಿ ಮುಂದುವರಿಬೇಕು. ಯಾಕೆಂದರೆ ಇತ್ತೀಚೆಗೆ ನಾನು ಇಂಟರ್ವ್ಯೂ ಮಾಡುವಾಗ ಒಂದು ಶಾಲೆಗೆ MA ಫಸ್ಟ್ ಕ್ಲಾಸ್ ರ್ಯಾಂಕಿಗೆ ಒಂದು 10 ಮಾರ್ಕ್ ಕಡಿಮೆ ಅವರು ಬಂದಾಗ ನಾನು ಸುಮ್ಮನೆ ಒಂದು ಪ್ರಶ್ನೆ ಕೇಳಿದ್ದೀಗೆ ಲಾಸ್ಟಿಗೆ, ಇದು ಸುಭದ್ರೆ ಯಾರು ಅಂತ ಕೇಳಿ, ಭೀಷ್ಮನ ಹೆಂಡತಿ ಅಂತ ಹೇಳಿಬಿಟ್ರು.
ಆ ನಿಮಿಷಕ್ಕೆ ನನಗಾದಂಥ ಆಘಾತ ಅದನ್ನು ನಾನು ಹೇಗೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಅವ್ರು ಸಣ್ಣ ಮಗು ಅಲ್ಲ. ಅಂದರೆ ಪೌರಾಣಿಕವಾದಂಥ ಯಾವುದೇ ಕಲ್ಪನೆಗಳು ಇಂದಿನ ಶಿಕ್ಷಣದಲ್ಲಿ ಸಿಗ್ತಾ ಇಲ್ಲ. ಅದು ಶುದ್ಧ ಭಾಷೆ, ಇವರು ಹೇಳಿದಾಗೆ ಶುದ್ಧ ಭಾಷೆ ಮತ್ತು ಪೌರಾಣಿಕ ಕಲ್ಪನೆಗಳನ್ನು ಮುಂದಿನ ಜನತೆಗೆ ದಾಟಿಸಬೇಕು ಅಂತೇಳಿ. ಆದರೆ ಮಹಿಳೆ ಯಕ್ಷಗಾನದಲ್ಲಿ ಮುಂದುವರಿಯಲೇಬೇಕು. ಇನ್ನೊಂದು ವಿಷಯ, ನೀವೆಲ್ಲ ಪ್ರಾಜ್ಞರು ಹೇಳಿದಾಗ ನನಗೊಂದು ನೆನಪಾಯಿತು. ಕಮರ್ಷಿಯಲ್ ಆಗಿ ನಾವು ಏನು ಮಾಡಬೇಕು, ಹಣ ಸಿಕ್ಕುವುದಿಲ್ಲ, ಅವರಲ್ಲಿ ವ್ಯತ್ಯಾಸ ಇರ್ತದೆ. ಸ್ವಲ್ಪ ಹಿಂದಕ್ಕೆ ಹೋಗುವ ನಾವು. ಯಾಕೆಂದ್ರೆ ನಾನು ಸಣ್ಣದಿಂದಲೇ ಯಕ್ಷಗಾನದ ಕ್ಷೇತ್ರದಲ್ಲಿ ಬಂದವಳು. ಇಂದಿಗೂ ಸಹ ಯಾವುದೇ ಹಣದ ಬಯಕೆ ಇಲ್ಲದೆ ಒಂದು ಮನೆಯಲ್ಲಿ ನಿರಂತರವಾಗಿ ಯಕ್ಷಗಾನ ಕಲಿಸುವಂಥ ಎಷ್ಟೋ ಮನೆಗಳಿವೆ. ಅಲ್ಲಿ ಯಾವುದೇ ಹಣದ ಬಯಕೆ ಇಲ್ಲದೆ ಸಂಘಗಳನ್ನು ಕಟ್ಟಿಕೊಂಡು ನಡೀತಾ 100 ವರ್ಷ ಆದಂಥ ಒಂದು ಸಂಘ ನಮ್ಮ ಕಾಸರಗೋಡಿನಲ್ಲಿ ಇವತ್ತು ಶತಮಾನೋತ್ಸವವನ್ನು ಆಚರಿಸ್ತಾ ಇದೆ. ಆದ್ದರಿಂದ ಸಂಭಾವನೆ ಅನ್ನುವುದನ್ನು ಬಿಟ್ಟು ಪೌರಾಣಿಕ ನಮ್ಮ ಸಂಸ್ಕೃತಿಯನ್ನು ಮುಂದಿನ ಜನತೆಗೆ ದಾಟಿಸುವ ದೃಷ್ಟಿಯಲ್ಲಿ ಮಹಿಳೆಯರು ಈ ದೃಷ್ಟಿಯಲ್ಲಿ ಅದ್ಭುತವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಮುಂದುವರಿಸಬೇಕು ಅಂತೇಳಿ ನನ್ನ ಕಳಕಳಿಯ ವಿನಂತಿ. ಧನ್ಯವಾದಗಳು. ಧನ್ಯವಾದ. ಬಹಳ ಜಯಲಕ್ಷ್ಮಿ ಮೇಡಮ್ ಅವರು ಮತ್ತು ನಮ್ಮ ಡಾಕ್ಟರ್ ವಿಜಯನಳಿನಿ ರಮೇಶ್ ಮೇಡಮ್ ಅವರು ಹೇಳಿದಂಥ ಒಂದು ವಿಚಾರಕ್ಕೆ ಪೂರಕವಾದಂಥ ಮತ್ತು ಇದೊಂದು ರೀತಿಯ ನಾವು ಮಹಿಳೆಯರು ಕೂಡ ಆಲೋಚನೆ ಮಾಡಬೇಕಾದಂಥ ವಿಷಯವೇ. ಭಾಷೆಯ ಬಗ್ಗೆ ಹೇಳಿದ್ರಿ ನೀವು, ಕನ್ನಡ ಭಾಷೆ ಅದನ್ನು ಸುಲಲಿತವಾಗಿ ಮಕ್ಕಳು ಮಾತಾಡ್ತಾರೆ ಅಂತ. ಆದರೆ ನನ್ನ ಅನುಭವ ಏನು ಅಂತ ಹೇಳಿದರೆ, ಯಕ್ಷಗಾನವನ್ನು ಇತ್ತೀಚೆಗಿನ ದಿನಗಳಲ್ಲಿ ನೀವು ಯಾವ ಯುವಕರನ್ನು ರಂಗದಲ್ಲಿ ಕಾಣ್ತಿರೋ ಅವರು ಬಹುಮಂದಿ ಆಂಗ್ಲ ಭಾಷೆಯಲ್ಲಿ ಬರೆದೇ ಕನ್ನಡದಲ್ಲಿ ಅದನ್ನು ಉಚ್ಚರಿಸ್ತಾರೆ. ಈಗ ನನ್ನ ಕೆಲವು ವಿದ್ಯಾರ್ಥಿಗಳು ಅವರು CBSE ಸಿಲೆಬಸ್, ICSE ಸಿಲೆಬಸ್ ಇಂತಹ ಒಂದು ಶಿಕ್ಷಣವನ್ನು ಪಡೆಯೋರು ಸಣ್ಣ ಸಣ್ಣ ಶಬ್ದದ ಅರ್ಥ ಕೂಡ ಗೊತ್ತಿರುವುದಿಲ್ಲ ಅವರಿಗೆ. ಅಲ್ಪಪ್ರಾಣ ಮಹಾಪ್ರಾಣವೂ ಗೊತ್ತಾಗುವುದಿಲ್ಲ. ಅವರು ಆಂಗ್ಲ ಭಾಷೆಯಲ್ಲೇ ಬರೀತಾರೆ. ಹಾಗಾಗಿ ಇದರಿಂದ ಕನ್ನಡದ ಉದ್ಧಾರ ಆಗ್ತದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಖಡಾಖಂಡಿತವಾಗಿ ಒಪ್ಪಲಿಕ್ಕೆ ಕಷ್ಟ. ಪ್ರಯತ್ನ ಮಾಡಬಹುದು ಹಾಗೆಂತ ಅಲ್ಲ, ಗೊತ್ತಾಗ್ತದೆ. ಆದರೂ ಮನೆಯಲ್ಲಿ ಎಷ್ಟು ಮಂದಿ 100% 100 ಕನ್ನಡವನ್ನೇ ಮಾತಾಡ್ತಾರೆ? ಆಂಗ್ಲ ಭಾಷೆಯನ್ನು ಮಿಶ್ರ ಮಾಡಿಕೊಂಡೇ ಮಾತಾಡ್ತೇವೆ ಮನೆಯಲ್ಲಿ ನಾವು. ಹಾಗಾಗಿ ಮಕ್ಕಳಿಗೆ ಮನೆಯಲ್ಲಿ ನಾವು ಸರಿಯಾದ ಕನ್ನಡ ಭಾಷೆಯನ್ನು ಮಾತನಾಡಿದರೆ ಮಾತ್ರ ಕನ್ನಡ ಭಾಷೆ ಉಳಿತದೆ. ಕೇವಲ ರಂಗದಲ್ಲಿ ಏನು 4 ವಾಕ್ಯಗಳುಂಟು. ಮತ್ತು ಈಗ ಮೊದಲಿನ ಕಾಲದ ಹಾಗೆ ಚರ್ಚೆಗಳೆಲ್ಲ ರಂಗದಲ್ಲಿ ನಡೆಯುವುದಿಲ್ಲ. ಬರೆದಂತಹ 4 ವಾಕ್ಯಗಳನ್ನೇ ಬಹುಮಂದಿ ಆಡುವುದು. ನಾನು ಸಣ್ಣ ಮಕ್ಕಳ ವಿಚಾರ ಹೇಳ್ತೇನೆ. ಸ್ವಲ್ಪ ಪ್ರತಿಷ್ಠಿತರು ಖಂಡಿತ, ಅಥವಾ ಒಂದು ಅನುಭವ ಆದಮೇಲೆ ಇವರ ಸರ್ವೆ ಪ್ರಕಾರ 40+ ಇರುವಂತಹ ಜನ ಏನು ಒಂದು ಮಕ್ಕಳಿದ್ದ ಯಕ್ಷಗಾನವನ್ನು ಅದರಲ್ಲಿ ತೊಡಗಿಸಿಕೊಂಡವರು ಇದ್ದಾರೋ ಆ ಮಹಿಳೆಯರು ಸ್ವತಂತ್ರವಾಗಿ ಮಾತನಾಡಬಲ್ಲರು ಅಂತ ನನಗೆ ಅನಿಸ್ತದೆ. ಅದಕ್ಕೆ ಏನಾದ್ರು ಒಂದು ಎಕ್ಸೆಪ್ಷನ್ಸ್ ಇರಬಹುದು ಅಂದ್ಕೊಳ್ತೇನೆ. ಇಂಗ್ಲೀಷ್ ಮಕ್ಕಳು ಕೂಡ ಯಕ್ಷಗಾನಕ್ಕೆ ಬರ್ತಾರೆ, ಮತ್ತೆ ಇಂಗ್ಲೀಷಿನಲ್ಲಿಯೇ ಆದರೂ ಕನ್ನಡವನ್ನು ಅವರು ಮಾತಾಡ್ತಾರೆ. ಅದು ಬರಲಿಕ್ಕೆ ಸಂತೋಷ ಆಯಿತು. ಅಂದರೆ ಯಕ್ಷಗಾನದ ಶಕ್ತಿ ಅದು, ಆಕರ್ಷಣೆ. ಅದರಿಂದ ಅದನ್ನು ಪ್ರೋತ್ಸಾಹಿಸೋಣ, ಸಾಧ್ಯವಾದಷ್ಟು ತಿದ್ದೋಕೆ ಮಾಡೋಣ. ಅದರಿಂದ ಅದಕ್ಕೆ ನಾವು ಚಿಂತೆ ಮಾಡೋ ಕಾರಣ ಇಲ್ಲ. ಈಗ ಇಂಗ್ಲೀಷಲ್ಲಿ ಬರ್ಕೊಂಡ್ರು ಅಂತ ಚಿಂತೆ ಮಾಡೋದು ಬೇಡ. ಹಾಗಾದರೂ ಕನ್ನಡ ಬೆಳೀಲಿ ಅಂತ. ಅದಕ್ಕೆ ಪೂರಕವಾಗಿ ಒಂದು ಮಾತಷ್ಟೇ, ಈ ಕನ್ನಡ ಮತ್ತು ಯಕ್ಷಗಾನದ ವಿಷಯ ಬಂದ ಕಾರಣ ನಾವು ಇದನ್ನು ಘಟ್ಟದಲ್ಲಿ ಒಬ್ಸರ್ವ್ ಮಾಡಿದ್ದೇವೆ. ಘಟ್ಟದ ಮೇಲೆ ಅಂತ ಹೇಳೋದಲ್ಲ ನಾವು ತುಮಕೂರಲ್ಲಿ. ಈ ಬದಲಾವಣೆಯನ್ನು ನಾವು ಪ್ರತ್ಯಕ್ಷ ನೋಡಿದ್ದೇವೆ. ಯಕ್ಷಗಾನಕ್ಕೆ ಸೇರಿದ ಮೇಲೆ ನನ್ನ ಮಗನ ಕನ್ನಡದಲ್ಲಿ ಮಾರ್ಕ್ಸ್ ಜಾಸ್ತಿ ಆಗಿದೆ ಅಂತ ಹೇಳಿದ ಅಪ್ಪ ಅಮ್ಮ ಇದ್ದಾರೆ. ಅದೊಂದು ಬೆಳವಣಿಗೆ. ಕನ್ನಡದಲ್ಲಿ ಮಾರ್ಕ್ಸ್ ಜಾಸ್ತಿ ಆಗಿದೆ ಅಂತ ಹೇಳಿದವರು. ಮತ್ತು 1-2 ವೇಷ ಮಾಡಿ ಅದೇ ಇಂಗ್ಲೀಷ್ನಲ್ಲಿ ಕನ್ನಡ ಡೈಲಾಗ್ ಬರೆದು ಹೇಳಿ 1-2 ವೇಷ ಮಾಡಿ ವಿಶೇಷ ಪ್ರಯೋಜನ ಆಗ್ಬೋದು ಅಂತ ಏನು ಅನ್ನಿಸ್ತಿಲ್ಲ. ಆದರೆ 5ನೇ ಕ್ಲಾಸಿಂದ ನಮ್ಮಲ್ಲಿ ಯಕ್ಷಗಾನ ನಮ್ಮ ಗುಂಪಿಗೆ ಸೇರಿಕೊಂಡ ಮಗು ಈಗ PUCಯಲ್ಲಿದ್ದರೂ ಕಂಟಿನ್ಯೂ ಮಾಡಿದ ಒಂದು ಹುಡುಗಿ ಇದೆ ನಮ್ಮ ತಂಡದಲ್ಲಿ ಇದ್ದಾಳೆ. ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅವಳ ಬಾಡಿ ಲ್ಯಾಂಗ್ವೇಜ್ ಆಗಲಿ ಕನ್ನಡ ಆಗಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. ಅವರು ಬರುವಾಗ ಹೇಗಿದ್ದರು, ಈ ನಿರಂತರವಾಗಿ 10, 20, 30 ವೇಷ ಮಾಡಿದಾಗ ಅವರ ಭಾಷೆ ಹೇಗೆ ತಕ್ಕ ಮಟ್ಟಿಗೆ ಸ್ವತಂತ್ರವಾಗಿ ಮಾತಾಡಬಲ್ಲಷ್ಟು ಬೆಳೆದವರಿದ್ದಾರೆ. ಅಂದರೆ ಬರೆದು ಕೊಟ್ಟದ್ದಲ್ಲದೆ ಸ್ವತಂತ್ರವಾಗಿ ಮಾತಾಡಬಲ್ಲಷ್ಟು ಬೆಳವಣಿಗೆ ಮಾಡಿದವರಿದ್ದಾರೆ. ಈ ಬದಲಾವಣೆಯನ್ನು ನಾವು ನೋಡಿದ್ದೇವೆ. ಕನ್ನಡ ವ್ಯತ್ಯಾಸ ಅದನ್ನು ಮತ್ತು ಇಂಪ್ರೂವ್ ಅದನ್ನು ನೋಡಿದ್ದೇವೆ. ಓಕೆ, ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಕೊನೆಯದಾಗಿ ಒಂದು ಸಾಲಿನ ಉತ್ತರ ಬೇಕು 3 ಜನರಿಂದ ಕೂಡ. ಸೊ ಮಹಿಳೆ ಯಕ್ಷಗಾನ ಕ್ಷೇತ್ರದಲ್ಲಿ ನಾಳೆ ಇವತ್ತು ಇರೋದಕ್ಕೆ
ಏನು ಒಂದು ಸವಾಲು ಮತ್ತೊಂದು ಆಶಯ? ಸವಾಲು ಏನು ಹೇಳು, ನನಗೇನು ತಕ್ಷಣ ಏನು ಹೊಳಿತಾ ಇಲ್ಲ ಅಂಥ ಸವಾಲುಗಳೇನಿದೆ ಅಂತ. ಪ್ರೋತ್ಸಾಹ ಬೇಕಾದ್ದು ಒಂದು ಅಂತ ಹೇಳ್ಬೋದು ಅಷ್ಟೇ. ಪುರುಷರಿಂದ ಅನುಕಂಪ ಅಲ್ಲ, ಒಂದು ಸಹಾನುಭೂತಿ, ಅದರ ಜೊತೆಗೆ ಬೆಂಬಲ. ಈಗಾಗಲೇ ಹೇಳಿದ್ದಾರೆ ನಮಗೆ ತಂದೆ ತಾಯಿ ಮತ್ತು ಗಂಡ ಇವರಿಬ್ಬರಿಂದಲೂ ಕೂಡ, ಇವರಿಬ್ಬರಿಂದ ಸಿಗೋ ಪ್ರೋತ್ಸಾಹದಿಂದಾಗಿಯೇ ಈ ರಂಗದಲ್ಲಿ ಇರುವುದಕ್ಕೆ ಅಥವಾ ಏನೋ ಸಾಧಿಸುವುದಕ್ಕೆ ಸಾಧ್ಯ ಆಗಿದೆ ಅಂತ. ಅದು ಮುಂದಿನ ದಿನಗಳಲ್ಲೂ ಕೂಡ ಸಿಗಲಿ ಅಂತಷ್ಟೇ ನಾನು ನನ್ನ ಆಶಯವನ್ನು ಹೇಳ್ಬೋದು. ಎಸ್ ಸುಮಂಗಲ ಮೇಡಮ್. ಒಂದೇ ವಾಕ್ಯದಲ್ಲಿ ಅಥವಾ ಒಂದೇ ಶಬ್ದದಲ್ಲಿ ಹೇಳೋದು ಅಂತಾದರೆ ನಮಗಿರುವಂತಹ ಒಂದು ಆರೋಪ, ಬಹು ವಿಚಾರಗಳಿಗೆ ನೀವು ಪರಾವಲಂಬಿಗಳು, ಯಕ್ಷಗಾನ ವೇಷಧಾರಿಗಳಾಗಿ ಅಥವಾ ರಂಗದಲ್ಲಿ ಕಾಣಿಸಿಕೊಳ್ಳುವಂಥ ಸಂದರ್ಭದಲ್ಲಿ. ಹಾಗಾಗಿ ಅದು ನಮಗೆ ದೊಡ್ಡ ಸವಾಲು. ನಾವು ನಮ್ಮನ್ನು ನಾವು ಆ ನಿಟ್ಟಿನಲ್ಲಿ ಸ್ವತಂತ್ರರಾಗಿರುವ ಹಾಗೆ ತೊಡಗಿಸಿಕೊಳ್ಳಬೇಕು, ಅಧ್ಯಯನಾತ್ಮಕವಾಗಿಯೂ ಎಲ್ಲ ದೃಷ್ಟಿಯಲ್ಲೂ. ಮತ್ತು ಯಕ್ಷ ಶಿಕ್ಷಣವನ್ನು ಸರಿಯಾದ ಕ್ರಮದಲ್ಲಿ ಕಲಿಬೇಕು. ವೇಷಕ್ಕಾಗಿ ನಾವು ಒಂದು ವೇಷ ಮಾಡಲಿಕ್ಕೆ ಬೇಕಾದಷ್ಟೇ ಕಲಿಯೋದಲ್ಲ, ಆಮೂಲಾಗ್ರ ಶಿಕ್ಷಣವನ್ನು, ಯಕ್ಷ ಶಿಕ್ಷಣವನ್ನು ಪಡಿಬೇಕು. ಮತ್ತು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಬುದ್ಧರ ಯಕ್ಷಗಾನ ಕಾರ್ಯಕ್ರಮವನ್ನು, ತಾಳಮತ್ತಲೆಯ ಅರ್ಥಗಾರಿಕೆಯನ್ನು ಕೇಳುವುದಕ್ಕೆ ಹೋಗಬೇಕು ಅಂತ ನನ್ನ ಅಭಿಪ್ರಾಯ. ಧನ್ಯವಾದ. ನಾಗರತ್ನ ಮೇಡಮ್. ಅವರಿಬ್ಬರು ಹೇಳಿದ ಅಭಿಪ್ರಾಯವೇ ನನ್ನದು. ಖಂಡಿತ ಪ್ರೋತ್ಸಾಹ ಇಲ್ಲದಿದ್ದರೆ ಆಗೋದಿಲ್ಲ. ಸವಾಲುಗಳು ಹಲವಾರಿದ್ದಾವೆ, ಅದನ್ನು ನಾವು ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗುವಂತಹ ಸಾಮರ್ಥ್ಯವನ್ನು ಗಳಿಸಿಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಧನ್ಯವಾದ. ಎಷ್ಟೊತ್ತು ಇವತ್ತಿನ ಏನು ಗೋಷ್ಠಿ ಇತ್ತು, ಮಹಿಳೆ ನಿನ್ನೆ ಇಂದು ನಾಳೆ ಅನ್ನುವಂಥ ವಿಚಾರದಲ್ಲಿ ತಮ್ಮ ಅನುಭವಗಳನ್ನು ಈ ಸಂವಾದದ ಮುಖಾಂತರ ಇಲ್ಲಿ ಮಂಡನೆ ಮಾಡಿರುವಂತಹ ಡಾಕ್ಟರ್ ಸಿಬಂದಿ ಪದ್ಮನಾಭ, ಹಾಗೆ ಶ್ರೀಮತಿ ವಿದುಷಿ ಸುಮಂಗಲ ರತ್ನಾಕರ್, ಅದೇ ರೀತಿ ಶ್ರೀಮತಿ ನಾಗರತ್ನ ಹೇರ್ಲೆ, ಮೂವರು ಸಂಪನ್ಮೂಲ ವ್ಯಕ್ತಿಗಳಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೇನೆ. ನಿಮಗೊಂದು ಸ್ಮರಣಿಕೆ ಇದೆ, ಒಂದೆರಡು ನಿಮಿಷ. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಯಕ್ಷಗಾನ ಕಲಾವಿದರು, ತಾಳಮದ್ದಳೆ ಅರ್ಥಧಾರಿಗಳು, ಸಂಘಟಕರು ಆದಂತಹ ಭಾಸ್ಕರ ಕುಕ್ಕುವಳ್ಳಿ ಸರ್ ಅವರು ಬಂದು ಮೂವರು ಸಂಪನ್ಮೂಲ ವ್ಯಕ್ತಿಗಳಿಗೂ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ